ಹಲೋ, ಈ ಮೈಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾನು ಕರ್ಕೊಂಡು ಬಂದಿರೋ ಗೆಸ್ಟ್ ಯಾರು ಗೊತ್ತಾ? ಅಂಬರೀಷ್ ಸರ್ಗೆ ಇವರು ತುಂಬಾನೇ ಫೇವ್ರೇಟ್. ಅವರಿಗೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಕಮಲ್ ಹಾಸನ್ ಅವರಿಗೆ, ಉಪೇಂದ್ರ ಅವರಿಗೆ, ಜೊತೆಗೆ ವಿಷ್ಣುವರ್ಧನ್ ಸರ್ ಬಹಳಷ್ಟು ನಟಿಯರಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಹಾಗೂ ಹಲವಾರು ಸಿನಿಮಾಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಚೋಮನದುಡಿ ಇವರ ಮೊದಲ ಸಿನಿಮಾ, ಪರಸಂಗದ ಗೆಂಡೆ ತಿಮ್ಮ ಆಗಿರಲಿ ಅಥವಾ ಕಾನೂರು ಹೆಗ್ಗಡ್ತಿ ಆಗಿರಲಿ, ಇಂತಹ ಫೇಮಸ್ ಸಿನಿಮಾಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ಮೇಕಪ್ ರಾಮಕೃಷ್ಣ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಟ್ ನಾನು ನಿಮ್ಮ ಹತ್ರ ಫಸ್ಟೇ ಕೇಳೋದು, ನನಗೊಂದು ಒಳ್ಳೆ ಮೇಕಪ್ ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಮೇಕಪ್ ಟಿಪ್ಸ್ ಬೇಕಾದಷ್ಟಿದೆ ಅಲ್ವಾ? ಅದಕ್ಕೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲು ನೀವು ನಿಮ್ಮ ಸ್ಕಿನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮೇಕಪ್ಗೆ ಆ ಮೇಕಪ್ಗೆ ಒಂದು ಸಲ ಮೇಕಪ್ ಸರಿಯಾಗಿ ಆಗದೇ ಇರೋ ಕಾರಣ ಸ್ಕಿನ್ನು ಸರಿಯಾಗಿಲ್ಲದೆ ಆಗುತ್ತೆ. ಆದ್ದರಿಂದ ಸ್ಕಿನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಹೇಗೆ ನೋಡ್ಕೊಳ್ಳೋದಪ್ಪ? ಕ್ಲೀನಾಗಿ ನೀವು ಒಂದು ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬನ್ನಿ ಅಂತ ಹೇಳ್ಬೋದು ನಾವು. ಆಯಿತು, ಬರ್ತೀರ. ಆಮೇಲೆ ನಿಮ್ಮದು ಆಯಿಲಿ ಸ್ಕಿನ್ ಆದರೆ ಏನು ಮಾಡಬೇಕು, ಅಥವಾ ಡ್ರೈ ಸ್ಕಿನ್ ಆದರೆ ಏನು ಮಾಡಬೇಕು, ಅದಕ್ಕೆಲ್ಲ ಒಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಥ ಅಂಶ, ಹೆಣ್ಮಕ್ಳಿಗಂತೂ ಗೊತ್ತಿರುತ್ತೆ. ಆಯಿಲ್ ರೆಸಿಸ್ಟೆಂಟ್ ಅಂತ ಹಾಕೋಬೋದು. ಅದರಲ್ಲೂ ಕೂಡ ನೀವು ಆಯಿಲ್ ರೆಸಿಸ್ಟೆಂಟ್ ಯಾವ ಕಂಪ್ನಿದು ಅಂತ ಕೇಳ್ತೀರಾ, ಆದರೆ ಅದು ಕಷ್ಟ. ಯಾಕೆಂದರೆ ಯಾವ ಕಂಪ್ನಿದು ಸರಿಯಾಗಿದೆ ಆ್ಯಂಡ್ ಎಲ್ರಿಗೂ ಅದೇ ಅನ್ವಯಿಸುತ್ತಾ ಹೇಳಕ್ಕೆ ಬರೋಲ್ಲ. ಆದ್ದರಿಂದ ನಿಮ್ಮ ಸ್ಕಿನ್ಗೆ ಯಾವ ಆಯಿಲ್ ರೆಸಿಸ್ಟೆಂಟ್ ಅನುಕೂಲವಾಗಿರುತ್ತೆ ಅಥವಾ ನಿಮ್ಗೆ ಅದು ಸರಿ ಅಂತ ಅನಿಸುತ್ತೆ ನಿಮ್ಮ ಸ್ಕಿನ್ಗೆ, ಅದನ್ನು ನೀವೇ ಆಯ್ಕೆ ಮಾಡ್ಕೊಳ್ಬೇಕು. ಆ ಆಯ್ಕೆ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಆಯಿಲ್ ರೆಸಿಸ್ಟೆಂಟ್ ತೊಗೊಳ್ತೀರ, ಯಾವುದೋ ಒಂದು ಕಂಪ್ನಿದು. ಅದಾದಮೇಲೆ ಇನ್ನೊಂದು ಸಲ ತೊಗೊಂಡು, ಅಥವಾ ನೀವು ಶೋರೂಮ್ಗೆ ಹೋಗಿ ಅಲ್ಲಿ ಕೆಲವು ಕಂಪನಿಗಳಲ್ಲಿ ಟ್ರಯಲ್ಸ್ ಎಲ್ಲ ಕೊಡ್ತಾರೆ, ಸ್ಯಾಂಪಲ್ಸ್ ಥರ. ಅದನ್ನು ನೀವು ಹಚ್ಕೊಂಡಾಗ ನಿಮ್ಮ ಸ್ಕಿನ್ ಮೇಲೆ ಆಯಿಲ್ ರೆಸಿಸ್ಟೆಂಟ್ನ ನಿಮಗೆ ಯು ಕ್ಯಾನ್ ಫೀಲ್ ಇಟ್, ಯಾವುದು ಸರಿ ಇಲ್ಲ ಅಂತಂದ್ಬಿಟ್ಟು. ಯಾವುದು ಎಷ್ಟೊತ್ತು ಇರುತ್ತೆ, ಎಷ್ಟು ಕಾಲ ಇದು ಬಾಳುತ್ತೆ, ಎಷ್ಟು ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ, ಅದು ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಆದ್ದರಿಂದ ನೀವು ಆಯಿಲ್ ರೆಸಿಸ್ಟೆನ್ಸ್ ಚೂಸ್ ಮಾಡಬೇಕಾದ್ರೆ ಈ ಥರದ ಒಂದು ಸ್ಯಾಂಪಲ್ಸ್ ಆ ಶೋರೂಮ್ಗೆ ಹೋಗಿ ಅಲ್ಲಿ ನೀವು ಅವರು ಯಾವುದು ಸಜೆಸ್ಟ್ ಮಾಡ್ತಾರೆ ನಿಮ್ಮ ಸ್ಕಿನ್ಗೆ, ಅದು ನಿಮಗೆ ಸರಿ ಹೋಗುತ್ತಾ ಅಂತ ನೀವೇ ಟೆಸ್ಟ್ ಮಾಡ್ಕೋಬೇಕು. ಇದು ಒಂದು ಆಯಿಲ್ ರೆಸಿಸ್ಟೆಂಟ್ ಬಗ್ಗೆ ಹೇಳಿದೆ. ಇನ್ನೊಂದು ಡ್ರೈ ಸ್ಕಿನ್ ಅಂತಿರುತ್ತೆ ಕೆಲವ್ರದ್ದು. ಆ ಡ್ರೈ ಸ್ಕಿನ್ಗೆ ಅದಕ್ಕೂ ಕೂಡ ಒಂದು ಪ್ರೈಮರಿಯಾಗಿ ಒಂದು ಅಪ್ಲೈ ಮಾಡ್ಕೋಬೇಕು. ಆ ಡ್ರೈ ಸ್ಕಿನ್ಗೆ ಸ್ವಲ್ಪ ನಾರ್ಮಲ್ ಸ್ಟೇಟಸ್ಗೆ ಬರೋದಕ್ಕೆ ನೀವು ಪ್ರೈಮರ್ ಹಚ್ಚಬೇಕು. ಆ ಮಾಯಿಶ್ಚರೈಸಿಂಗ್ ಇರಬಹುದು ಅಥವಾ ಬೇರೆ ಒಂದು ಕಂಟೆಂಟ್, ಯಾವುದೋ ಒಂದು ಲಿಕ್ವಿಡ್ ಫಾರ್ಮೆಟ್, ಯಾವುದು ಬೇಕಾಷ್ಟಿರುತ್ತೆ ಕಂಪನಿಗಳದ್ದು. ಅದರಲ್ಲಿ ನಿಮ್ಗೆ ಯಾವುದು ಸೂಟಬಲ್, ಇದನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಅನುಭವಕ್ಕೆ ಬರುತ್ತದೆ. ನಿಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾಗಿದೆ ನನ್ನ ಸ್ಕಿನ್ಗೆ, ಯಾವುದು ಸರಿ. ಯಾರೋ ಒಬ್ಬರು ಬಂದು ಹೇಳ್ತಾರೆ ಇದನ್ನು ಹಚ್ಕೊಳ್ಳೆ ಅದನ್ನು ಹಚ್ಕೊಳ್ಳೆ ಅಂತ ಅಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಅದು ಅವ್ರ ಸ್ಕಿನ್ಗೆ ಸೂಟಬಲ್ ಆಗಿರಬಹುದು, ನಿಮ್ಮ ಸ್ಕಿನ್ಗೆ ಅದು ಸೂಟಬಲ್ ಅಂತ ಅನ್ನಿಸದೇ ಇರಬಹುದು. ಸೊ ಈ ಥರದ ಪ್ರಯೋಗಗಳು ನಾವು ನಮ್ಮ ಸ್ಕಿನ್ ಮೇಲೇ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಯಾವುದು ಸರಿ ಇಲ್ಲ ಇದನ್ನೆಲ್ಲ ನಾವು ಕಂಡುಹಿಡ್ಕೊಳ್ಬೇಕು. ಅದನ್ನು ಲಾಂಗ್ ಕೆಲವು ದಿವಸಗಳಾದ ಮೇಲೆ ನಿಮ್ಗೆ ಯಾಕೋ ಅದು ಸರಿ ಬರದೇ ಇರಬಹುದು. ಯಾಕೆ ಸರಿ ಬಂದಿಲ್ಲ, ಏನು ಇದನ್ನೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಕೊಳ್ತಾ ಹೋದರೆ ಕೊನೆಗೆ ಅಲ್ಟಿಮೇಟ್ಲಿ ಯಾವುದೋ ಒಂದು ನಿಮಗೆ ಇಡಿಸುತ್ತೆ, ಸೆಟ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ಬಿಡೋಕ್ಕೆ ಮನಸ್ಸು ಬರಲ್ಲ. ಈ ಥರ ಅದು ಬ್ರ್ಯಾಂಡೆಡ್ ಅಂತ ಇರ್ಬೋದು, ಅಥವಾ ಆಯುರ್ವೇದಿಕ್ ಇರಬಹುದು, ಅಥವಾ ನ್ಯಾಚುರಲ್ ಸಿಗುತ್ತೋ ಕೊಬ್ಬರಿ ಎಣ್ಣೆ ಇರಬಹುದು, ಸಿಂಪಲಾಗಿ ಸಿಗೋವಂಥ ಕ್ರೀಮ್ಗಳಿರಬಹುದು, ವ್ಯಾಸ್ಲಿನ್ ಇರ್ಬೋದು, ಏನೇ ಇರಬಹುದು. ನಿಮಗೆ ಯಾವುದು ಸೂಟಬಲ್ ಅನ್ನೋದು ಅದರ ನಿರ್ಣಯ ತಗೊಳ್ಳೋದು
ನಿಮ್ಮ ಮೇಲೆ ಬಿಟ್ಟಿರುತ್ತೆ. ನೀವೇ ಅದನ್ನು ಕಂಡುಹಿಡ್ಕೋಬೇಕು. ಅದನ್ನು ನೀವು ಮೇಕಪ್ಗೆ ಮುಂಚೆ ನೀವು ಸ್ಕಿನ್ ಕೇರ್ ತಗೊಳ್ಳೋದ್ರ ಜೊತೆಗೆ ಯಾವುದು ಮೊದಲು ನಿಮ್ಮ ಸ್ಕಿನ್ ಮೇಲೆ ಹಚ್ಕೊಂಡು ನಾನು ಮೇಕಪ್ ಕೂತ್ಕೋಬೇಕು ಅನ್ನೋ ಒಂದು ನಿರ್ಧಾರ ಅದು ನಿಮ್ಮದು. ಕರೆಕ್ಟ್. ಆ್ಯಕ್ಚುಲಿ ಇದು ಒಳ್ಳೆ ಟಿಪ್ಸು ಸಿಕ್ತು ನಮಗೆ. ಬಟ್ 600 ಸಿನಿಮಾಗಳಿಗಿಂತಲೂ ಕೂಡ ಹೆಚ್ಚಿನ ಸಿನಿಮಾ ಅಂದರೆ ಅದು ನೋಡಿ, ಕೇಳೋಕ್ಕೆ 600 ಅಂತ ಎಷ್ಟು ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಬಟ್ ಕೆಲಸ ಮಾಡಿದ್ದೀರ ನೀವು 600ಕ್ಕಿಂತಲೂ ಕೂಡ ಹೆಚ್ಚಿನ ಸಿನಿಮಾಗಳಲ್ಲಿ. ಯಾಕಂದರೆ ಅದು ಈಸಿ ಅಲ್ವೇ ಅಲ್ಲ. 1 ಸಿನಿಮಾ, 2 ಸಿನಿಮಾ, 100 ಸಿನಿಮಾ, 200 ಸಿನಿಮಾ ಆದ ತಕ್ಷಣ ಸಾಕು ನನಗೆ ಅಂತ ಅನಿಸೋದು ಇರಬಹುದು. ಅಥವಾ ನೋಡಿ, ಆ ನಂಬರ್ಸೇ ತುಂಬ ಜಾಸ್ತಿ ಅನಿಸುತ್ತೆ. ಬಟ್ ನೀವು 600 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಅದಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ. ಆ ಅನುಭವ ನೋಡಿ, ಮೊದಲು ಈ ಸಂಖ್ಯೆ ಬಗ್ಗೆ ಹೇಳ್ತೀನಿ. ಈಗ ಆಗ ಮೇಕಪ್ ಆರ್ಟಿಸ್ಟ್ಗಳು ಚೆನ್ನೈಯಿಂದ ಬರೋರು, ನಮ್ಮ ಕನ್ನಡ ಚಿತ್ರಗಳಿಗೆ ಚೆನ್ನೈಯಿಂದ ಬರೋರು. ಈಗ ಬೇಕಾಷ್ಟು ಜನ ಇಲ್ಲೇ ಇದ್ದಾರೆ. ಆಗ ನಾ ಹೇಳೋದು, ಈಗ 50 ವರ್ಷಗಳ ಹಿಂದೆ ಸುಮಾರು ಜನ ಸಿನಿಮಾಗಳಿಗೆ ಮೇಕಪ್ ಮಾಡುವಂಥವ್ರು, ಹೇರ್ ಸ್ಟೈಲ್ ಸಿನಿಮಾಗಳಿಗೆ ಹೇರ್ ಸ್ಟೈಲ್ ಮಾಡುವಂಥವ್ರು, ಇವರೆಲ್ಲರೂ ಅಲ್ಲಿಂದ ಕರ್ಕೊಂಡು ಬರೋರು. ಅಲ್ಲಿಂದ ಬೇಕಾದಷ್ಟು ಜನನ ಕರ್ಕೊಂಡು ಬರೋರು. ಈವನ್ನು ಔಟ್ಡೋರ್ ಯೂನಿಟ್ಗಳು ಕೂಡ ಚೆನ್ನೈ, ಆವಾಗ ಮದ್ರಾಸಿಂದ ಬರೋದು. ಔಟ್ಡೋರ್ ಯೂನಿಟ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಿರ್ಬೋದು, ಹೇರ್ ಸ್ಟೈಲಿಸ್ಟ್ಗಳಿರ್ಬೋದು, ಬೇಕಾದಷ್ಟು ಜನ. ಯಾಕೆ ಅಂದರೆ ಮೊದಲು ನಮ್ಮ ಕನ್ನಡ ಚಿತ್ರರಂಗ ಅಲ್ಲೇ ಇದ್ದಿದ್ದು, ಮದ್ರಾಸಲ್ಲೇ ಕನ್ನಡ ಚಿತ್ರಗಳೆಲ್ಲ ಮಾಡ್ತಾಯಿದ್ದು, ಶೂಟಿಂಗ್ ಎಲ್ಲ ಅಲ್ಲೇ ಮಾಡ್ತಾಯಿದ್ದು. ತುಂಬ ಕಷ್ಟದಲ್ಲಿ ಮಾಡ್ತಾಯಿದ್ರು. ಆಗ ಕನ್ನಡ ಚಿತ್ರಗಳಿಗೆ ನೈಟ್ ಮಾತ್ರ ಫ್ಲೋರ್ಸ್ ಸಿಗೋದು. ಇಂಡೋರ್ ಶೂಟಿಂಗ್ಗಳು ಮಾಡ್ಬೇಕಾರೆ ಫ್ಲೋರಲ್ಲಿ ನೈಟ್ಗಳೇ ಸಿಗ್ತಾ ಇದ್ದು. ಅವ್ರು ನೈಟಲ್ಲೇ ಮಾಡ್ಕೋಬೇಕು ಕನ್ನಡ ಪಿಕ್ಚರ್ಗಳು. ಮತ್ತೆ ಬೆಳಿಗ್ಗೆ ಬೇರೆ ಇದಕ್ಕೆ ಕೊಡೋರು. ಬೇರೆ ಅಲ್ಲಿ ತಮಿಳ್ನಾಡಿನಲ್ಲಿ ಅಂದರೆ ಮದ್ರಾಸಲ್ಲಿ ಅಂತ ಹೇಳ್ತೀನಿ ನಾನು. ಮತ್ತೆ ಮದ್ರಾಸನ ಪದನೇ, ಆವಾಗ ಮದ್ರಾಸೇ ಇದ್ದಿದ್ದು, ಮದ್ರಾಸನ ಹೆಸರೇ ಇದ್ದಿದ್ದು. ಹಾಗಾಗಿ ಅದನ್ನೇ ಉಪಯೋಗಿಸ್ತೀನಿ. ಮದ್ರಾಸ್ ಯಾವಾಗ ಚೆನ್ನೈ ಆಯಿತು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ, ಚರಿತ್ರೆ ಇರಲಿ. ಆಗ ಮದ್ರಾಸಲ್ಲಿ ಏನು ಮಾಡೋರು ಅಂದರೆ ಬೇಕಾಷ್ಟು ಸ್ಟುಡಿಯೋಗಳಿದೆ, ಆದ್ರೂ ಕನ್ನಡ ಚಿತ್ರಗಳಿಗೆ ಬರೀ ನೈಟ್ ಟೈಮ್ಸೇ ಕೊಡ್ತಾ ಇದ್ದಿದ್ದು ಕಾಲ್ ಶೀಟ್ಗಳು. ನೈಟಲ್ಲಿ ನಾವು ಮಾಡ್ಕೋಬೋದಾಗಿತ್ತು. ಆಗ ನಾನಿನ್ನೂ ಅಲ್ಲಿ ಹೋಗಿರಲಿಲ್ಲ. ನನಗೂ ಇದೆಲ್ಲ ವಿಷಯ ನಾನು ತಿಳ್ಕೊಂಡಿರೋ ಅಂಥ ವಿಷಯ ಆಮೇಲೆ ನಿಮ್ಗೆ ಗೊತ್ತಾಗಿರೋ ವಿಷಯ. ನಾನು ಹೋದೆ, ಒಂದು ಸಲ ಹೋದೆ, ನನಗೆ ಒಳಗಡೆ ಬಿಡಲಿಲ್ಲ AVM ಸ್ಟುಡಿಯೋದಲ್ಲಿ. ಆವಾಗ ಬಿಡ್ತಿರಲ್ಲ, ನೀವೇನು ಅಂತ ಕೇಳ್ತಾರೆ. ನನಗೆ ಆವಾಗ ನಾನಿನ್ನೂ ಮೇಕಪ್ ಕಲಾವಿದ ಆಗಿರಲಿಲ್ಲ, ಆರ್ಟಿಸ್ಟ್ ಆಗಿರಲಿಲ್ಲ, ಏನಿಲ್ಲ. ಹೆಂಗೆ ಬಿಡ್ತಾರೆ ಅವರು? ನೀವು ಯಾಕೆ ಹೋಗಿದ್ರಿ? ಆರ್ಟಿಸ್ಟ್ಗಳು ನೋಡಬೇಕು ಅಂತ ಹೋಗಿದ್ದೆ, ನೋಡಬೇಕು ಅಂತ ಹೋಗಿದ್ದೆ. ಆ ಶೂಟಿಂಗ್ ಹೇಗೆ ಮಾಡ್ತಾರೆ, ಹೇಗೆ ತೆಗಿತಾರೆ ಮೂವಿ ಅನ್ನೋದನ್ನು ಕ್ಯೂರಿಯಾಸಿಟಿ. ಅದು ನಮ್ಮ ತಾಯಿ ನನಗೆ ಒಂದು 40 ರೂಪಾಯಿ ಫೀಸ್ ಕೊಟ್ಟಿದ್ದರು ಪರೀಕ್ಷೆಗೆ ಅಂತಂದ್ಬಿಟ್ಟು. ಅದನ್ನು ತೊಗೊಂಡು ಹೊರಟೋಗಿದ್ದೆ ನಾನು. 40 ರೂಪಾಯಿ ಇಟ್ಕೊಂಡು 50 ವರ್ಷದಿಂದ ಹಂಗಿತ್ತು. 40 ರೂಪಾಯಿ ಇಟ್ಕೊಂಡು ಹೋಗಿ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಅಂದರೆ ನಮ್ಮದು ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಬಸ್ ಅಂದರೆ ಬಸ್ಸು, ಲಾರಿ ಅಂದರೆ ಲಾರಿ, ಕಾರ್ ಅಂದರೆ ಕಾರು, ಟ್ರೈನ್ ಅಂದರೆ ಟ್ರೈನ್, ಹೇಗೋ ಮ್ಯಾನೇಜ್ ಮಾಡೋಣ ಅಂತ. ನಾನು ಅಲ್ಲಿಗೆ ಹೋದಾಗ ಮಡ್ರಾಸ್ಗೆ ಹೋಗ್ತಾ ಇದ್ದಂಗೆ ಒಬ್ಬ ಮೋಸ ಮಾಡಿ 20 ರೂಪಾಯಿ ಕಿತ್ಕೊಂಡ್ಬಿಟ್ಟ. ಇನ್ನು 20 ರೂಪಾಯಿನಲ್ಲಿ ನಾನು 1-2 ದಿವಸ ಕಳೆದಿದ್ದೀನಿ ಮದ್ರಾಸಲ್ಲಿ. ನಾನು ಸ್ಟುಡಿಯೋಗೂ ನನಗೆ ಬಿಡಲಿಲ್ಲ, ಶೂಟಿಂಗ್ ನೋಡೋಕ್ಕೂ ಬಿಡಲಿಲ್ಲ. ಹಾಗೂ ಹೀಗೂ ಸಂಭವ್ ಒಂದು 2-3 ದಿವಸಕ್ಕೆ ನಾನು ಮತ್ತೆ ವಾಪಸ್ ಆದೆ ಬೆಂಗಳೂರಿಗೆ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿಕೊಂಡು ಟಿಕೆಟ್ ತೊಗೊಳ್ದಲೆ ಕದ್ದು ಟ್ರೈನಲ್ಲೇ ವಾಪಸ್ ಬಂದು ಮನೆ ಸೇರಿಕೊಂಡೆ. ಅಷ್ಟೊತ್ತಿಗಾಗಲೇ ನಮ್ಮ ಮನೇಲಿ ಎಲ್ರಿಗೂ ಗಾಬರಿ ಆಗಿತ್ತು. ಆಗ ಫೋನ್ ಗೀನ್ ಏನೂ ಇರಲಿಲ್ಲ. ಇದು ಬ್ಯಾಕ್ಗ್ರೌಂಡ್ ಆಫ್ ಮೈ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹಿಂಗೆ, ನಟರನ್ನು ನೋಡಬೇಕು ಅಂತ. ಅಂದರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತ? ಇಂಟ್ರೆಸ್ಟ್ ಇತ್ತು ತುಂಬ. ನಾನು ಎಲ್ಲ ಪಿಕ್ಚರ್ಗಳು ನೋಡ್ತಾ ಇದ್ದೆ, ಕನ್ನಡ, ತಮಿಳು, ಹಿಂದಿ, ಇಂಗ್ಲೀಷ್ ಎಲ್ಲ ಫಿಲ್ಮ್ಗಳು ನೋಡ್ತಾ ಇದ್ದೆ. ಅವಾಗ ಹೇಗೆ ನೋಡ್ತಿದ್ರಿ? ಥಿಯೇಟರ್ಗೆ ಹೋಗ್ತಿದ್ರಾ? ಥಿಯೇಟ್ರಿಗೆ ಹೋಗ್ತಾ ಇದ್ದೆ. ಅವಾಗೆಲ್ಲ ನಮಗೆ 50 ಪೈಸೆ ನವರಂಗಲ್ಲಿ ಟಿಕೆಟು. ಮಾರ್ನಿಂಗ್ ಶೋಗೆ ಹೋದರೆ ಗೋಪಾಲಲ್ಲಿ 30 ಪೈಸೆ, 50 ಪೈಸೆ, ಆಮೇಲೆ 50 ಪೈಸೆ ಇದ್ದಿದ್ದು 60 ಪೈಸೆ. ನಮ್ಮ ಮನೆಗಳಲ್ಲಿ ಅಷ್ಟು ದುಡ್ಡೆಲ್ಲ ಕೊಡ್ತಾ ಇರಲಿಲ್ಲ. ಹಾಗೂ ಈಗೂ ನಾವು ನಮಗೆ ಅಕ್ಕಿ ತೊಗೊಂಡು ಬಾ ಇದು ತೊಗೊಂಡು ಬಾ ಅಂತ ಕಳಿಸಿದಾಗ ಉಳಿಸ್ಕೊಂಡು ಏನೇನೋ ಮಾಡಿಕೊಂಡು ಈ ಥರ ನಮ್ಮ ಚಲನಚಿತ್ರದ ಮೇಲೆ ಅಷ್ಟೊಂದು ಆಸಕ್ತಿ ಆಗಲೇ ಬಹಳ ಇತ್ತು.
ಹೀಗಾಗಿ ನನಗೆ ಒಂದು ಚಿತ್ರಗಳ ಮೇಲೆ ಆಸಕ್ತಿ ಇರೋದಂತೂ ಖಚಿತ. ಯಾಕೆಂದರೆ ನಮ್ಮ ತಾಯಿಯವ್ರಿಗೂ ಇತ್ತು ಅಂತ ಕಾಣುತ್ತಾ ಅಷ್ಟು. ಅವರು ಪಾಪ ನಮ್ಮನ್ನು ಕರ್ಕೊಂಡು ಹೋಗೋರು ಸೆಂಟ್ರಲ್ ಥಿಯೇಟ್ರು ಮಲ್ಲೇಶ್ವರದಲ್ಲಿ. ನಮ್ಮ ಮನೆ ಇದ್ದಿದ್ದು ಆಗ ಮಲ್ಲೇಶ್ವರದಲ್ಲಿ 8ನೇ ಕ್ರಾಸು 7ನೇ ಮೇನ್ ರೋಡ್ ಇಲ್ಲಿದ್ವಿ. ನಮ್ಮದು ಒಂದು ಔಟ್ ಹೌಸು, ದೊಡ್ಡ ಕುಟುಂಬ ಆದರೂ ಔಟ್ ಹೌಸು. ಆಗ ಔಟ್ ಹೌಸ್ ಅಂದ್ರೇ ದೊಡ್ಡದಾಗಿತ್ತು ಮನೆ ಅದು. ನಮ್ಮ ತಂದೆಯವರು ಸರ್ಕಾರಿ ಉದ್ಯೋಗದಲ್ಲಿದ್ದರು. ಅವ್ರಿಗೆ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಾಗ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದವರು. ಆಮೇಲೆ ಮತ್ತೆ ಅವ್ರಿಗೆ ಟ್ರಾನ್ಸ್ಫರ್ ಆದಾಗ ಅವ್ರ ಜೊತೆ ಹೋಗಲಿಲ್ಲ. ಅವ್ರ ಜೊತೆ ಹೋಗಿದ್ದು ನಾನೊಬ್ಬನೇ ಅಡುಗೆ ಮಾಡಿಕೊಂಡು ಹಾಗೆ ಹೈಸ್ಕೂಲ್ನಲ್ಲಿ ಓದ್ಕೊಂಡು ನೆಲಮಂಗಲದಲ್ಲಿ ಜಾಸ್ತಿ ವರ್ಷಗಳು ನಾನು ಓದಿದೆ. ಹೌದಾ? ಆ ನಂತರ ನನ್ನ ಶನಿವಾರ ವೀಕೆಂಡಲ್ಲೇ ಅವರು ಬೆಂಗಳೂರಿಗೆ ಬಂದುಬಿಡೋರು ನಮ್ಮ ಮನೆಗೆ. ಅವ್ರ ಜೊತೆ ನಾನು ಬರಲೂಬಹುದಾಗಿತ್ತು, ಅಲ್ಲೇ ಉಳ್ಕೊಂಡು ಇರಬಹುದಾಗಿತ್ತು. ನೀವೇನು ಮಾಡ್ತಿದ್ರಿ? ನಾನು ಅಲ್ಲೇ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆದರೆ ನೆಲಮಂಗಲದಿಂದ ರಾತ್ರಿ 7 ಗಂಟೆ 8 ಗಂಟೆಗೆ ಹೊರಟು ಸೆಕೆಂಡ್ ಶೋ ಪಿಕ್ಚರ್ ನೋಡೋದಕ್ಕೆ ಗೋಪಾಲ್ ಥಿಯೇಟ್ರಿಗೆ ಬಂದು ಅಲ್ಲಿ ಪಿಕ್ಚರ್ ನೋಡ್ಕೊಂಡು ಮತ್ತೆ ನೆಲಮಂಗಲಕ್ಕೆ ಹೋಗ್ತಾ ಇದ್ದೆ. ದೂರ ನಿಜ, ನಿಮ್ಮ ಮನೆ ಹತ್ರ ಅಲ್ವಾ? ಆವಾಗ ಅದು ನೆಲಮಂಗಲದಿಂದ ಅದು ಏನು ಸೈಕಲ್ನಲ್ಲಿ ನಾವು ಬರ್ತಾ ಇದ್ದಿದ್ದು. ಸೈಕಲ್ನಲ್ಲಿ ಬಂದು ಹೋಗ್ತಾ ಇದ್ವಿ. ಈ ಥರದ್ದು ಒಂದು ಇದು ಸಿನಿಮಾ ಪ್ರೀತಿ. ಈಗ ಈ ಥರ ಹಿಂದೆ ನಾವು ಹೇಗೆ ನಮ್ಗೆ ಆಸಕ್ತಿ ಚಲನಚಿತ್ರರಂಗದಲ್ಲಿ ಬೆಳೀತು, ಅದನ್ನೇ ಹೇಗೆ ಹುದುಗಿಸಿಟ್ಕೊಂಡು ನನ್ನ ವಿದ್ಯಾಭ್ಯಾಸನೂ ಮುಗಿಸ್ತಾ ಬಂದೆ. ಡಿಗ್ರಿ ರೇಣುಕಾಚಾರ್ಯ ಕಾಲೇಜಲ್ಲಿ ಓದಿ ಅಲ್ಲಿ ಫೇಲ್ ಆಗಿ ಮತ್ತು ಇನ್ನೊಂದು ವರ್ಷ KLE ಕಾಲೇಜಿನಲ್ಲಿ ಓದಿ ಮತ್ತು ಅಲ್ಲಿ ಡಿಗ್ರಿ ಮಾಡಿಕೊಂಡು ಆ ಡಿಗ್ರಿ ಆದಮೇಲೆ ಇಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ 71 ಇಸ್ವಿ. ಆ ಸಂದರ್ಭದಲ್ಲಿ ನಾವು ಮುಗಿಸಿದ ತಕ್ಷಣ, ಆ ಕೋರ್ಸ್ ಮುಗಿದ ತಕ್ಷಣ ನನಗೆ ಏನು ಮಾಡೋದು, ಎಲ್ಲೂ ಕೆಲಸಗಳ ಫೇಲ್ ಬೇರೆ ಆಗಿದ್ದೆ. ಸರಿ ಏನು ಮಾಡೋದು, ಕೊನೆಗೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ಅವರು ಒಂದು ಹವ್ಯಾಸಿ ಕಲಾವಿದರಿಗೆ ರಂಗ ತರಬೇತಿ ಶಿಬಿರ ಮಾಡಿದರು. ಬೇಸಿಗೆ ಶಿಬಿರ, ಅದು 40 ದಿವಸದ್ದು. 40 ದಿವಸ ಶಿಬಿರ ಆಗ್ತಿತ್ತು ಅವಾಗ. ಹಂಗಿದ್ರೆ ಅದೊಂದು ಶಿಬಿರ 40 ದಿವಸದ್ದು ಇದು ಮಾಡಿದರು. ಆ ಒಂದು 3 ವರ್ಷದ ಅನುಭವ ರೇಣುಕಾಚಾರ್ಯ ಕಾಲೇಜಿನಲ್ಲಿ 2ನೇ ವರ್ಷದಲ್ಲಿ ಒಂದು ನಾಟಕ ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನ್ ಇಲ್ಲಿ ನಡೀತಾ ಇತ್ತು. ಅದು ನಮ್ಮ ಯಾವುದು ಆಮೇಲೆ ಹೇಳ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಇನ್ನೊಂದು ಸಂಘಟನೆಗಳೆಲ್ಲ ಸೇರಿ ಆಗ ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನ್ ಅಂತ ಮಾಡ್ತಾಯಿದ್ರು. ನಾವು BSc ಸೆಕೆಂಡ್ ಇಯರಲ್ಲಿ ಒಂದು ನಾಟಕ, ಶ್ರೀರಂಗರದ್ದು ಒಂದು ನಾಟಕ ಮಾಡಿದ್ವಿ. ಆ ನಾಟಕ ಯಾವುದು ಅದು ಹೆಸರು ಮರ್ತಾ ಹೋಗ್ತೇನೆ ಹೆಸರು. ಆ ನಾಟಕಕ್ಕೆ 2nd ಪ್ರೈಸ್ ಬಂತು ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನಲ್ಲಿ. ಆಗ ನನ್ನ ಹೆಸರನ್ನು ಪರ್ಟಿಕ್ಯುಲರಾಗಿ ಇಂಥ ಪಾತ್ರದವರು ಚೆನ್ನಾಗಿ ಮಾಡಿದರು ಅಂತ ಒಂದು ಸೂಚಿಸಿದರು, ಒಂದು ರೈಟ್ ಅಪ್ ಇತ್ತು. ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲಪ್ಪ, ತುಂಬ ಹೆಸರು ನಮ್ಮ ತಂದೆ ತಾಯಿಗೆ ತೋರಿಸೋದು, ಈ ಥರ ಬಂದಿದೆ ನೋಡಿ ಹೆಸರು ಅಂಥೇಳಿ. ಹೀಗಾಗಿ ನನ್ನ ಏನು ಒಂದು ಸಿನಿಮಾ ರಂಗದ ನಾಟಕದ ಕಲೆ, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು. ಆಗ ನನಗೆ ಮೇಕಪ್ ಕಲಾವಿದನಾಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ, ಅದ್ರ ಬಗ್ಗೆ ಯೋಚಿಸೂ ಇರಲಿಲ್ಲ. ಆದರೆ ಇಲ್ಲಿ ವರ್ಕ್ಶಾಪಿಗೆ ಬಂದಲ್ಲ, ಶಿಬಿರ 40 ಶಿಬಿರ. ಆ ಶಿಬಿರದಲ್ಲಿ ಎಲ್ಲದನ್ನು ಹೇಳ್ಕೊಡೋರು. ಕಾಸ್ಟ್ಯೂಮ್, ಮೇಕಪ್, ಲೈಟಿಂಗ್, ಬ್ಯಾಕ್ ಸ್ಟೇಜ್, ಆ್ಯಕ್ಟಿಂಗ್, ಡೈರೆಕ್ಷನ್ ಎಲ್ಲ ಇತ್ತು. ಆ್ಯಂಡ್ ಅದೆಲ್ಲ ಹೇಳ್ಕೊಡೋದ್ರ ಜೊತೆಗೆ ದಿನಕ್ಕೆ ₹1 ಕೊಡೋರು, ₹1.25. ಶಿಬಿರ ಬಂದಿರೋ ಶಿಬಿರಾರ್ಥಿಗಳಿಗೆ ಕೊಡ್ತಿದ್ರು. ಶಿಬಿರಾರ್ಥಿಗಳಿಗೆ ಅವರು ನಮಗೆ ಕೊಡೋರು. ಆಗ ₹1.25 ಒಂದೇ ದಿವಸದಲ್ಲಿ ಸಿಗುತ್ತೆ ಅಂದರೆ ನಮ್ಗೆ ಬಹಳ ಖುಷಿ. ಈಗ ನಾವು ದುಡ್ಡು ಕೊಟ್ಟು ಹೋಗ್ಬೇಕು, ಆವಾಗ ನಿಮಗೆ ದುಡ್ಡು ಕೊಡ್ತಾರೆ, ನಮ್ಗೆ ದುಡ್ಡು ಕೊಡೋರು.
ಅಲ್ಲ ಈಗಲೂ ಬೇಕಷ್ಟು ಇದ್ದಾರೆ, ಕೊಡೋರು ಇದ್ದಾರೆ. ಬಟ್ ಇರಲಿ, ಅದು ಇರಲಿ, ನಮ್ಮ ಅನುಭವದ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿ, ಅಲ್ಲಿ ಒಂದು ಕಾಲ್ ಕೊಡ್ತಾರೆ ಒಂದು ಅನ್ನೋದು ಒಂದು. ಎರಡನೇದಾಗಿ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ನಮಗೆ, ಟ್ರೈನಿಂಗು ಒಳ್ಳೆಯದು ಅಂತ ಹೇಳಿ ನಾವು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಅಲ್ಲಿ ಅನೇಕ ಜನ ಸುಮಾರು ಒಂದು 40 ಜನನ ಅಲ್ಲ 40-20 ಜನ ಇದ್ದರು, ಒಂದಷ್ಟು ಜನ ಇದ್ವಿ. ಅದರಲ್ಲಿ ಸುಮಾರು ಜನ ಇವಾಗೆಲ್ಲ ಹೆಸರಾಂತ ನಿರ್ದೇಶಕರಾಗಿದ್ದಾರೆ, ನಟರು ಆಗಿದ್ದಾರೆ. ನೆನಪಿದೆಯಾ ಸರ್, ಹೇಳ್ಬೋದು? ನಮ್ಮ ಬ್ಯಾಚಲ್ಲಿದ್ದವರು TS ನಾಗಾಭರಣ, ರಂಗಸಂಪದ ಪ್ರೆಸಿಡೆಂಟ್ ಆಗಿದ್ದಂಥ J. ಲೋಕೇಶ್, B. ಜಯಶ್ರೀ, ಆಮೇಲೆ ಇನ್ನು ಸುಮಾರು ಜನ ಇದ್ದಾರೆ, ಅಶೋಕ್ ಅಂತ ಒಬ್ಬರು, ಸುಮಾರು ಜನ, ಜ್ಞಾನೋಬ ಅಂತ ಒಬ್ಬರು, ಆಮೇಲೆ MA ಆನಂದ ಅಂತಂದ್ಬಿಟ್ಟು ಸುಮಾರು ಜನ, ಹೀಗೆ ತುಂಬ ಹೆಸರಾಂತ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಸುಮಾರು ಜನ ಅವರವರು ಹಳ್ಳಿಗಳಿಗೂ ಹೋಗಿ ಅಲ್ಲಿ ಈ ತರಬೇತಿಯಿಂದ ಏನು ಶಿಕ್ಷಣ ಪಡೆದ್ರೋ ಅದನ್ನು ಉಪಯೋಗಿಸ್ಕೊಂಡು ನಾಟಕಗಳು ಮಾಡೋದು ಅದೆಲ್ಲ ಮಾಡಿದ್ದಾರೆ. ಬಟ್ ನಮಗೆ ತುಂಬ ಅಲ್ಲಿ ಏನಕ್ಕೆ ನಮಗೆ ಆ ಶಿಬಿರದಲ್ಲಿ ಭಾಳ ಅನುಕೂಲ ಆಯಿತು ಅಂತ ಹೇಳಿದ್ರೆ, ನಮಗೇನು ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು, ಆಮೇಲೆ 6 ಗಂಟೆವರೆಗೂ ಅಷ್ಟೇ. ಎಲ್ಲಿ ಇದು ನಡೀತಾ ಇದ್ದಿದ್ದು ರಂಗಶಿಬಿರ ಅಂತ ಹೇಳಿದ್ರೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೇಲ್ಗಡೆ ಒಂದು ವರ್ಕ್ಶಾಪ್ ಇತ್ತು. ಅಲ್ಲೇ ನಮಗೆ ಟ್ರೈನಿಂಗು, ರಿಹರ್ಸಲ್ಸು ಎಲ್ಲ ಆಗೋದು. ಸಂಜೆ 6 ಗಂಟೆವರೆಗೂ ಈ ಲೇಡೀಸ್ ಲೌಂಜ್, ಜೆಂಟ್ಸ್ ಲೌಂಜ್ ಎಲ್ಲ ಇದೆಯಲ್ಲ, ಅಲ್ಲಿ ನಮಗೆ ಕ್ಲಾಸ್ಗಳು ಮಾಡ್ತಾಯಿದ್ರು. ಈ 6 ಗಂಟೆ ಆದಮೇಲೆ ಏನಾಗೋದು ಅಂತ ಹೇಳಿದ್ರೆ, ನಮ್ಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅಲ್ಲೇ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಕೂತ್ಕೊಳ್ಳೋದು. ಅದು ಏನು ಮೆಟ್ಲ ಮೇಲೆ ಯಾವಾಗ ಕೂತ್ಕೋತಾ ಇದ್ವಿ ಅಂದರೆ, ಏನೂ ಪ್ರೋಗ್ರಾಮ್ ಇಲ್ಲ ಅಂದಾಗ ಅಲ್ಲಿ ಪ್ರೋಗ್ರಾಮ್ ಇದ್ದರೆ ಆ ಪ್ರೋಗ್ರಾಮ್ ನಾವು ನೋಡೋದು. ಅದು ಏನು ಟಿಕೆಟ್ ಇರ್ತಿತ್ತು ಅವಾಗ. ಕೆಲವು ಪ್ರೋಗ್ರಾಮ್ಗಳು, ಕೆಲವು ಬಿಟ್ಟು ಇದ್ದದ್ದನ್ನು ಆರಾಮಾಗಿ ನೋಡಿಬಿಡ್ತಾ ಇದ್ವಿ. ಇನ್ನು ಕೆಲವನ್ನ ನಮಗೆ ಅಲ್ಲೇ ಒಂದು ಬೆಳಗಿಂದ ಸಾಯಂಕಾಲದವರೆಗೂ ಇರುವಾಗ ಹೆಂಗೆ ನುಸುಳೋದು ಅಂತ ಬೇರೆ ಕಲ್ತ್ಕೊಂಡಿದ್ವಿ. ಹೇಗೋ ಹಾಗೂ ಹೀಗೂ ಮಾಡಿ ಪ್ರೋಗ್ರಾಮ್ನ ನೋಡಬೇಕು ಅಂತಂದ್ಬಿಟ್ಟು ನಮಗೆ ಭಾಳ ಇಷ್ಟ. ಅಲ್ಲೇ ಕೊನೆಗಂತೂ ಕೆಲವು ಪ್ರೋಗ್ರಾಮ್ಗಳಂತೂ ಭಾಳ ಸ್ಟಡೆಡ್ ಪ್ರೋಗ್ರಾಮ್ಗಳು. ಅಂಥದ್ದನ್ನು ಈವನ್ ವೆಂಟಿಲೇಟರ್ಗಳಿರ್ತಾವಲ್ಲ, ಫ್ಯಾನ್ಗಳಿತ್ತು ಅವಾಗ, ಆ ಕಿಂಡಿಯಿಂದ ಕೂಡ ನೋಡ್ತಾ ಇದ್ವಿ. ಆಗ ಒಂದು ನಾಟಕ ಪ್ರಭಾತ್ ಶಿಶುವಾರದವ್ರದ್ದು ಹೌಸ್ಫುಲ್ಲು. ನಮಗೆ ಅವಾಗ ಎಲ್ಲ ಬಿಡ್ತಾ ಇರಲಿಲ್ಲ, ಓನ್ಲಿ ಟಿಕೆಟ್ ತೊಗೊಳ್ಳೋ ಅಷ್ಟು ಶಕ್ತಿನೂ ಇರ್ತಾ ಇರಲಿಲ್ಲ. ಟಿಕೆಟಲ್ಲಿ ಎಷ್ಟಿತ್ತು ಆವಾಗ? ಫಸ್ಟು ನಮ್ಮ ಟೈಮ್ನಲ್ಲಿ ನಾಟಕಗಳಿಗೆ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 1, 2, 3 ಕೂಡ ಇಟ್ಟಿರೋದುಂಟು. ಬಟ್ ಅವಾಗ ಅದೇ ದೊಡ್ಡದು. ನಾಟಕಕ್ಕೆ ಇಷ್ಟು ದುಡ್ಡು ಕೊಟ್ಟು ನೋಡ್ಬೇಕಾ ಅನ್ನೋ ಅಂತ ಮನೋಭಾವನೆ ಬೇಕಾದ ಜನದಲ್ಲಿತ್ತು. ಈಗಲೂ ಇದೆ, ಈಗ ಬೇರೆ ಥರ ಇದೆ, ಆಗ ಬೇರೆ ಥರ ಇತ್ತು. ಸರಿ, ಈಗ ಏನು ಮಾಡೋದು, ಟಿಕೆಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ ನಮಗೆ. ಹಾಗೂ ಈಗ ಆ ಗೇಟ್ ಕೀಪರ್ ಹತ್ರ ಮಸರು ಮಾಡಿ ಒಂಥರ ಚಮಕ ಹಚ್ಚಿ ಹೇಗಾದರೂ ಅವನ್ನ ರಿಕ್ವೆಸ್ಟ್ ಮಾಡಿಕೊಂಡು ನುಗ್ಗಿ ಆದರೂ ಹೇಗೋ ಮಾಡಿ ಹೋಗ್ತಾಯಿದ್ವಿ. ಇನ್ನು ಕೆಲವು ನಾಟಕಗಳಿಗೆ ಬ್ಯಾಕ್ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿಬಿಡ್ತಾಯಿದ್ವಿ. ನಾವು ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ ಅಂದ್ಕೊಂಡು ಬ್ಯಾಕ್ ಸ್ಟೇಜಲ್ಲಿ ಹೋಗಿ ಅಲ್ಲಿ ಸೈಡ್ ವಿಂಗಿಂದ ನೋಡೋದು ಉಂಟು. ಹೀಗೆ ಬೇಕಾದಷ್ಟು ಮಾಡ್ತಾ ನಾನು ಆವಾಗ ನಮ್ಮ ಗುರುಗಳು ನಾಣಿಯವರು, BN ನಾಣಿ ಅಂತಂದ್ಬಿಟ್ಟು, BN ನಾರಾಯಣ್, B ನಾರಾಯಣ್ ಅವರ ಹೆಸರು. ಅವರು ಆವಾಗಲೇ ತುಂಬ ಪ್ರಸಿದ್ಧ ಹೊಂದಿದಂಥ ಮೇಕಪ್ ಕಲಾವಿದ, ಹವ್ಯಾಸಿ ರಂಗಭೂಮಿ ಬೆಂಗಳೂರಲ್ಲಿ. ಅವ್ರ ಜೊತೆಗೆ ಸೇರ್ಕೊಂಬಿಟ್ಟೆ ನಾನು, ಹಂಗೂ ಹೀಗೂ ಮಾಡಿ ಬಾ ಅನ್ನೋದು. ಅವರು ಸ್ಕೂಟ್ರಲ್ಲಿ ಬರೋರು, ಫ್ಯಾಕ್ಟ್ರಿಯಿಂದನೋ ಎಲ್ಲಿಂದನೋ ಬರೋರು, ಮುಂದ್ಗಡೆ ಮೇಕಪ್ ಕಿಟ್ ಇಟ್ಕೊಂಡು ಬರೋರು. ಅವ್ರು ಸ್ಕೂಟ್ರಿನೂ ನಿಲ್ತಿರೋದಿಲ್ಲ, ನಾನು ಓಡೋಗಿ ಮೇಕಪ್ ಕಿಟ್ ತಗೊಂಡು ಹೋಗಿ ಹೀಗೆ ನನ್ನ ಮೇಕಪ್ ಅಲ್ಲಿಂದ ಶುರು ಆಯಿತು ಆ ಜರ್ನಿ. ಇಲ್ಲಿ ಒಂದು ಶಿಬಿರದಲ್ಲಿ ಎಲ್ಲ ಕಲ್ತ್ಕೋತಾ ಇದ್ದೆ. ಶಿಬಿರದಲ್ಲೂ ಮೇಕಪ್ ಅವರೇ ನಾಣಿಯವರು ಹೇಳ್ಕೊಡ್ತಾ ಇದ್ರು. ಇನ್ನು ಅವರು ಬಂದು ನಾಟಕಗಳಿಗೆ ಮೇಕಪ್ ಮಾಡುವಾಗ ಅವ್ರ ಜೊತೆ ಅಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಆವಾಗಲೇ ದೊಡ್ಡ ನಾಟಕಗಳು, ಸಿಂಡ್ರಲ್ಲ, ತೊಗಲಕ್, ಕಾಕನಗುಟ್ಟೆ ಎಲ್ಲ, ಇನ್ನು ಅನೇಕ ನಾಟಕಗಳು
ಮೇಕಪ್ ಅವರು ಮಾಡುವಾಗ ಕೈಲಾಸಂ ನಾಟಕಗಳು ಅದು ಇದು ಪರ್ವತವಾಣಿಯವರ ಜೊತೆನೂ ವರ್ಕ್ ಮಾಡಿದ್ದೀನಿ, ನಾಣಿಯವ್ರ ಜೊತೆನೂ ವರ್ಕ್ ಮಾಡಿದ್ದೀನಿ. ನಾಣಿಯವ್ರ ಜೊತೆ ಅಸಿಸ್ಟೆಂಟಾಗಿ ಅನೇಕ ವರ್ಷಗಳು ಪ್ರಾಕ್ಟೀಸ್ ಮಾಡ್ತಾ ನನಗೆ ಗೊತ್ತಿಲ್ಲದ ಹಾಗೆ ಅವರು ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಅವ್ರಿಗೆ ಯಾವ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಲ್ವೋ ಆ ಪ್ರೋಗ್ರಾಮ್ಗೆ ನನ್ನ ಕಳ್ಸೋಕ್ಕೆ ಶುರು ಮಾಡಿದ್ರು. ಅಲ್ಲಿ ನನಗೆ ಸ್ವಲ್ಪ ಒಳ್ಳೆಯ ಹೆಸರು ಬಂತು. ಬರ್ತಾ ಇನ್ನು ಬೇರೆ ಬೇರೆ ಟ್ರೂಪ್ಗಳವರು ಕರೆಯೋಕ್ಕೆ ಶುರು ಮಾಡಿದ್ರು, ಬೇರೆ ನನಗೆ ಇಂಡಿವಿಜುವಲಾಗೂ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ಆಗ ನನಗೆ ನಾನೇ ಒಂದು ಮೇಕಪ್ ಕಿಟ್ ಮಾಡ್ಕೋಬೇಕು ಅಂತ ಮನಸ್ಥಿತಿ ಉಂಟಾಯಿತು. ಆಮೇಲೆ ನನ್ನದೇ ಒಂದು ಮೇಕಪ್ ಕಿಟ್ ಒಂದು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನೋಡಿದ್ರೆ ಅಲ್ಲಿ ಮೇಕಪ್ ಕರೀತಾರೆ, ಆ್ಯಕ್ಟಿಂಗ್ ಕರೀತಾರೆ, ಬ್ಯಾಕ್ ಸ್ಟೇಜ್ ಕರೀತಾರೆ. ಆಮೇಲೆ ನಮ್ಮದೇ ಒಂದು ಟೀಮ್ ಕೂಡ ಒಂದು ಫಾರ್ಮ್ ಆಯಿತು, ಆರ್ ನಾಗೇಶ್ ಅಂತಂದ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ. ಆಗ ಅವರು ನಾವೆಲ್ಲ ಸೇರಿಕೊಂಡು ಒಂದು ಟ್ರೂಪ್ ಮಾಡೋಣ ಅಂಥೇಳಿ ರಂಗಸಂಪದ ಅಂತ ಒಂದು ಟ್ರೂಪ್, ಒಂದು ಮೊದಲನೇ ಮೀಟಿಂಗ್ ಅದು ಮ್ಯೂಸಿಯಂ ಮುಂಭಾಗದ ಆವರಣದಲ್ಲಿ ಒಂದು ಗಾರ್ಡನ್ನಲ್ಲಿ ಎಲ್ಲ ಒಂದು 10-15 ಜನ ಕೂತ್ಕೊಂಡು ಶುರು ಮಾಡಿದಂಥ ಒಂದು ಸಂಸ್ಥೆ ರಂಗಸಂಪದ. ಆ ರಂಗಸಂಪದಲ್ಲಿ ಆವತ್ತು ಒಂದು ಮೀಟಿಂಗ್ ಮಾಡಿ ಅಲ್ಲೇ ಒಂದು ಪ್ರಾರಂಭ ಮಾಡಿ ಅಲ್ಲೇ ಕಬ್ಬನ್ ಪಾರ್ಕಲ್ಲೇ ಒಂದು ನಾಟಕ ಮಾಡೋಕ್ಕೆ ಹೋಗಿ ನಾಟಕದ ದಿವಸನೇ ಭಾರೀ ಮಳೆ ಬಂದು ಅದು ಆಗಲೇ ಇಲ್ಲ. ಆಮೇಲೆ ಬೇರೆ ತದನಂತರ ಮಾಡಿದ್ವಿ. ಆ ರಂಗಸಂಪದ ನಾಟಕದ ಸಂಸ್ಥಾಪಕ ಸದಸ್ಯರಲ್ಲಿ ನಾನು ಒಬ್ಬ. ಈಗ ಹಳಬರ ಪೈಕಿ ನಾನು ಮತ್ತು ಹರಿಕೃಷ್ಣ ಇವರಿದ್ದೀವಿ. ಆಮೇಲೆ ಬಂದು ಸೇರಿಕೊಂಡಂಥವ್ರು ಲೋಕೇಶು, ಚಡ್ಡಿ ನಾಗೇಶ್ ಅಂತ ಎಲ್ಲ ಅವ್ರುಗಳು ಎಲ್ಲ ಮುಂದುವರಿಸ್ಕೊಂಡು ಬಂದು ಈಗ ಆ ಸಂಸ್ಥೆ ಕೂಡ 50 ವರ್ಷ ಕಂಪ್ಲೀಟ್ ಮಾಡಿದೆ ಬೆಂಗಳೂರು ಹವ್ಯಾಸಿ ರಂಗದಲ್ಲಿ. ಅದೇ ಥರ ಇನ್ನೇ ನಮ್ಮದೇ ಒಂದು ಸಂಸ್ಥೆ ಕೂಡ ಮಾಡ್ಕೊಂಡಿದ್ವಿ, ಶಕಶೈಲೂಷರು ಅಂತಂದ್ಬಿಟ್ಟು. ಆ ಶಕಶೈಲೂಷರು ಹೆಸರು ಕೊಟ್ಟವರೇ ಶ್ರೀರಂಗರು. ಅದು ಕೂಡ ಸುಮಾರು ನಾಟಕಗಳು ಮಾಡಿದ್ವಿ. ಅದರಲ್ಲಿ ಶುರು ಮಾಡಿದಂಥ ಒಂದು ನಾಟಕ ಸತ್ತವರ ನೆರಳು ಅನ್ನೋದು ಇವತ್ತಿಗೂ ನಡೆದಿದೆ. ನಾವು 25 ಶೋಗಳು ಮಾಡಿದ್ವಿ. 25ನೇ ಶೋ ಮಾಡುವಾಗ ನಾನು ಖಜಾಂಚಿ ಆಗಿದ್ದೆ. ಹೀಗೆ ಆ ನಾಟಕ ಈಗಾಗಲೇ ಒಂದು 700-800 ಶೋ ಹತ್ರ ಬಂದಿದೆ. ಅದನ್ನು ಇನ್ನೊಂದು ಬೆನಕ ಅಂತ ಕನ್ವರ್ಟ್ ಮಾಡಿದ್ವಿ. ಆ ಶಕಶೈಲೇಶ್ವರು ಕೆಲವರು, ಇನ್ನು ಕೆಲವರು ಹೊಸಬ್ರು ಎಲ್ಲ ಸೇರಿಕೊಂಡು ಬೆನಕ ಅಂತ ಸಂಸ್ಥೆ ಶುರು ಮಾಡಿದ್ವಿ. ಆ ಬೆನಕ ಸಂಸ್ಥೆ ಇವತ್ತು ಬಹಳ ಪ್ರಸಿದ್ಧಿ ಹೊಂದಿರೋವಂಥ ಸಂಸ್ಥೆ ನಾಗಾಭರಣ ನೇತೃತ್ವದಲ್ಲಿ. ಅದು ಕೂಡ 50 ವರ್ಷ ಮುಗಿಸಿದೆ. ನೀವು ಮಾತಾಡುವಾಗಲೇ ಗೊತ್ತಾಗುತ್ತೆ ಆ ಇಂಟ್ರೆಸ್ಟ್ ಲೆವೆಲ್. ಅಂದರೆ ಅದಕ್ಕೆ ಇರಬೇಕಲ್ಲ, ನಾನು ಹೋಗಬೇಕು, ನಾನು ಪ್ರತಿ ಶೋನು ನೋಡಬೇಕು, ಆಮೇಲೆ ಕಿಟಕಿಲಿ ಇಣ್ಕಿ ನೋಡೋದು, ಎಲ್ಲೂ ಸಿಕ್ಕಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ಗೆ ಹೋಗಿ ಕೆಲಸ ಆದರೂ ಮಾಡಿ ನೋಡ್ತೀನಿ ಅಂತ ಆ ಇಂಟ್ರೆಸ್ಟ್ ಹೆಂಗಿರುತ್ತಲ್ಲ. ಯಾಕಂದರೆ ಮೇ ಬಿ ಆಗ ಮನೋರಂಜನೆ ಅನ್ನೋದು ಈ ಸಿನಿಮಾ, ಕಲೆ, ನಾಟಕ ಈ ಕ್ಷೇತ್ರದಲ್ಲೇ ಜಾಸ್ತಿ ಇತ್ತು, ಬೇರೆಲ್ಲೂ ನಮಗೆ ಸಿಗೋದಿಲ್ಲ ಅನ್ನೋದಲ್ವ ಮೇಯ್ನ್ ಆಗಿದ್ದು. ಬಟ್ ನಿಮ್ಮ ಕಿಟ್ ಫಸ್ಟ್ ರೆಡಿ ಮಾಡಿದ್ದು ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ವಿ? ನಿಮ್ಮ ಕಿಟ್ಟಲ್ಲಿ ಏನೆಲ್ಲ ಇರಬೇಕು, ಫಸ್ಟ್ ಅದನ್ನು ತಂದಿರೋಕ್ಕೆ ಒಂದು ಕತೆ ಇರ್ಬೋದಲ್ವ? ಯಾಕಂದರೆ ಕಿಟ್ ಮಾಡಬೇಕು ಅಂದರೆ ನೀವು ರೆಡಿ ಇದ್ದೀರಾ ನಾನು ಮೇಕಪ್ ಮಾಡೋಕ್ಕೆ ಅಂತ ಅಲ್ವಾ, ಬಟ್ ಅದಕ್ಕೆ ತರಬೇಕು, ನಂಗೆ ಹಿಂಗೆ ಸಿಗುತ್ತಾ, ಕಡಿಮೆಲಿ ಸಿಗುತ್ತಾ, ಜಾಸ್ತಿಲಿ ಸಿಗುತ್ತಾ ಈ ಕಿಟ್ಟಿಗೆ? ಅಂದರೆ ಎಷ್ಟಿರುತ್ತೆ ಒಂದು ಕಿಟ್ಟಿಗೆ ಆಗ ಮೇಕಪ್ ಕಿಟ್? ಆಗ ಮೇಕಪ್ ಕಿಟ್ ಅಂತಲೇ ಎಲ್ಲೂ ಸಿಗ್ತಾ ಇರಲಿಲ್ಲ. ಅದು ಮೇಕಪ್ ಕಿಟ್ ಅಂದರೆ ಹೀಗೆ ಇರಬೇಕು ಅಂತ ಈಗ ಒಂದು ಡಿಸೈನ್ ಇದೆ. ಅದಕ್ಕೆ ಆದಂಥ ಬಾಕ್ಸ್ಗಳಿವೆ, ಅದಕ್ಕೆ ಆದಂಥ ಎಲ್ಲ ಅನುಕೂಲಗಳು ಇರೋವಂಥದ್ದೇ ಇದೆ. ಆಗ ಏನೂ ಇರ್ತಿರಲ್ಲ, ನೀನು ಹೇಗೆ ಒಂದು ಮೇಕಪ್ ಕಿಟ್ ಮಾಡ್ಕೋತೀಯ ಅದೇ ಮೇಕಪ್ ಕಿಟ್. ಅದು ನಾನು ಮಾಡ್ಕೊಂಡಿದ್ದ ಮೇಕಪ್ ಕಿಟ್ಟು ಹೇಗೆ ಅಂದರೆ ಒಂದು ಅಲ್ಯೂಮಿನಿಯಂ ಬಾಕ್ಸ್, ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿರೋ ಒಂದು ಅಲ್ಯೂಮಿನಿಯಂ ಬಾಕ್ಸ್ ತೊಗೊಂಡೆ ಮುಂಚೆ. ಆ ಬಾಕ್ಸ್ ತೊಗೊಂಡು ಈ ನಾಣಿಯವರ ಮೇಕಪ್ ಕಿಟ್ಟೆಲ್ಲ ನೋಡಿದ್ನಲ್ಲ, ಅಲ್ಲಿ ಅವ್ರ ಮೇಕಪ್ ಕಿಟ್ ತೊಗೊಂಡು ಹೋಗ್ತಾಯಿದ್ದೆ. ಅವರು ಅದೆಲ್ಲ ಸಾಮಾನುಗಳೆಲ್ಲ ತೆಗೆದು ನಾವೇ ಡಿಸ್ಪ್ಲೇ ಮಾಡ್ತಾಯಿದ್ದೆ ಟೇಬಲ್ ಮೇಲೆ, ಎಲ್ಲ ಗೊತ್ತಿತ್ತಲ್ಲ. ಅದು ಹೇಗಿರುತ್ತೋ ಹಾಗೆ ನಾವು ಒಂದು ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡಿ ಅದೇ ಥರ ಒಂದು ಮಾಡಿದ್ವಿ. ಅದಕ್ಕೆ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ, ಏನು ಎತ್ತ. ಆಗ ಏನು ಅಂತ ಹೇಳಿದ್ರೆ ನಾವು ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾಯಿದ್ವಿ. ಈ ಫೌಂಡೇಶನ್ ಉಪಯೋಗಿಸೋದಕ್ಕೆ ಬೇಸ್ ಅಂತ ಕರಿತೀವಿ ಅದನ್ನು, ಅಥವಾ ಫೌಂಡೇಶನ್ ಅಂತ ಕರಿತೀವಿ, ಆಯಿಲ್ ಬೇಸ್ ಅಂತ ಕರಿತೀವಿ, ಗ್ಲಿದ್ರಿನ್ ಬೇಸ್ ಅಂತ ಕರಿತೀವಿ, ವ್ಯಾಕ್ಸ್ ಬೇಸ್ ಅಂತ ಕರಿತೀವಿ. ಈ ಥರ ಏನು ನಾವು ಮಾಡ್ತಾ ಇದ್ದಿದ್ದು ಆವಾಗ ಏನು ಅಂತ ಹೇಳಿದರೆ ಈ ಕೊಬ್ಬರಿ ಎಣ್ಣೆ ಅಥವಾ ವ್ಯಾಸಲಿನ್, ಪೆಟ್ರೋಲಿಯಂ ಜೆಲ್ಲಿ
ಅದಕ್ಕೆ ನಾವು ಈ ಜಿಂಕ್ ಪೌಡರ್ ಅಂತ ಬರೋದು, ಆ ಜಿಂಕ್ ಪೌಡರ್ ಅದು ಜಿಂಕ್ ಆಕ್ಸೈಡ್ ಮೆಡಿಸನಲ್ಲಿದೆ. ಇನ್ನೊಂದು ಡೊಮೆಸ್ಟಿಕ್ಕಲ್ಲಿ ಪರ್ಪಸ್ಗೆ ಏನೇನು ಉಪಯೋಗಿಸ್ತೀವಿ ಪೇಂಟಿಂಗ್ಗೆ ಆ ಥರದಕ್ಕೆಲ್ಲ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್. ದಟ್ ಇಸ್ ಎ ಪೌಡರ್ ಫಾರ್ಮೆಟಲ್ಲಿ ನಾವು ಸಿಗೋದು. ಆ ಜಿಂಕ್ ಪೌಡರ್ನ ನಾವು ತಗೊಂಡು ಅದಕ್ಕೆ ಕ್ರೋಮಿಯಂ ಯೆಲ್ಲೋ ಪೌಡರ್ ಅದು ತಗೊಂಡು ರೆಡ್ ಪೌಡರ್, ಟೈಗರ್ ಬ್ರ್ಯಾಂಡ್ ರೆಡ್ ಪೌಡರ್, ಅದನ್ನು ಎಲ್ಲ ಥರದ ರೆಡ್ ಪೌಡ್ರು ತೊಗೊಳಕ್ಕಾಗಲ್ಲ. ಯಾವುದು ಅಲರ್ಜಿ ಇರಲ್ವೋ ಮುಖದ ಮೇಲೆ ಅದೆಲ್ಲ ಗೊತ್ತಿರೋ ಅಂತ ಯಾವುದು ಉಪಯೋಗಿಸ್ತಾ ಇದ್ದೀರೋ ಆ ಪೌಡ್ರು, ಈ ರೆಡ್ ಯೆಲ್ಲೋ ಮತ್ತು ವೈಟ್, ಈ ಪೌಡ್ರ್ ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾವು ಫೌಂಡೇಶನ್ ನಾವೇ ರೆಡಿ ಮಾಡ್ಕೋತಾ ಇದ್ವಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ 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 ಆ ಫೌಂಡೇಶನ್ ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ವಿ. ಈಗ ಒಂದ್ಸಲ ಮಾಡಿದ ಆ ದಿನಕ್ಕೆ ಮಾತ್ರ ಅಥವಾ ಅದನ್ನು ಇಟ್ಕೋಬೋದಿತ್ತ? ಅದು ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಒಂದು. ಆಮೇಲೆ ಅದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೂಸ್ ನೋಡಿದಾಗ ಅದರಲ್ಲಿ ವಾಸನೆ ಬಂದರೆ ಅದು ಕೆಟ್ಟೋಗಿದೆ ಅಂತ ಅರ್ಥ, ಅಥವಾ ಅದ್ರ ಮೇಲೆ ಬೂಸ್ಟ್ ಹಿಡಿದಿದ್ರೆ ಅದು ಕೆಟ್ಟೋಗಿದೆ ಅಂತ ಅರ್ಥ. ಸೊ ಯಾವುದಾದ್ರೂ ಪದಾರ್ಥ ಅಲ್ಲಿ ಕೆಟ್ಟು ವಾಸನೆ ಬಂದಂಥದ್ದು, ಏನೋ ಒಂದು ಸರಿ ಇಲ್ಲ, ಕಪ್ಪಾಗೋದು, ಕರಲೆ ಉಂಟಾಗೋದು, ಈ ಥರದ್ದು ಏನೋ ಒಂದು ಮಾರ್ಕ್ ಸೂಚಿಸುತ್ತದು. ಕೆಟ್ಟೋಗಿದ್ದ ಪದಾರ್ಥಗಳು ನಿಮ್ಗೆ ಗೊತ್ತಲ್ವಾ, ಅನ್ನ ಇರ್ಬೋದು, ಮತ್ತೊಂದು ಇರ್ಬೋದು, ಇನ್ನೊಂದು ಯಾವುದೋ ಪದಾರ್ಥ ಹುಳಿ ಬಂದುಬಿಟ್ಟಿರುತ್ತೆ, ಇನ್ನೊಂದು ಏನೋ ಒಂದು ಸ್ಮೆಲ್ ಬರುತ್ತೆ, ಹಾಗಾಗಿ ನಾವು ಅದನ್ನು ಉಪಯೋಗಿಸಲ್ಲ. ಅದೇ ರೀತಿ ಇದು ಕೂಡ ಮೇಕಪ್ ಮೆಟೀರಿಯಲ್ ಫೌಂಡೇಶನ್, ದಿಸ್ ಆಲ್ಸೋ ಲೈಕ್ ದಟ್ ಓನ್ಲಿ. ಇಫ್ ಇಟ್ ಈಸ್ ಸ್ಪಾಯ್ಲ್ಡ್ ವಿ ಕಾಂಟ್ ಯೂಸ್ ಇಟ್, ಇಫ್ ಇಟ್ ಇಸ್ ನಾಟ್ ಸ್ಪಾಯ್ಲ್ಡ್ ಇಟ್ ಕ್ಯಾನ್ ಬಿ ಯೂಸ್ಡ್. ಫಾರ್ ಎಕ್ಸಾಂಪಲ್ ಸಮ್ ಪೌಡರ್ಸ್ ಆ್ಯಂಡ್ ಆಲ್ ಅದು ಹಾಳಾಗೋದೇ ಇಲ್ಲ. ಹಾಳಾಗೋದೇ ಇಲ್ಲ. ಪೌಡರ್ ಬೇಕಾದ್ರೆ ನೋಡಿ, ಎಷ್ಟೋ ವರ್ಷಗಳ ನಂತರ ತೆಗೆದು ನೀವು ನೋಡಿ, ಅದು ಮಾಡಿದ್ರೆ ಸೇಮ್ ಇದಿರುತ್ತೆ. ಆಮೇಲೆ ಅದರದ್ದು ಏನು ಇದಿರಲ್ಲ. ಬಟ್ ಅದೇ ಕೆಲವು ಸಬ್ಜೆಕ್ಟ್ಗಳು ಕೆಲವು ಸ್ಕಿನ್ಗಳ ಮೇಲೆ ರಿಯಾಕ್ಟ್ ಆಗುತ್ತೆ. ಅದು ನಿಮ್ಗೇನಾದ್ರು ಸ್ವಲ್ಪ ಡೌಟ್ ಬಂದರೆ ಸಾಮಾನ್ಯ ಇಲ್ಲಿ ಹಚ್ಕೊಂಡು ನೋಡ್ಬೋದು. ಇದು ತುಂಬ ಡೆಲಿಕೇಟ್ ಪಾಯಿಂಟು. ಇಲ್ಲಿ ಹಚ್ಕೊಂಡ್ರೆ ಅಲ್ಲಿ ಅಕಸ್ಮಾತ್ ನಿಮ್ಗೆ ತುರಿಕೆ ಬಂದರೂ ಕೂಡ ಅದು ಗೊತ್ತಾಗಲ್ಲ. ಬಟ್ ನಿಮಗೆ ಗೊತ್ತಾಗುತ್ತೆ ತುರಿಕೆ ಬಂದಿದೆ, ಐ ಶುಡ್ ನಾಟ್ ಯೂಸ್ ಅಂದ್ಬಿಟ್ಟು. ಅದು ಎಲ್ಲಿ ಎಲ್ಲೋ ಒಂದು ಎರಡು ಕಡೆ ನೀವು ಟ್ರೈ ಮಾಡಿ, ಅದು ರಿಯಾಕ್ಟ್ ಆಗಿ ತುರಿಕೆ ಬರೋದಾಗಲಿ ಅಥವಾ ಕೆರೆತ ಬರೋದಾಗಲಿ. ಈ ತುರಿಕೆ ಅಂದರೆ ಒಂಥರ ಗುಳ್ಳೆ ಥರ, ಅದು ಇನ್ನೊಂದು ಇಚ್ಚಿಂಗ್ ಬಂದರೆ ಅದು ಕೆಟ್ಟೋಗಿದೆ, ಅದನ್ನು ಉಪಯೋಗಿಸ್ಬಾರ್ದು, ಅದು ನನ್ನ ಸ್ಕಿನ್ಗೆ ಆಗಿ ಬರ್ತಾ ಇಲ್ಲ ಅಂತ ನೀವು ನಿರ್ಧಾರ ಮಾಡ್ಬೋದು. ಅದೊಂದು ಟೆಸ್ಟಿಂಗ್ ಅಂತ ಕರೀತಾರೆ. ಯಾವುದೇ ನೀವು ಟೆಸ್ಟ್ ಮಾಡಬೇಕು, ನಿಮಗೆ ಆಗ ಬರುತ್ತಾ ಆಗ ಬರಲ್ವಾ ಅಂದ್ಬಿಟ್ಟು. ಕೆಲವರು ನನಗೆ ಈಗ ಈರುಳ್ಳಿ ಕೆಲವರು ಆರಾಮಾಗಿ ಹೆಚ್ಚುತ್ತಾರೆ, ಅದು ರೂಢಿ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ನಂಗೆ ಕಣ್ಣಿರ್ಬೇಕು, ನಂಗೆ ಆಗೋದೆಲ್ಲ ಬಿಟ್ಟೇ ಬಿಡ್ತಾರೆ. ಅದನ್ನು ರೂಢಿ ಮಾಡ್ಕೊಳ್ಳೋಣ, ನಾವು ಅದನ್ನು ಒಗ್ಗಿಸ್ಕೊಳ್ಳೋಣ, ನಾವು ಅದಕ್ಕೆ ಇಮ್ಯೂನ್ ಮಾಡ್ಕೋಬೇಕು. ನಮ್ಮ ದೇಹಕ್ಕೆ, ನಮ್ಮ ಕಣ್ಣಿಗೆ ಅದು ಇಮ್ಯೂನ್ ಆಗಬೇಕು. ಇಮ್ಯೂನ್ ಆದಮೇಲೂ ಸೆಟ್ರೈಟ್ ಆಗುತ್ತೆ ಅಂತ ಅರ್ಥ. ಅದನ್ನು ಉಪಯೋಗಿಸ್ಬೋದು ನಾವು ಅದ್ರ ಜೊತೆ ಬೆರೆತ್ಕೊಳ್ಬೇಕು. ಅದು ನಮ್ಮ ಜೊತೆ ಬೆರೆತ್ಕೊಳ್ಳಲ್ಲ, ನಾವು ಅದ್ರ ಜೊತೆ ಬೆರೆತ್ಕೊಳ್ಬೇಕು. ಹೀಗೆ ಈ ಥರದ್ದೆಲ್ಲ ಒಂಥರ ಈ ಟೆಸ್ಟ್ಸ್ಗಳು ಮಾಡ್ತಾ ಹೋಗಬೇಕು, ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ಈ ಮೇಕಪ್ಗೆ ಸಂಬಂಧಪಟ್ಟಂಗೆ ನೋಡಿ, ಈ ಫೌಂಡೇಶನ್ ಹೇಳಿದೆ, ಈ ಫೌಂಡೇಶನ್ ಒಂದು ಹಾಕ್ಕೊಳ್ಳೋದು ಮುಖದ ಮೇಲೆ, ಅದನ್ನು ಆಯಿಲ್ ಬೇಸ್ ಇದ್ದಾಗ ಅದನ್ನು ಆಯಿಲಿಯಾಗೇ ಇರುತ್ತಲ್ವ ಬೇಸು ಫೌಂಡೇಶನು, ಅದನ್ನು ಸೆಟ್ರೈಟ್ ಮಾಡಬೇಕಂದ್ರೆ ನೀವು ಕಂಪ್ಲೀಟ್ ಅದನ್ನು ಪೌಡರ್ ಹಚ್ಚಿ ಅದನ್ನು ಸೆಟ್ರೈಟ್ ಮಾಡ್ಕೋಬೇಕು. ವೈಟ್ ಪೌಡರನ್ನು ಯೂಸ್ ಮಾಡ್ತಿದ್ರಿ ವಾಪಸ್. ವೈಟ್ ಪೌಡರ್ ಅಂದರೆ, ಈ ವೈಟ್ ಪೌಡರ್ ಅಂದರೆ ಬೇಕಾಷ್ಟು ಕಂಪ್ನಿಯಲ್ಲಿ ವೈಟು ಬರುತ್ತೆ, ಸ್ಯಾಂಡಲ್ ಕಲರ್ದು ಬರುತ್ತೆ, ಕೆಲವು ಪಿಂಕ್ ಇರುತ್ತೆ, ಕೆಲವು ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ, ಕೆಲವು ಬ್ರೌನಿ ಆಗಿರುತ್ತೆ. ಯಾವ ಪೌಡ್ರನ್ನ ಉಪಯೋಗಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ಕೂಡ ನೀವು ಒಂದು ಸೈಡ್ಗೆ, ಒಂದು ಭಾಗಕ್ಕೆ ಒಂದು ಥರದ ಪೌಡ್ರ್ ಉಪಯೋಗಿಸಿ, ಬ್ರೌನಿಶ್ ಅಥವಾ ಡಾರ್ಕ್ ಶೇಡ್ ಇರೋವಂಥದ್ದು. ಇನ್ನೊಂದಕ್ಕೆ ಇನ್ನೊಂದು ಥರದ್ದು ಉಪಯೋಗಿಸಿ. ಆಮೇಲೆ ನೀವು ಇದು ಸರಿಯಾ ಅಂತ
ಕನ್ನಡಿಲಿ ನಿಮ್ಮ ಮುಖ ಇಟ್ಕೊಂಡು ಜಡ್ಜ್ ಮಾಡಿ. ಇನ್ನೂ ಒಂದು ಪೋರ್ಷನ್ ಇರುತ್ತೆ, ಹೌದು, ಅದೊಂದು ಟ್ರೈ ಮಾಡಿ, ಯಾವ್ದು ಸರಿ ಇರುತ್ತೆ ಅಂತ ನಾವೇ ತೀರ್ಮಾನ ಮಾಡ್ಕೊ. ಉದಾಹರಣೆಗೆ ಕಣ್ಣು ಹತ್ರ ಡಾರ್ಕ್ ಶೇಡ್ ಇರುತ್ತೆ, ಅಲ್ಲಿ ನೀವು ವೈಟ್ ಹಾಕ್ಕೊಂಡ್ರೆ ಪ್ಯಾಚಿಯಾಗಿ ಕಾಣುತ್ತಾ ಅಥವಾ ಬ್ಲೆಂಡ್ ಆಗುತ್ತಾ ಅಥವಾ ಅಲ್ಲಿಗೆ ಬೇರೆ ಪೌಡರ್ ಟಚ್ ಮಾಡಬೇಕಾ, ಇದೆಲ್ಲ ಟೆಸ್ಟ್ಗಳನ್ನೂ ಕೂಡ ನೀವು ಫ್ರೀ ಆಗಿರೋವಂಥ ಸಂದರ್ಭದಲ್ಲಿ ನೀವು ಅದನ್ನು ಮಾಡ್ತಾ ಹೋದರೆ, ಟೆಸ್ಟ್ಗಳು ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದನ್ನು ಉಪಯೋಗಿಸ್ಬೇಕು ಯಾವುದನ್ನು ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು. ಇಲ್ಲಿ ಫೌಂಡೇಶನ್ನು ಆಯಿತು, ಸೆಟ್ಟಿಂಗ್ ಆಯಿತು, ಆಮೇಲೆ ಎಲ್ಲೆಲ್ಲಿ ಶೇಡ್ಸ್ ಕೊಡಬೇಕು, ಎಲ್ಲೆಲ್ಲಿ ಅದನ್ನು ನಾವು ಹೈಲೈಟ್ ಮಾಡಬೇಕು, ಹೇಗೆ ನಾವು ಶೇಪಪ್ ಮಾಡಬೇಕು, ಅದನ್ನೆಲ್ಲ ನಾವು ಒಂದೊಂದೇ ಹಂತದಲ್ಲಿ ಶೇಪಪ್ ಮಾಡೋದಕ್ಕೆ ಕಲ್ತ್ಕೊಳ್ಬೇಕು. ಉದಾಹರಣೆಗೆ ನೋಡಿ, ನಮ್ಗೆ ಇಲ್ಲಿ ಡಬಲ್ ಚಿನ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಇದನ್ನು ಹೈಲೈಟ್ ಮಾಡಿದ್ರ ಜೊತೆಗೆ ಈ ಪೋರ್ಷನ್ನ ಸ್ವಲ್ಪ ಡಾರ್ಕ್ ಮಾಡಿದ್ರೆ ಇದು ಸಪ್ರೆಸ್ ಆಗುತ್ತೆ. ಅಂದರೆ ಲೈಟ್, ಯಾವುದೇ ಲೈಟ್ ಆಗಲಿ ಬಿದ್ದಾಗ ಇಲ್ಲಿ ಬೌನ್ಸ್ ಆಗುತ್ತೆ ಲೈಟ್ ಅಲ್ವಾ, ಅಷ್ಟು ಇಲ್ಲಾಗಲ್ಲ. ಬಿಕಾಸ್ ವಿ ಹ್ಯಾವ್ ಅಪ್ಲೈಡ್ ಡಾರ್ಕ್ ಶೇಡ್. By like that we can depress that portion. So especially ನಾರ್ಮಲ್ ಯಾರೇ ಬೌನ್ಸ್ ಆಗೋ ಲೈಟ್ ಕಡೆಗೆ ಕಣ್ಣು ಹೋಗುತ್ತೆ, ಈ ಡಿಪ್ರೆಸ್ ಆಗಿರೋ ಕಡೆಗೆ ಹೋಗಲ್ಲ. ಬಟ್ ಅದೇ ಕಣ್ಣಿನ ಕೆಳಗಡೆ ಇದು ಹೋಗುತ್ತೆ. ಡಾರ್ಕ್ ಇದ್ದರೆ ಅಲ್ಲೇ ಹೋಗುತ್ತೆ ಕಣ್ಣು, ಡಾರ್ಕ್ ಆಗಿದೆ ಅಂತನ್ಬಿಟ್ಟು. ಅದನ್ನು ಹೇಗೆ ಮಾಡೋದು, ಹೀಗೆ ಸುಮಾರು ಮೆಥಡ್ಸ್ಗಳಿದೆ. ಆ್ಯಂಡ್ ಇದನ್ನೆಲ್ಲ ನಾವು ಸೈಂಟಿಫಿಕ್ಕಾಗಿ ಇದನ್ನು ರಿಸರ್ಚ್ ಮಾಡೋದ್ರ ಜೊತೆಗೆ ನಮ್ಮ ಪ್ರಯೋಗ ನಾವೇ ಸ್ವತಃ ನಾವು ಮಾಡಿಕೊಂಡಾಗ ನಾವು ಬೇರೆಯವ್ರ ಕೈಲಿ ಮೇಕಪ್ ಮಾಡಿಸ್ಕೊಳ್ಳೋವಾಗಲೂ ಕೂಡ ವಿ ಕ್ಯಾನ್ ಗೈಡ್ ದಮ್. ಕ್ಯಾನ್ ಯು ಪ್ಲೀಸ್ ಕವರ್ ದಿಸ್ ಡಾರ್ಕ್ ಸರ್ಕಲ್ಸ್ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ಕ್ಯಾನ್ ಯು ರೆಡ್ಯೂಸ್ ದಿಸ್ ಬಿಟ್ ಅಂತ ಕೇಳ್ಕೊಬೋದು. ಅವ್ರು ಸರಿಯಾಗಿ ಮಾಡ್ತಾರಾ ಇಲ್ಲೋ ಅನ್ನೋದಾದ್ರೂ ಗೊತ್ತಾಗುತ್ತೆ ನಮ್ಗೆ. ಆ ವಿಷಯ ಗೊತ್ತಿದ್ದರೆ, ಅದನ್ನು ಪ್ರಾಕ್ಟಿಕಲಾಗಿ ಅದನ್ನು ಮಾಡಿದರೆ, ಈ ಥರದ್ದೆಲ್ಲ ನಾವು ಒಂಥರ ಜನರಲ್ ಟಾಪಿಕ್ ಕಾಲೇಜುಗಳಲ್ಲಿ ಇದೊಂದು ಅಟ್ಲೀಸ್ಟ್ ತಿಂಗಳಿಗೆ 1 ಅವರ್ ಈ ಥರ ಡಿಸ್ಕಷನ್ನು ಈ ಥರದ್ದೆಲ್ಲ ಮಾಡ್ತಿದ್ರೆ ಅಪ್ಪಪ್ಪ ಅವ್ರುಗಳಿಗೆ ಗೊತ್ತಾಗುತ್ತೆ ಹೇಗೆ ಮೇಕಪ್ ಮಾಡ್ಕೊಳ್ಬೇಕು, ಯಾವ್ದು ಮೇಕಪ್ ಮಾಡ್ಕೋಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಆಮೇಲೆ ಲಾಂಗ್ ಸ್ಟ್ಯಾಂಡ್ ಲಾಂಗ್ ಇಟ್ ಕ್ಯಾನ್ ಸಸ್ಟೈನ್ ಅವರ್ ಎಕ್ಸಿಸ್ಟಿಂಗ್ ಅಟ್ಮಾಸ್ಫಿರಿಕ್ ಕಂಡೀಷನ್ಸ್, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಹೌ ಟು ಮೇಂಟೈನ್ ಮೇಕಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌದು, ಇವಾಗ ಹೌ ಟು ಮೇಂಟೈನ್ ದಟ್ ಮೇಕಪ್ ಥ್ರೂಔಟ್. ಅದರವೈಸ್ ಬೆಳಿಗ್ಗೆ ಒಂಥರ ಬ್ರೈಟ್ ಹಾಕ್ಕೊಂಡು ಆಮೇಲೆ ಡಲ್ ಹಾಕೊಂಡ್ಬಿಡ್ತಾರೆ, ಬಿಕಾಸ್ ಮೇಕಪ್ ಮಾಡಿರುತ್ತೆ. ಈಗ ಅದಕ್ಕೇ ನೋಡಿ, ಮೇಕಪ್ ಕೂಡ ನಾವು ಮೇಕಪ್ ಬೆಳಗಿನ ಸೆಷನ್ಗೆ ಒಂದು ಮಾಡಿರ್ತೀವಿ, ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಅವರು ಡಲ್ ಆಯಿತು ಅಂತ ಹೇಳಿದರೆ ಅದು ಸ್ಲೈಟ್ಲಿ ಟಚಪ್ ಅಂತ ಕರಿತೀವಿ, ಟಚಪ್ ಮಾಡ್ಕೊಳ್ಳೋದು ಸ್ಲೈಟಾಗಿ. ಆಮೇಲೆ ನೀವು ಸಾಮಾನ್ಯವಾಗಿ ಊಟ ಮಾಡ್ತಾರೆ, ನಿದ್ದೆ ಮಾಡಿಬಿಟ್ಟಿರ್ತಾರೆ ಕೆಲವರು, ಎದ್ದ ತಕ್ಷಣ ಆ ನಿದ್ದೆ ಮುಖನೇ ಇರುತ್ತೆ. ಟು ಡಿಸಪಿಯರ್ ದಟ್ ಇದು ಸ್ವಲ್ಪ ಮತ್ತೆ ಲೈಟಾಗಿ ಆ ಮೇಕಪ್ ಮಾಡಿಸ್ಕೊಳ್ತಾರೆ ಊಟ ಆದಮೇಲೂ ಕೂಡ. ಬಿಕಾಸ್ ಒಂದು ಸೀನಲ್ಲಿ ಒಂದು ಶಾರ್ಟ್ ಒಂಥರ ಬ್ರೈಟಾಗಿ ಕಾಣುತ್ತೆ, ಇನ್ನೊಂದು ಡಲ್ಲಾಗಿ ಕಾಣುತ್ತೆ, ಆ ರೀತಿ ಕಾಣಬಾರ್ದಲ್ವಾ. ಸೊ ಒಂದೇ ಸ್ಟ್ಯಾಂಡರ್ಡ್ appearance is important. To maintain that standard appearance, we have to keep on looking at the face and maintain the face with exit makeup for at least ಒಂದು ಫುಲ್ ಸೀನ್ಗೆ ಅದೇ ಇರಬೇಕಾಗುತ್ತೆ, ಅದೇ ಕಾಂತಿ, ಅದೇ ಒಂದು ಅದೇ ಲುಕ್ ಬೇಕಾಗುತ್ತೆ. ಅದಕ್ಕೋಸ್ಕರ ಮೇಕಪ್ ಅವಾಗ ಟಚ್ ಕೂಡ ಮಾಡಿಸ್ತಿರ್ಬೇಕು, ಅದೆಲ್ಲ ಈ ಥರದ್ದು. ಬಟ್ ಅವಾಗ ಈ ಐಲೈನರು, ಆಮೇಲೆ ಈ ಶೇಡ್ಸು, ಐ ಶೇಡ್ಸು ಕಲರ್ ಇರಬೇಕಾಗುತ್ತೆ. ಅದು ಹೇಗಿತ್ತು ಅಂದ್ರೆ ಫಸ್ಟ್ ನೀವು ಮಾಡುವಾಗ, ಮತ್ತೆ ಇಲ್ಲಿ ಬ್ಲಷ್ ಈಗ ಹಾಕ್ತಾರೆ, ಆಮೇಲೆ ಶೈನ್ ಎಲ್ಲ ಹಾಕ್ತಾರೆ, ಡಿಫ್ರೆಂಟ್ ಇರುತ್ತಲ್ಲ, ಅದು ಅವಾಗ ಹೇಗಿತ್ತು? ಅದೆಲ್ಲ ಅಂದ್ರೆ ಈ ಐಲೈನರ್ ಎಲ್ಲ ಇತ್ತು. ಆಗ್ಲೂ ಕೂಡ ಐಲೈನರ್ ನೋಡಿ, ಈ ಐಲೈನರ್ ಇರ್ಬೋದು, ಐಬ್ರೋ ಇರ್ಬೋದು, ಎಲ್ಲ ಬೇರೆನೆ ಎಲ್ಲ ಕಂಪ್ಲೀಟ್. ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲು ಸಾಮಾನ್ಯವಾಗಿ ಈಗ ನಾಟಕಗಳಲ್ಲಿ ಒಂದು ಥರ ಇರುತ್ತೆ, ಸಿನಿಮಾಗಳಲ್ಲಿ ಒಂಥರ ಇರುತ್ತೆ, ಟಿ ವಿ ಸೀರಿಯಲ್ಗಳಲ್ಲಿ ಒಂಥರ ಇರುತ್ತೆ. ಉದಾಹರಣೆಗೆ ನಾಟಕಗಳಲ್ಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸಾಜರೇಟ್ ಮಾಡ್ತೀವಿ, ಯಾಕೆಂದರೆ ಕೊನೆ ರೋನಲ್ಲಿ ಕೂತಿರ್ತಾರೆ
ಅವ್ರಿಗೂ ಅಟ್ಲೀಸ್ಟ್ ಕರೆಕ್ಟಾಗಿ ಒಂದು ಚೂರಾದರೂ ಈ ಫ್ರಂಟಲ್ಲಿರೋರ್ಗೆ ಒಂಥರ ಕಾಣ್ತಾರೆ, ಇಲ್ಲ ಪಾಪ ಲಾಸ್ಟ್ ರೋನಲ್ಲಿರೋರು. ಸೊ ಇದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಾವು, ಇವ್ರಿಗೂ ಅವ್ರಿಗೂ ಇಬ್ಬರಿಗೂ ಒಂದು ಮೀಡಿಯಮ್, ಯಾವುದೋ ಒಂದು ಮೀಡಿಯಮ್ ಲೆವೆಲ್ನಲ್ಲಿ ಮೇಕಪ್ ಮಾಡಬೇಕು ಆಗುತ್ತೆ. ಅದನ್ನು ಸ್ವಲ್ಪ ಎಕ್ಸಾಜರೇಟ್, ನಾಟಕದಲ್ಲಾದರೆ ಸ್ವಲ್ಪ ಎಕ್ಸಾಜರೇಟ್ ಮಾಡ್ತೀವಿ. ಬಟ್ ಸಿನಿಮಾಗಳಲ್ಲಿ ಕ್ಲೋಸಪ್ಸ್ ಇರುತ್ತೆ, ಡೆಡ್ ಕ್ಲೋಸಪ್ಸ್ ಎಲ್ಲ ಇರುತ್ತೆ, ಅಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಟಿ ವಿ ಸೀರಿಯಲ್ಗಳಲ್ಲಿ ಇವೆಲ್ಲದಕ್ಕೂ ಸಮಯ ಇರಲ್ಲ ಅವ್ರಿಗೆ, ಅದು ಫಾಸ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ ಅವ್ರದ್ದು. ದಿನಕ್ಕೆ ಒಂದು ಎಪಿಸೋಡ್ ಮಾಡಬೇಕು, 2 ಎಪಿಸೋಡ್ ಮಾಡಬೇಕು, ಅಷ್ಟು ಡೀಟೇಲ್ಸ್ ದೇ ಆರ್ ನಾಟ್ ಬಾದರ್ಡ್. ಬಟ್ ಆಲ್ವೇಸ್ ದೇ ವಾಂಟ್ ಒಂದು ಸ್ಟ್ಯಾಂಡರ್ಡ್ ಲುಕ್ ಅಷ್ಟೇ ಒಂದು ಇರುತ್ತೆ. ಅದನ್ನು ಫಾಸ್ಟಾಗಿ ಮಾಡ್ತಾ ಹೋಗ್ತಾರೆ. ತುಂಬ ಅದೊಂಥರ ಏನು ಅಂತ ಹೇಳಿದ್ರೆ ಅಷ್ಟೊಂದು ಡೀಟೇಲಾಗಿ ಕೊಟ್ಟು ಮಾಡೋಷ್ಟು ಸಮಯ ಅಲ್ಲಿ ಇರಲ್ಲ ಅವ್ರಿಗೆ. ಯಾಕಂದರೆ ಡೈಲಿ ಇದು ಹೋಗ್ತಾ ಇರಬೇಕಾಗುತ್ತೆ, ಇಟ್ ಇಸ್ ಆನ್ ಏರ್ ಅಂತ ಹೇಳ್ತಾರೆ. ಸೊ ಎವ್ರಿ ಡೇ ದೇ ಶುಡ್ ಗಿವ್ ಸಮಥಿಂಗ್ ನ್ಯೂ ಮ್ಯಾಟರ್, ಸಬ್ಜೆಕ್ಟ್ ಆ್ಯಂಡ್ ಆಲ್. ಬಟ್ ಮೇಕಪ್ ಮಾತ್ರ ಅವರು ಅಷ್ಟೆಲ್ಲ ಟೈಮ್ ಕೊಟ್ಬಿಟ್ರೆ ದೇ ಕಾಂಟ್ ಒಂಥರ ಇಡೀ ಅದರಿಂದ ಆ ಸಬ್ಜೆಕ್ಟ್ ಏನು ಒಂದು ಇದಿರುತ್ತೆ, ಆ ಟಾರ್ಗೆಟ್ ಏನಿರುತ್ತೆ ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕಾಗಲ್ಲ ಅವರು. ಹಾಗಾಗಿ ಅವರು ಅದಕ್ಕೆ ಅಷ್ಟು ಸಮಯ ಕೊಡಲ್ಲ. ಅದನ್ನು ಸಾಮಾನ್ಯವಾಗಿ 100 ಕೊಬ್ಬರಿ ಯಾರೋ ಆ ಥರ ಮಾಡ್ಬೋದೇನೋ, ಆ ಥರ ಇಂಟ್ರೆಸ್ಟ್ ಕೊಡ್ತಾರೆ. ಬಟ್ ಅದರ್ವೈಸ್ ಒಂದು ಜನರಲ್ ಲುಕ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಲುಕ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದರಲ್ಲೇ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾರ್ಮಲಿ ಅದು ಅಟ್ರಾಕ್ಟಿವ್ ಲುಕ್ಸೇ ಇರುತ್ತೆ. ಆ್ಯಂಡ್ ಒಂದು ಸ್ಟ್ಯಾಂಡರ್ಡ್ ಲುಕ್ ಅವ್ರಿಗೆ ಹೇಗೆ ಬೇಕೋ ಹಾಗೆ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದಟ್ ದೇ ಆರ್ ಗೋಯಿಂಗ್ ಟು ಮಿಕ್ಕ. ಯಾಕೆ ಅಂತ ಹೇಳಿದರೆ ಈ ಎಪಿಸೋಡ್ದು ಒಂದು ಸ್ವಲ್ಪ ತೊಗೋತಾರೆ, ಇನ್ನೊಂದು ಎಪಿಸೋಡ್ ತೊಗೋತಾರೆ, ಇನ್ಯಾವುದೋ ಒಂದು ಕ್ಲೋಸಪ್ ತೆಗೆದು ಇಲ್ಲ ಹಾಕ್ತಾರೆ. ಸೊ ಏನೇನೋ ಮಾಡ್ತಾ ಹೋಗ್ತಾರೆ ಈ ಸೀರಿಯಲ್ಗಳಲ್ಲಿ. ಅವ್ರಿಗೆ ಲುಕ್ ಮಾತ್ರ ಸಾಮಾನ್ಯವಾಗಿ ಎಲ್ಲ ಸೀರಿಯಲ್ಗಳು ನೋಡ್ತೀವಿ ಒಂದೇ ಇರುತ್ತೆ ಸಾಮಾನ್ಯವಾಗಿ. ಕೆಲವರು ತುಂಬ ಆಸಕ್ತಿ ವಹಿಸೋರು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ರೇರ್ ಆ್ಯಂಡ್ ಬಿಕಾಸ್ ಆಫ್ ದೇರ್ ಪ್ರಾಬ್ಲಮ್ಸ್ ಆಫ್ ಗಿವಿಂಗ್ ಪ್ರಾಡಕ್ಟ್ಸ್. ಹೌದು, ಅದು ಮ್ಯಾಟರ್ ಆಗುತ್ತೆ, ನಿಜ. ಬಟ್ ಅದೇ ಈಗ ನಾಟಕ ಅಂತ ಅಂದ ತಕ್ಷಣ ನೀವು ಹೇಳಿದ್ರಿ, ಅದು ಸ್ವಲ್ಪ ನಾವು ಜಾಸ್ತಿನೇ ಮಾಡ್ಬೇಕಾಗುತ್ತೆ ಮೇಕಪ್. ಅಂದ್ರೆ ನಿಮ್ಮ ಕಣ್ಣನ್ನ ಹೈಲೈಟ್ ಮಾಡ್ಬೇಕಾಗುತ್ತೆ, ತುಟಿಗೆ ಹಾಕೋ ಬಣ್ಣ ಆಗಿದ್ರು ಕೂಡ ಅದನ್ನು ಕೂಡ ತುಂಬಾ ಡಾರ್ಕ್ ಆಗಿ ಹಾಕ್ಬೇಕಾಗುತ್ತೆ. ಲೈಟ್ ಆಗಿ ಹಾಕಿದ್ರೆ ಅದು ವಿಸಿಬಲ್ ಆಗಲ್ಲ, ಯಾಕಂದ್ರೆ ಜನರು ಡೈರೆಕ್ಟ್ ಆಗಿ ನೋಡೋದ್ರಿಂದ. ಅದೇ ಸಿನಿಮಾ ಮತ್ತೆ ಸೀರಿಯಲ್ ಬಂದ್ರೆ ಅಲ್ಲಿ ಲೈಟಿಂಗ್ಸ್ ಮ್ಯಾಟರ್ ಆಗುತ್ತೆ, ನೀವು ಲೈಟಿಂಗ್ಗೆ ತಕ್ಕ ಹಾಗೆ ಮೇಕಪ್ ಮಾಡ್ಬೇಕಾಗುತ್ತೆ ಅಲ್ವಾ. ಅಂದ್ರೆ ನಾಟಕದಲ್ಲಿರೋ ಲೈಟಿಂಗ್ ಬೇರೆ, ಇದರಲ್ಲಿ ಕ್ಯಾಮ್ರಾಗ್ ಬೇಕಾಗಿರೋ ಲೈಟಿಂಗ್ ಬೇರೆ. ಅಂದ್ರೆ ನೀವು ಹೇಳಿದ್ರಿ ಇಲ್ಲಿ ಚಿನ್ನ, ಅಲ್ಲಿ ನಾವು ಡಾರ್ಕ್ ಮಾಡಬೇಕು, ಆ ಥರದ್ದೊಂದು ಮೇಕಪ್ ಬೇರೆ. ಯಾಕಂದರೆ ಈಗ ನಾನು ಇಲ್ಲಿ ಮೇಕಪ್ ಮಾಡ್ತೀನಿ, ನಾನು ಅಲ್ಲೂ ಮಾಡ್ತೀನಿ ಅಂದರೆ ಆಗಲ್ಲ. ನಿಮ್ಮ ಟ್ರಾನ್ಸಿಷನ್ ಹೇಗಿತ್ತು ಆ ಕಲಿಕೆ? ಯಾಕಂದರೆ ಫಸ್ಟ್ ನೀವು ನಾಟಕದಲ್ಲಿ ಮಾಡ್ತಿದ್ರಿ, ಆಮೇಲೆ ಸಿನಿಮಾಗೆ ಬಂದ್ರಿ, ಆ ಒಂದು ಜರ್ನಿ. ಸಿನಿಮಾಯಿಂದ ಜರ್ನಿ ಅಷ್ಟು ಬೇಗನೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಿನಿಮಾಗೆ ಮೇಕಪ್ ಮಾಡ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಾಟಕಗಳಲ್ಲಿ ನಮಗೆ ಏನು ಕಲಿತೀವಿ ಅದು ಭಾಳ ಇಂಪಾರ್ಟೆಂಟ್. ಅಲ್ಲೇ ಆ್ಯಕ್ಚುಲಿ ಚೆನ್ನಾಗಿ ಕಲ್ತ್ಕೊಳ್ಳೋಕೆ ಆಗೋದು. ಯಾಕೆಂದರೆ ಒಂದು ನೀವು ಮೇಕಪ್ ಯಾರು ಮಾಡಿ, ಕಾಸ್ಟ್ಯೂಮ್ನಾರು ಮಾಡಿ, ಏನೋ ಮಾಡಿ, ಅದೊಂದು ಶೋಗೆ ಸೀಮಿತವಾಗಿರುತ್ತೆ. ಆ ಶೋ ಅಷ್ಟೇ. ಆ ಶೋನಲ್ಲಿ ನಾವು ಏನಾದ್ರು ತಪ್ಪುಗಳು ಮಾಡಿದರೆ ನಮಗೆ ತಿದ್ದುಕೊಳ್ಳೋಕ್ಕೆ ಇನ್ನೊಂದು ಶೋಗೆ ಸಿಗುತ್ತೆ. ಬಟ್ ಸಿನಿಮಾದಲ್ಲಿ ಆ ರೀತಿ ಇಲ್ಲ. ಒಂದ್ಸಲ ಶೂಟ್ ಆಗಿ ಅದು ರೆಕಾರ್ಡ್ ಆಯಿತು ಅಂದರೆ ಮುಗೀತು. ಸೀರಿಯಲ್ ಆಗಲಿ ಇದಾಗಲಿ, ವಿಷುವಲ್ ಮೀಡಿಯಾ ಕ್ಯಾಮ್ರಾದಿಂದ ತೆಗಿಯೋದು ಒಂದ್ಸಲ ರೆಕಾರ್ಡ್ ಆದರೆ ಮುಗಿದೋಯ್ತು, ಅಲ್ಲಿ ಕರೆಕ್ಷನ್ಗೆ ಚಾನ್ಸ್ ಇಲ್ಲ. ನಾಟಕದಲ್ಲಿ ಹಾಗಲ್ಲ. ಈವನ್ ಬರೀ ಮೇಕಪ್ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ಅವ್ರ ಆ್ಯಕ್ಟಿಂಗ್ ಇರಬಹುದು, ಲೈಟಿಂಗ್ನವ್ರದ್ದು ಇರ್ಬೋದು, ಕಾಸ್ಟ್ಯೂಮ್ದು ಇರ್ಬೋದು, ಮೇಕಪ್ದು ಇರ್ಬೋದು, ಅಥವಾ ಈವನ್ ಸ್ಕ್ರಿಪ್ಟ್, ಡೈಲಾಗ್ಸ್, ಲೈಟಿಂಗ್ಸ್ ಕೂಡ, ಲೈಟಿಂಗ್ಸ್, ಎನಿಥಿಂಗ್ ಕ್ಯಾನ್ ಬಿ ಕರೆಕ್ಟೆಡ್. ಅಂದರೆ ಪ್ರತಿಯೊಂದು ಶೋಯಿಂದ ಶೋಗೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಇಂಪ್ರೂವ್ ಇದಾಗ್ತಾ ಹೋಗ್ತಾರೆ. ಅದಕ್ಕೆ ಮೊದಲನೇ ಶೋಗೂ ಒಂದು 10-15 ಶೋ ಆದಮೇಲೂ ಅದು ಇದೆ, ಅವರು ಒಂಥರ ತಾಂತ್ರಿಕವಾಗಿ ಹೋಗ್ಬಿಡ್ತಾರೆ, ಯಾಂತ್ರಿಕವಾಗಿ ಒಂದು ಯಂತ್ರ ಕೆಲಸ. ಅಂದರೆ ಅಷ್ಟರ ಮಟ್ಟಿಗೆ ಪರ್ಫೆಕ್ಷನ್ ಆಗ್ತಾ ಹೋಗುತ್ತೆ, ಕರೆಕ್ಷನ್ಸ್ ಆಗ್ತಾ ಹೋಗುತ್ತೆ, ಈ ಮಾರ್ಪಾಡುಗಳಾಗುತ್ತಾ ಹೋಗುತ್ತೆ, ಬದಲಾವಣೆಗಳಾಗುತ್ತೆ.
ಎಷ್ಟೋ ಜನ ಆರ್ಟಿಸ್ಟ್ಗಳು ಬದಲಾಗ್ಬಿಡ್ತಾರೆ ಅಲ್ವಾ, ನಿಜ. ಹೀಗೆ ಅಲ್ಲಿ ನಮ್ಗೆ ಅಡ್ವಾಂಟೇಜು, ತುಂಬ ಅಡ್ವಾಂಟೇಜಸ್ ಇರುತ್ತೆ ಇಲ್ಲಿ. ಇಂಥ ಆಮೇಲೆ ನಮಗೆ ಜರ್ನಲಿಸ್ಟ್ಗಳಿರ್ಬೋದು, ಮೀಡಿಯಾದವ್ರು ಇರ್ಬೋದು, ನಮ್ಮ ಮೇಲೆ ಕಮೆಂಟ್ ಮಾಡಿರ್ತಾರೆ ಏನೋ ಒಂದು ಮ್ಯಾಟ್ರು, ಅದು ಸರಿ ಇದ್ದರೆ ಹೌದು ಅದನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನೆ ಬರುತ್ತೆ, ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಆಮೇಲೆ ಎಷ್ಟೋ ಹೇಳ್ತಾರೆ, ನೀವು ಒಂದು ಯಾರಿಗೂ ಮಾತಾಡುವಾಗ ಜರ್ನಲಿಸ್ಟ್ಗಳ ಜೊತೆ ನೀವು ಒಂದು ಪಾಯಿಂಟ್ ರೈಸ್ ಮಾಡಿದಿರಿ, ಅದನ್ನು ಕರೆಕ್ಷನ್ ಮಾಡಿದ್ದೀವಿ, ಬಂದು ನೋಡಿ ಅಂತಾರೆ. ಹೌದಾ, ನಾನು ಬರ್ತೀನಿ ಹಾಗಾದರೆ ಅಂತಾರೆ. ಈ ಥರ ಇದೆ. ಆ್ಯಂಡ್ ಇನ್ಯಾರೋ ಪ್ರೇಕ್ಷಕರಲ್ಲಿ ಕಮೆಂಟ್ ಮಾಡಿರ್ಬೋದು, ಆಥರ್ ಕಮೆಂಟ್ ಮಾಡಿರ್ಬೋದು, ನಟ ಅದಕ್ಕೆ ಸೂಟ್ ಆಗಲ್ಲ, ಅವರು ಸೂಟಬಲ್ ವ್ಯಕ್ತಿನ ಹಾಕಿ ಅಂತ ಹೇಳ್ಬೋದು, ಆ ಹೀರೋಯಿನ್ ಸೂಟ್ ಆಗ್ತಾಯಿಲ್ಲ, ಬೇರೆಯವ್ರನ್ನ ಚೇಂಜ್ ಮಾಡಿ ಅಂತ ಹೇಳ್ಬೋದು. ಹೀಗೆ ಬದಲಾವಣೆಗಳು ಆ್ಯಂಡ್ ಅದರ ಕಲಿಕೆಯ ದಾರಿ ಪ್ರತಿಯೊಂದು ಶೋಯಿಂದ ಶೋಗೆ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಗುರುಗಳು ಬಿ ವಿ ಕಾರಂತರು ಈ ನಾಟಕನ ಪ್ರದರ್ಶನನ ಒಂದು ಶೋ ಅನ್ನೋದಿಲ್ಲ, ಒಂದು ಪ್ರಯೋಗ ಅಂತಲೇ ಕರೀರಿ. ಇದೊಂದು ಪ್ರಯೋಗ. ಮತ್ತು ಇನ್ನೊಂದು ಪ್ರದರ್ಶನ ಆದಾಗ ಅದನ್ನು ಎರಡನೇ ಪ್ರಯೋಗ. ಈ ನಾಟಕದಲ್ಲಿ ಪ್ರಯೋಗಗಳು ಆಗ್ತಾನೆ ಇರ್ತವೆ, ಬದಲಾವಣೆಗಳು ಆಗ್ತಾನೆ ಇರ್ತದೆ, ಇಂಪ್ರೂವೈಸೇಷನ್ಗೆ ಅವಕಾಶ ಇರುತ್ತೆ. ಆ ಒಂದು ಇಂಪ್ರೂವೈಸೇಷನ್ನಲ್ಲಿ ನಾವು ಬೆಳೀತಾ ಹೋಗಬೇಕು. ಯಾರೇ ಒಂದು ಸರಿಯನ್ನು ಅದಕ್ಕೆ ಅವಕಾಶ ಕೊಡಬೇಕು, ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇರುತ್ತೆ ನಾಟಕದಲ್ಲಿ. ಆದ್ದರಿಂದ ಅದು ಪ್ರತಿ ಹಂತದಲ್ಲೂ ಉತ್ತಮಗೊಳ್ತಾ ಹೋಗುತ್ತೆ, ಉತ್ತಮವಾಗ್ತಾ ಹೋಗುತ್ತೆ. ಆದ್ದರಿಂದ ಅದು ಬೆಳೀತಾ ಹೋಗುತ್ತೆ ನಾಟಕ. ಸಿನಿಮಾ ಒಂದು ಏನು ಮಾಡಿಟ್ಟಿರ್ತಾರೋ ಅದೇ ಅಷ್ಟೇ. ಹಾಗೆ ನಾನು ಇದೇ ರೀತಿ ನಾಟಕಗಳಲ್ಲಿ ಜಾಸ್ತಿ ಅನುಭವ ಮಾಡಿದ್ರಿಂದ, ಕೆಲಸ ಮಾಡಿದ್ರಿಂದ ನಾನು ಅಂದರೆ ಈಗಾಗಲೇ ಪ್ರದರ್ಶನ ಅನ್ನೋದು ಬಂತು, 600 ಪಿಕ್ಚರು ಅಂತ ಹೇಳಿದ್ರೆ. ಈಗ 50 ವರ್ಷದಲ್ಲಿ ಒಂದು 10 ಪಿಕ್ಚರ್ ಮಾಡಿದ್ರು 500 ಆಗೋಯ್ತಲ್ಲ. ವರ್ಷಕ್ಕೊಂದು 10 ಟೆಕ್ನಿಷಿಯನ್ಸ್ ಜಾಸ್ತಿ ಮಾಡ್ತಾರೆ ಆ್ಯಕ್ಚುಲಿ. ನಾನು ಅದೇ ಅನ್ಕೊಂಡೆ, ಯಾಕಂದರೆ ಟೆಕ್ನಿಷಿಯನ್ಸ್ ಕೆಲಸ ಜಾಸ್ತಿ ಮಾಡ್ತಾರೆ. ನಾನು ಒಂದೇ ದಿವಸ 4 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ಒಂದೇ ದಿವಸ 4 ಕಡೆ ಅಟೆಂಡ್ ಮಾಡಿದ್ರೆ ಅಲ್ಲಿಗೆ ನಾನು 4 ಪಿಕ್ಚರ್ ವರ್ಕ್ ಮಾಡ್ದಂಗೆ ಆಯ್ತಲ್ಲ. ಆ ಥರ ಇತ್ತು ಅವಾಗ ಡಿಮಾಂಡು. ಇಲ್ಲಿ ನಾನು ಹೇಳಿದೆ ನೋಡಿ ನಿಮಗೆ, ಎಲ್ಲ ಚೆನ್ನಾಗಿಂದ ಈಗ ನಾಳೆ ಶೂಟಿಂಗ್ ಇಟ್ಕೊಂಡ್ಬಿಡ್ತಾರೆ, ಅಥವಾ ಇವತ್ತು ಇನ್ನೊಂದೇನೋ ಒಂದು ಫೋಟೋ ಶೂಟ್ ಮಾಡಬೇಕು ಅಂತಾರೆ, ಸಡನ್ನಾಗಿ ಸಿಗೋದಿಲ್ಲ. ಅಲ್ಲಿಂದ ಕರೆಸೋದು ಎಲ್ಲ. ಆವಾಗ ಇನ್ನೊಂದೇನು ಅಂತ ಹೇಳಿದ್ರೆ, ಈ 70ರ ದಶಕದಲ್ಲಿ ಇಲ್ಲಿ ಬೆಳೀತಾ ಹೋಯಿತು ಹೊಸ ಅಲೆಯ ಚಿತ್ರಗಳು. ಹೊಸ ಅಲೆಯ ಚಿತ್ರಗಳಿಗೆ ಒಬ್ಬ ತಂತ್ರಜ್ಞನ ಟೆಕ್ನಿಷಿಯನ್ನ ಅಲ್ಲಿಂದ ಇಲ್ಲಿಗೆ ಕರೆಸಿ, ಆಮೇಲೆ ಇಲ್ಲಿ ಹೋಟೆಲಲ್ಲಿ ಒಂದು ರೂಮ್ ಮಾಡಿ ಅವರಿಗೆ ಎಲ್ಲ ಸೌಕರ್ಯಗಳನ್ನೂ ಕೊಟ್ಟು, ಆಮೇಲೆ ಅವರು ಇಲ್ಲಿ 40 ದಿವಸನೋ 30 ದಿವಸನೋ ಶೂಟಿಂಗ್ ಮಾಡಿ, ಅಕಸ್ಮಾತ್ ಇನ್ನೊಂದು 10 ದಿವಸ ಎಕ್ಸ್ಟೆಂಡ್ ಆಯಿತು ಅಂದರೆ, ಇಲ್ಲ ನಾವು ಬೇರೆ ಒಪ್ಕೊಂಡಿದ್ದೀವಿ ಅಂತ ಇದ್ದರು, ಅಥವಾ ಅವ್ರಿಗೆ ಇನ್ನೇನೋ ಸಮಸ್ಯೆಗಳಿರ್ತೀವಿ, ಬೇರೆ ಏನೋ ಕಮಿಟ್ಮೆಂಟ್ಸು, ಅಥವಾ ಈವನ್ನು ಬಂದು ಇಲ್ಲೊಂದು 30 ದಿವಸ 40 ದಿವಸ ಇದ್ದು ಮನೆ ಕಂಪ್ಲೀಟ್ ಮರ್ತ್ಬಿಡೋಕ್ಕಾಗತ್ತಾ ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ವ, ಎಲ್ಲೋ ಮಧ್ಯೆ ಹೋಗಬೇಕು. ಸೊ ಸುಮಾರು ತೊಂದರೆಗಳು ಇರುತ್ತವೆ. ಅಲ್ಲಿಂದ ಕರೆಸ್ಕೊಂಡು ಇಲ್ಲಿ ಮಾಡಿ, ಇದು 1 ದಿವಸ 2 ದಿವಸ ಆದರೆ ಪರವಾಗಿಲ್ಲ, ಆವಾಗ 30-40 ದಿವಸ ಮಾಡ್ತಾಯಿದ್ವಿ ಶೂಟಿಂಗು. ಸೊ ಈ ಅನೇಕ ಸಮಸ್ಯೆಗಳನ್ನು ಅವರು ಕಡಿಮೆ ಮಾಡಿಕೊಡ್ತಾ ಹೋದರು. ನಮ್ಮ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಎಲ್ಲರೂ, ಈವನ್ ಡೈರೆಕ್ಟರ್ಸು ಅವಾಗ ಅಲ್ಲಿಂದನೇ ಬರೋರು. ಆಮೇಲೆ ಪುಟ್ಟಣ್ಣವರಾಗಲಿ ಬೇಕಾಷ್ಟು ಜನ, ಯಾಕೆಂದರೆ ಅಲ್ಲೇ ಚಿತ್ರರಂಗ ಇದ್ದಿದ್ದರಿಂದ ಅಲ್ಲೇ ನೆಲೆ ಊರಿದ್ರು ಅವರು. ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಮನೆ ಮಾಡಿಕೊಂಡು ಇಲ್ಲಿ ಇದ್ದವರು ಅಲ್ಲಿಂದ ಬಂದು ಅದು ಕೂಡ ಕಷ್ಟ ಆಗ್ತಾಯಿತ್ತು ಅವ್ರಿಗೆ. ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಆ ಥರ ಆಗೋಗಿತ್ತು ಅವ್ರದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬೆಳೀತಾ ಹೋಯಿತು ಇಂಡಸ್ಟ್ರಿ. ಕಾಸ್ಟ್ಯೂಮ್ನವರಾಗಲಿ, ಮೇಕಪ್ನವರಾಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಎಲ್ಲ ಇಲ್ಲಿ ಬರ್ತಾ ಇಂಡಸ್ಟ್ರಿ ಬೆಳೀತಾ ಹೋಯಿತು. ಆ ಸಂದರ್ಭದಲ್ಲಿ ಈಗ ಮೇಕಪ್ ಇಲ್ಲಿ ನಮ್ಗೆ ಅವಕಾಶ ಸಿಕ್ತು.
ಆಗ ನಮಗೆ ಕರ್ನಾಟಕ ಸರ್ಕಾರದವರು ಒಂದು 50,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತ ಫಸ್ಟ್ ಪ್ರಾರಂಭ ಆದಾಗ ಐ ಥಿಂಕ್ 50,000 ಇರಬೇಕು. ಸರ್ಕಾರ 50,000 ರೂಪಾಯಿ ಸಬ್ಸಿಡಿ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅಂತ ಕಾಣುತ್ತೆ, ಅಥವಾ ಇನ್ನೂ ಮುಂಚೆನೇ ಗೊತ್ತಿಲ್ಲ ಸರಿಯಾಗಿ ನನಗದು. ಅದು ನನ್ನ ಮನಸ್ಸಲ್ಲಿ ಅದೇ ಇದೆ. 20,000ನೋ 50,000ನೋ ಫಸ್ಟ್ ಕೊಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಇಲ್ಲಿ ಇಂಡಸ್ಟ್ರಿ ಬೆಳೀಲಿ, ಫಿಲಮ್ ಇಂಡಸ್ಟ್ರಿ ಬೆಳೀಲಿ ಅಂದ್ಬಿಟ್ಟು. ಆ ಫಿಲ್ಮ್ ಇಂಡಸ್ಟ್ರಿ ಬೆಳೆಯೋದು ಅಂದರೆ ಈಗ ನಾವೆಲ್ಲ ಬೆಳೆದಿದ್ದು ಹೀಗೆ. ನಮಗೂ ಹೊಸ ಅಲೆ ಚಿತ್ರಗಳವ್ರಿಗೆ ಆಲ್ರೆಡಿ ಅವ್ರಿಗೆ ಈ ನಾಟಕಗಳ ಪರಿಚಯ ಆಯಿತು. ನಾಟಕದಲ್ಲಿ ಯಾರ್ಯಾರು ಮಾಡ್ತಾರೆ, ರಾಮಕೃಷ್ಣ ಮೇಕಪ್ ಮಾಡ್ತಾರೆ, ಅವ್ರ ಕೈಲೇ ಮಾಡಿಸೋಣ. ಅದರಲ್ಲೂ ನಮ್ಮ ವಿ ವಿ ಕಾರಂತರು ಚೋಮನ ದುಡಿ ಅನ್ನೋ ಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಆಗ ನನಗೆ ಅವಕಾಶ ಮಾಡಿಕೊಟ್ರು, ಮೇಕಪ್ ನೀವೇ ಮಾಡಿ ಅಂತ ಅಂದ್ಬಿಟ್ಟು. ಆ ಮೊದಲ ಸಿನಿಮಾ ನಿಮ್ಮ ಚೋಮನ ದುಡಿ ಹೋಗೋವಾಗ ಏನಾದರೂ ಭಯ ಇತ್ತಾ? ನಾನು ಮೊದಲ ಸಿನಿಮಾ ಮೇಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ ಆ ಆ್ಯಕ್ಟರ್ಸ್ಗಳನ್ನು ನೋಡೋವಾಗ, ಅಥವಾ ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಮೊದಲ ಸಿನಿಮಾ ನೀವು ಹೋಗ್ತಿದ್ದೀರಾ ನಾಟಕ ಬಿಟ್ಟು ಈಗ ಸಿನಿಮಾದ ಕಡೆ? ಸಿನಿಮಾ ಅಂದರೆ ಮೊದಲೇ ನಿಮಗೆ ಆಸಕ್ತಿ ಇತ್ತು, ಅದರ ಕಡೆ ಒಲವಿತ್ತು ನಿಮಗೆ ಜಾಸ್ತಿ. ಸೊ ಅದು ಆ ಸಂಭ್ರಮ ಹೇಗಿತ್ತು ನಿಮ್ಮದು? ಅಯ್ಯೋ, ಭಯನೂ ಇತ್ತು, ಸಂಭ್ರಮನೂ ಇತ್ತು. ಸಂಭ್ರಮದ ಜೊತೆಗೆ ಭಯ ಇತ್ತು. ಸಿನಿಮಾ ಮೇಕಪ್ ಆರ್ಟಿಸ್ಟ್ ಆಗ್ತಾಯಿದ್ದೀನಿ, ಮೇಕಪ್ ಮಾಡ್ತಾಯಿದ್ದೀನಿ, ಒಂದು ಅವಕಾಶ ಸಿಕ್ಕಿದೆ ಅನ್ನೋ ಖುಷಿನೂ ಇತ್ತು. ಇದ್ರ ಜೊತೆಗೆ ಎಲ್ಲಿ ತಪ್ಪು ಮಾಡಿಬಿಡ್ತೀವೋ ಅನ್ನೋ ಭಯನೂ ಇರುತ್ತೆ ಪ್ರಾರಂಭದಲ್ಲಿ, ಹೊಸದರಲ್ಲಿ. ಆ ಥರದ ಭಯ, ಆಸಕ್ತಿ, ಚೆನ್ನಾಗೇ ಮಾಡಬೇಕು, ಕೆಟ್ಟ ಹೆಸರು ತಗೋಬಾರ್ದು, ಇವೆಲ್ಲ ಇತ್ತು. ಅದು ನಾನು ಚೋಮಂದುಡಿ ಅನ್ನೋ ಚಿತ್ರದಲ್ಲಿ ನಾನು ಮೊದಲನೇ ದಿವಸನೇ ಮೇಕಪ್ ಮಾಡಿ ಕ್ಯೂ ನಿಂತುಬಿಟ್ಟಿದ್ರು. ಈ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಂತ ಹೇಳ್ತಾರೆ, ಇಲ್ಲಿ ಈಗ ಜೂನಿಯರ್ ಆರ್ಟಿಸ್ಟ್ ಅಂತ ಕರೀತಾರಲ್ಲ, ಆ ಥರ ಸಣ್ಣ ಪುಟ್ಟ ಪಾತ್ರಗಳಿಗೆ. ಆಗ ಅದು ಏನು, ಬೆಟ್ಟಕ್ಕೆ ಚೋಮನ ಜೊತೆ ಹೋಗುವಂಥ ಎಲ್ಲ ಮಂದಿ ಕೆಲಸಕ್ಕೆ. ಆವಾಗ ಆ ಚೋಮ ಮತ್ತು ಇನ್ನೂ ಅದೇ ಥರ ಎಷ್ಟೋ ಜನ, ಒಂದು 50-60 ಜನ. ಅಷ್ಟು ಜನಕ್ಕೆ ಎಲ್ಲಿ ಮೇಕಪ್ ಮಾಡೋದು? ನಮಗೆ ಮೇಕಪ್ ಬಗ್ಗೆನೇ ಗೊತ್ತಿರಲಿಲ್ಲ, ಯಾಕೆಂದರೆ ಸಿನಿಮಾಗೆ ಮೇಕಪ್ಪೇ ಮಾಡಿರಲಿಲ್ಲ ನಾನು. ಆಗ ಆ ಪಿಕ್ಚರ್ಗೆ ನಾನು ಈಗ ಎಲ್ಲರಿಗೂ ಮೇಕಪ್ ಮಾಡಲೇಬೇಕೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸರಿ, ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕ್ಯೂ ಬೇಗ ಬೇಗ ಮಾಡೋದು, ಕಳಿಸೋದು ಬೇಗ ಬೇಗ. ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ, ಬಟ್ ಗಂಡಸರು ಇರೋರು. ಬಟ್ ನಮಗವಾಗ ಇವರು ಮಾಡ್ತಾ ಇರೋ ಪಾತ್ರ ಏನು, ಇವ್ರಿಗೆ ಮಾಡಬೇಕಾ ಬೇಡವಾ ಅನ್ನೋದು ಮೊದಲನೇ ದಿವಸ ನಮ್ಗೆ ಗೊತ್ತಿರಲಿಲ್ಲ. ನನಗೂ ಯಾರೂ ಏನೂ ಹೇಳಿಲ್ಲ, ಮೇಕಪ್ ಮಾಡಿಬಿಡಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದು ಹೇಳಿದ್ರು, ಸರಿ ಆಯಿತಾ ಮೇಕಪ್ ಆಯಿತಾ ಅಂತಾರೆ ಅಲ್ಲಿಂದ. ಸೊ ಹಾಗೂ ಹೀಗೂ ಕೊನೆಗೆ ಮೇಕಪ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ ಆ್ಯಕ್ಚುಲಿ, ನಿಜವಾಗ್ಲೂ. ಅದು ಎಲ್ಲಿ ಇದು ಅಂದರೆ ಕಾರ್ಕಳ, ಬೇಟೆ, ಮಂಗಳೂರು, ಹೆಸರುಗಳೇ ಮರ್ತವೆ. ಬಂಗಾಡಿ ಅಲ್ಲ, ಬೆಳ್ತಂಗಡಿ ಕರೆಕ್ಟ್. ಬೆಳ್ತಂಗಡಿಯಲ್ಲಿ ಅದು ಶೂಟ್ ಆಗಿರೋದು. ಬೆಳ್ತಂಗಡಿಯಲ್ಲಿ ಉಳ್ಕೊಂಡಿದ್ವಿ. ಬೆಳ್ತಂಗಡಿಯಿಂದ ಇನ್ನೊಂದು 8-10 ಕಿಲೋಮೀಟ್ರ್ ಘಟ್ಟಕ್ಕೆ ಹೋಗಬೇಕು. ಆ ಘಟ್ಟದಲ್ಲಿ ಅದು ಶೂಟಿಂಗು. ಅಲ್ಲಿ ಮುಹೂರ್ತಕ್ಕೆ ಒಂದು 10 ಗಂಟೆ ಸಮಯ, ಸುಮಾರು 10-10ವರೆಗೆ ಸುಮಾರಿಗೆ ಇದು. ನಾವು ಅಲ್ಲೆಲ್ಲ ಮೇಕಪ್ ಮಾಡಿ ನಾನು ಅಲ್ಲಿಗೆ ಹೋಗೋ ಹೊತ್ತಿಗೆ ಅಲ್ಲಿ ಆಲ್ರೆಡಿ ಪೂಜೆ ಅದು ಇದು ನಡೀತು. ಮೊದಲನೇ ದಿವಸ ಆ ಪೂಜೆಗೆ ಯಾರು ಬಂದಿದ್ದಾರೆ? ಶಿವರಾಮ್ ಕಾರಂತರು ಬಂದಿದ್ದಾರೆ. ಅವರೇ ಕ್ಲಾಪಿಂಗು, ಸ್ವಿಚ್ ಆನ್ ಕ್ಲಾಪಿಂಗ್ ಅವರೇ. ಅದಕ್ಕೆ ಅವರು ಬಂದಿದ್ದಾರೆ. ನಾನು ಚೋಮನ್ಗೂ ಮೇಕಪ್ ಮಾಡಿ, ಎಲ್ಲರಿಗೂ ಮೇಕಪ್ ಮಾಡಿ, ನಾನು ಸುಸ್ತಾಗಿ ನಾನು ಕೊನೆಗೆ ಅಲ್ಲಿ ಹೋದರೆ ಅಷ್ಟೊತ್ತಿಗಾಗಲೇ ಅವರು ವಾಪಸ್ ಬರ್ತಾಯಿದ್ರು, ಮುಗಿಸ್ಕೊಂಡು. ಪೂಜೆ ಪುನಸ್ಕಾರ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ರು. ನನಗೆ ಅವ್ರು ನೋಡಿ ತುಂಬ ಖುಷಿ ಆಗೋಯ್ತು. ನಾನು ನಮಸ್ಕಾರ ಸರ್, ಈ ಚಿತ್ರಕ್ಕೆ ನಾನೇ ಮೇಕಪ್ ಕಲಾವಿದ ಅಂತ ಹೇಳಿದೆ. ನನ್ನ ನೋಡಿದ್ರು, ಕೊಡೆ ಹಿಡ್ಕೊಂಡು ಹಿಂಗೆ ಬರೋರು, ಹಿಂಗೆ ನಾನೇ ನಮಸ್ಕಾರ ಮಾಡಿದಾಗ ಅಲ್ಲಿ ನಿಂತ್ಕೊಂಡ್ರು. ಆಮೇಲೆ ನಾನು ಪರಿಚಯ ಮಾಡಿಕೊಂಡೆ. ಅವರು ನನ್ನ ಕೆಳಗಡೆಯಿಂದ ಮೇಲ್ಗಡೆ ನೋಡಿದ್ರು. ನಾನು ಏನಪ್ಪ ಹಿಂಗೆ ನೋಡ್ತಾರೆ. ಆಮೇಲೆ ನನ್ನ ಚೋಮ ಕರಿಯ ಚೋಮ, ಬಿಳಿಯ ಚೋಮನಲ್ಲ ಅಂದರು, ಹೊರಟೋದ್ರು. ನನಗೆ ಅದನ್ನು ತಲೆಗೆ ಹೋಗಿ ನನಗೆ ಅರ್ಥ ಆಗೋಷ್ಟರಲ್ಲಿ ಸಾಕಾಯಿತು. ಆಮೇಲೆ ಹೇಳಿದೆ ಕಾರಂತರ ಹತ್ರ, ಹಿಂಗೆ ಹೇಳಿದ್ರು ಕಾರಂತರು ಅಂತ ಹೇಳಿದೆ. ಆಗ ಅವರು ಕಾರಂತರು, ರಾಮಕೃಷ್ಣ ಒಂದು ಕೆಲಸ ಮಾಡಿ, ಇವ್ರಿಗೆ ಇಷ್ಟು ಬೆಳಗಿರಬಾರ್ದು ಇವರು ಚೌಮ, ಇವ್ರಿಗೆ ಡಾರ್ಕ್ ಮಾಡಿಬಿಡಿ. ಆಮೇಲೆ ನಾಟಕದಲ್ಲಿ ಏನು ಉಪಯೋಗಿಸ್ತಾರೆ ಅದನ್ನೇ ಉಪಯೋಗಿಸಿ, ನೋ ಪ್ರಾಬ್ಲಮ್. ಒಟ್ಟಿನಲ್ಲಿ ಅವ್ರ ಬಣ್ಣ ಚೇಂಜ್ ಆಗಬೇಕು
ಅಂದರೆ ಅವರು ಬೆಳ್ಳಗಿದ್ರು. ಕೊನೆಗೆ ನನಗೆ 20 ರೂಪಾಯಿ ಕೊಟ್ಟು ಈ ಏನೇನು ಸಾಮಾನು ಬೇಕೋ ಅದಕ್ಕೆ ಅದು ತೊಗೊಂಡು ಬನ್ನಿ ಅಂತ ಮಂಗಳೂರು ಕಳಿಸಿದ್ರು. 20 ರೂಪಾಯಿ ಸಿಗ್ತಿತ್ತು ಅವಾಗ. ಅವತ್ತೇ ಬೆಳ್ತಂಗಳಿಯಿಂದ ನಾವು ಮಂಗಳೂರು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಫಸ್ಟ್ ನೀವು ಹೋಗಿ ಏನೇನು ಬೇಕೋ ಮೆಟೀರಿಯಲ್ಸ್ ತೊಗೊಂಡು ಬನ್ನಿ ಅಂತ 20 ರೂಪಾಯಿ ಅದೇ ಫಸ್ಟ್ ಕೊಟ್ಟಿದ್ದು ಅದು ಚಿತ್ರದಲ್ಲಿ. ಯಾಕೆಂದರೆ ನಮಗೆಲ್ಲ ನಾಟಕ ಮೇಕಪ್ ಆದಮೇಲೆ ನಾಟಕ ಮುಗಿದ್ಮೇಲೆ ಅಥವಾ 1 ದಿವಸ 2 ದಿವಸ ಯಾವಾಗಲೂ ಕೊಡೋರು. ಮುಂಚೆ ಅಡ್ವಾನ್ಸ್ ಕೇಳೋ ಪ್ರಾಕ್ಟೀಸ್ ಏನು ಈ ನಾಟಕದಲ್ಲಿ ಇಲ್ಲ. ಅದನ್ನೇ ನಾನು ಅನ್ವಯಿಸ್ಕೊಂಡು ಸುಮ್ಮನೆ ಹೊರಟೋಗಿದ್ದೆ. ನನ್ನ ಹತ್ರ ಏನಿದೆ ತೊಗೊಂಡು ಮೆಟೀರಿಯಲ್ಸು ಏನು ಬೇಕೋ ಅದೆಲ್ಲ ತೊಗೊಂಡು ಒಂಥರ ಎಷ್ಟು ಬೇಕೋ ಒಂದು ಮಿನಿಮಮ್ ಆಗಿ ತಯಾರಾಗಿ ಮಾಡ್ಕೊಂಡು ಹೋಗಿದ್ದೆ. ಅಂದರೆ ಒಂದು ಮೀಸೆಗಳು ಬೇಕಾಗಿತ್ತು, ಸ್ಪಿರಿಟ್ ಗಮ್, ಅದ್ರದ್ದೊಂದು ಕತೆ ಇದೆ ಹೇಳ್ತೀನಿ. ಹೀಗೆ ಹೋಗಿದ್ದೆ. ಆಮೇಲೆ ಯಾವಾಗ ಡಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ತಲೆ ಕೆಡ್ತು. ಹೆಂಗೆ ಮಾಡೋದು ಏನು ಮಾಡೋದು ಅಂತಂದ್ಬಿಟ್ಟು ಐಡಿಯಾನೂ ಪಾಪ ಕಾರಂತರೇ ಕೊಟ್ಟಿದ್ದರು. ಸರಿ ನಾನೇನು ಮಾಡಿದೆ, ಮಂಗಳೂರಿಗೆ ಹೋಗಿ ಆಗ ಆ ಟೈಮ್ನಲ್ಲಿ ಸರಿಯಾಗಿ ನಮಗೆ ಅಷ್ಟು ಒಳ್ಳೆ ಊಟ ಸಿಗ್ತಾ ಇರಲಿಲ್ಲ. ಅದೊಂಥರ ಮಂಗಳೂರದ್ದು ಸ್ಟೈಲ್ದು ಅವಾಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಸಕ್ಕರೆ ಕೊಡೋರು, ಬಾಯ್ಲ್ಡ್ ರೈಸ್, ಇಡ್ಲಿ ಕೊಡೋ ಅಂದರೆ ಇಡ್ಲಿ ಇಲ್ಲ ಮಾರಾಯರ ಇಲ್ಲಿ ಅನ್ನೋರು ಅವಾಗ. ಆಗ ಈಗೆಲ್ಲ ಸಿಗುತ್ತೆ ಬಿಡಿ. ನನಗೆ ಶಾಕ್ ಇದೆ, ಅವಾಗೆಲ್ಲ ಇಡ್ಲಿಗೆ ಸಕ್ಕರೆ ಹಾಕೊಡ್ತಿದ್ರು. ಇಡ್ಲಿ ಅವ್ರು ಮಾಡ್ತಿದ್ದು ಜಾಸ್ತಿ ಅವಲಕ್ಕಿ, ಅದೇ ಅವಲಕ್ಕಿ, ಅದಕ್ಕೆ ಉಪ್ಪಿಟ್ಟು ಏನು ಮಾಡಿದ್ರು ಅದಕ್ಕೆ ಸಕ್ಕರೆ ಹಾಕೋರು. ನಮಗೆ ಇಲ್ಲಿ ನಮಗೆ ಉಪ್ಪಿಟ್ಟಿಗೆ ಅವಲಕ್ಕಿ ಯಾವುದಕ್ಕೂ ಸಕ್ಕರೆ ಗಿಕ್ಕರೆ ಹಾಕಲ್ಲ. ಅಲ್ಲಿದೆ ಒಂದು ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಬಿಗಿನಿಂಗು. ಈಗ ನಮ್ಗೆ ತುಂಬ ಇಷ್ಟ ಆಗುತ್ತೆ ಮಂಗಳೂರು ಊಟ ಬಿಡಿ, ಅದು ಬೇರೆ ವಿಷಯ. ಆಗಿಂದ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ ಒಂದು ಸ್ವಲ್ಪ ಏನೇನು ಬೇಕೋ ಅದೆಲ್ಲ ಮೆಟೀರಿಯಲ್ ತೊಗೊಂಡು ಬಂದು ಚೆನ್ನಾಗಿ ನಾಟಕದಲ್ಲಿ ಏನು ಸೂತ್ರ ಅಳವಡಿಸ್ಕೊಂಡಿದ್ದೆ ಮೇಕಪ್ ಮಾಡೋಕ್ಕೆ, ಅದೇ ರೀತಿ ಇಲ್ಲೂ ಅವ್ರಿಗೆ ಬಿಡಿ ಕಾಲಿಂದ ಹಿಡಿದು ತಲೆವರೆಗೂ ಮೇಕಪ್ ಡಾರ್ಕಾಗಿ ಮಾಡೋದು ಫುಲ್ಲು. ಆಮೇಲೆ ಅವರು ಅಲ್ಲಿ ಒಂದು ಸ್ವಲ್ಪ 1 ಅವರ್ 2 ಅವರ್ ಅದು ಆ ಬಿಸಿಲಿಗೆ ಸಿಕ್ಕಾಪಟ್ಟು ಬೆವತು ಎಲ್ಲ ಕಡೆ ಪ್ಯಾಚ್ ಆಗೋದು. ಏನು ಅದು ಒಂದು ಮೇಂಟೈನ್ ಮಾಡಬೇಕು ಅಂದರೆ ಓಡೋಗ್ಬೇಕು, ಅಲ್ಲಿ ಅವರಿಗೆ ಮೇಕಪ್ ಮಾಡಬೇಕು, ಅದು ಪ್ಯಾಚ್ ತೆಗಿಬೇಕು, ಅದಕ್ಕೂ ಟೈಮ್ ಕೊಡ್ತಾ ಇರಲಿಲ್ಲ. ಆಮೇಲೆ ಒಂದೇ ಟೇಕಲ್ಲಿ ಮುಗಿತಾ ಇರಲಿಲ್ಲ. ನಮ್ಮ BB ಕಾರಂತರು ಸಾಮಾನ್ಯವಾಗಿ ಎಷ್ಟೋ ಸಲ ನೋಡಿದ್ವಿ, 10 ಟೇಕು 12 ಟೇಕು ಎಷ್ಟಾಗಲಿ ಅವ್ರಿಗೆ ಏನು ಬೇಕೋ ಅದು ಬರೋವರೆಗೂ ಬಿಡ್ತಿರ್ಲಿಲ್ಲ. ಅವ್ರುಗಳು ಪಾಪ ನಮ್ಮ ವಾಸುದೇವರಾಯರಿಗೂ ಕೂಡ ತುಂಬ ತಾಳ್ಮೆ. ಅವರು ಆಯ್ತು ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅವರು ತಾಳ್ಮೆಯಿಂದ ಮಾಡೋರು. ನಾವು ಅಷ್ಟೊತ್ತಿಗೆಲ್ಲ ಹಾಗೆ ಹೋಗ್ಬೇಕಾಗಿತ್ತು, ಆ ಪ್ಯಾಚಸ್ ತೆಗಿಬೇಕಾಗಿತ್ತು, ಮೇಂಟೈನ್ ಮಾಡಬೇಕಾಗಿತ್ತು. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದರೆ ನಮಗೂ ಒಂದು ಪಾತ್ರ ಕೊಟ್ಬಿಟ್ಟಿದ್ರು. ಚೋಮನ ಮನೆ ಆಳ್ತಾರ ಅಥವಾ ಆಳೇನಿಲ್ಲ, ಅವನೇ ಆಳು, ಚೋಮನ ಫ್ರೆಂಡ್ಸ್ ಥರ. ನಾವು ಆಗ ಕಾಸ್ಟ್ಯೂಮ್ ಅಂದರೆ ಅಲ್ಲಿ ಬರೀ ಇಲ್ಲಿ ಒಂದು ಲಂಗೋಟಿ ಹಾಕ್ಕೊಂಡಿರ್ತಾ ಇದ್ವಿ. ಅಲ್ಲಿ ಯಾರಾದರೂ ಬಂದು ನೋಡಿದ್ರು ಕೂಡ ನಾವು ಹಳ್ಳಿಯವ್ರ ಥರನೇ ಡ್ರೆಸ್ ಮಾಡ್ಕೊಂಡು ಇರಬೇಕು. ನಾನು ಎಲ್ಲೆಲ್ಲೋ ಮೂಲೆಯಲ್ಲೆಲ್ಲೋ ಮೆಟೀರಿಯಲ್ ಇಡ್ತಾ ಇದ್ದೆ. ಟೇಕ್ ಅಂದ ತಕ್ಷಣ ನಾನು ಅಲ್ಲಿಗೆ ಓಡೋಗಿ ಇಲ್ಲಿಗೆ ಬಂದು ಇವ್ರಿಗೆ ಮೇಕಪ್ ಮಾಡೋ ಅಷ್ಟರಲ್ಲಿ ಲೈಟ್ ಹೋಯ್ತು, ರಾಮಕೃಷ್ಣ ಬೇಗ ಮಾಡಬೇಕು ಅನ್ನೋರು. ಅದು ಭಾಳ ಕಷ್ಟಕರವಾದ ಕೆಲಸಗಳು ಬೇಕಾದಷ್ಟೇ. ಆಮೇಲೆ ಅಲ್ಲಿ ಏನು ಅಂತ ಹೇಳಿದ್ರೆ ಬೆವರಿಗೆ ಮೇಕಪ್ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ತದೆ. ಅವರೊಬ್ರಿಗೆ ಮಾಡಿದ್ರೆ ಆಯಿತಾ, ಬೇರೆ ಇನ್ಯಾರೋ ಆರ್ಟಿಸ್ಟು ಪದ್ಮಾಕುಮಟ ಇನ್ಯಾರೋ ಅವರು ಎಲ್ಲರಿಗೂ ನಾನು ಅವಾಗ ನನ್ನ ಜೊತೆ ಒಬ್ಬರು ಅಸಿಸ್ಟೆಂಟು ಕೂಡ ಕರ್ಕೊಂಡು ಹೋಗಿರಲಿಲ್ಲ. ನಾನು ಹೆಂಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಬಸ್ ಸ್ಟ್ಯಾಂಡ್ ಕರ್ಕೊಂಡು ಬರ್ತೀನಿ ಅಂದರೆ ನನ್ನೇ ಚೆನ್ನಾಗಿತ್ತು, ಅದು ಯೋಚನೆ ಮಾಡ್ಬೋದು ಅಂತ. ಅದಕ್ಕೆ ನಮಗೆ ಕೇಳಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ತುಂಬ ಕಷ್ಟಪಡಬೇಕಾಗಿ ಬಂತು. ಒಂದು ಈ ಬಣ್ಣ ಸರಿಪಡಿಸೋದಿರ್ಬೋದು, ಅಥವಾ ಆ ಮೀಸೆ ಅಂಟಿಸಿದ್ದೆ, ಅದೇ ಗ್ಲೂ ಕತೆ ಏನೋ ಇದೆ, ಗ್ಲೂ ಕತೆ. ಅದು ಒಂದು ಇವರು ಅವರ ಇಡೀ ಚಿತ್ರದಲ್ಲಿ ಅನೇಕ ಸೀನ್ಗಳಿವೆ. ಈ ಗಂಜಿ ಕುಡಿಯೋದು,
ಅಲ್ಲ ಕಳ್ಳು ಕುಡಿಯೋದು. ಕಳ್ಳು ಅಂದರೆ ಹೆಂಡ ಅದೇ ಕಲಿ ಅಂತ ಊರ್ ಕಡೆ. ಅದನ್ನು ಕುಡಿದು ಅವ್ರು ಆ್ಯಕ್ಟ್ ಮಾಡಬೇಕು. ಇವರು ಒನ್ ಟೇಕಲ್ಲಿ ತಗೊಳ್ಳಲ್ಲ, 2 ಸಲ 3 ಸಲ ಹಾಕೊಂಡ್ರೆ ಮೀಸೆ ಬೀಳಲ್ವಾ, ನೆಂದು ಅದು ಅಂಟ್ಸೋಕ್ಕೋದ್ರೆ ಒದ್ದೆ ಆಗಿರೋವಾಗ ಅದು ಅಂಟ್ಕೊಳ್ಳಲ್ಲ. ಅದು ಡ್ರೈ ಆಗಿದ್ದರೆ ಮಾತ್ರ ಅಂಟ್ಕೊಳ್ಳುತ್ತೆ. ಅಯ್ಯೋ ರಾಮ, ಈ ಥರದ ಕಷ್ಟಗಳೆಲ್ಲ ಅನುಭವಿಸ್ಕೊಂಡು ಆ ಪಿಕ್ಚರ್ ಮಾಡುವಾಗ ನಾಟಕದಲ್ಲಿ ಹೆಂಗಿರುತ್ತೆ, ಆರಾಮಾಗಿರುತ್ತೆ. ಎಷ್ಟು ಜನಕ್ಕೆ ಮೇಕಪ್ ಮಾಡ್ತೀವಿ, ಎಷ್ಟು ಫಾಸ್ಟಾಗಿ ಮೇಕಪ್ ಮಾಡ್ತೀವಿ. ಈ ಸಿನಿಮಾದ ಏನಪ್ಪ ಇದು, ಬೆಳಿಗ್ಗೆಯಿಂದ ರಾತ್ರಿ. ಒಂದು ಸಲ ಹೇಳ್ತೀನಿ ಕೇಳಿ, ಇವತ್ತು ಬೆಳಿಗ್ಗೆ ಶುರುವಾಗಿದ್ದು, ಇವತ್ತಿಂದ ನಾಳೆ ಬೆಳಿಗ್ಗೆಗೆ ನಮ್ಗೆ ಬರೀ ಹೋಗಿ ಬರೋದಕ್ಕಷ್ಟೇ, ಬೆಳಗಿನ ಕಾರ್ಯಕ್ರಮಗಳಿಗಷ್ಟೇ ಇಮಿಡಿಯೇಟಾಗಿ ಬರಬೇಕು. ಮತ್ತು 48 hours ಅಟ್ ಎ ಸ್ಟ್ರೆಚ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದ್ದೀವಿ. ಅಷ್ಟು 48 hours ಮಲ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಎಲ್ಲರೂ 48 hours. ಎಷ್ಟು ಡೆಡಿಕೇಶನ್ ವರ್ಕ್ ಅಲ್ಲ ಅವಾಗ. ಬಟ್ ನನಗೆ ಒಂದು ಕ್ಯೂರಿಯಾಸಿಟಿ, ನೀವು ಬೆಳ್ತಂಗಡಿ ಅಂತ ಹೇಳಿದ್ರಿ, ನನ್ನ ಊರು ಬೆಳ್ತಂಗಡಿ ಆಗಿರೋದ್ರಿಂದ ನನ್ನ ಕ್ಯೂರಿಯಾಸಿಟಿ, ಆವಾಗ ಬೆಳ್ತಂಗಡಿ ಹೇಗಿತ್ತು ಅಂದರೆ, ಈಗ ಕಂಪ್ಲೀಟ್ ಬೆಳ್ತಂಗಡಿ ಡಿಫ್ರೆಂಟ್ ಆಗಿ ಕಾಣುತ್ತೆ, ಮಂಗಳೂರು ಡಿಫ್ರೆಂಟ್ ಆಗಿರುತ್ತೆ. ಬಟ್ ನೀವಿದ್ದಾಗ ಬೆಳ್ತಂಗಡಿ ಹೇಗಿತ್ತು? ಹಚ್ಚ ಹಸಿರಾಗಿ. ಹೌದು. ಈಗ ನನಗೆ ಅಲ್ಲಿಗೆ ಹೋಗಿದ್ದೀನಿ, ಮೊನ್ನೆ ಹೋಗಿದ್ದೆ ಒಂದು ಮದುವೆಗೋಸ್ಕರ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದರೆ ನನಗೆ ಇದೇ ಕಾಣ್ತಾ ಇಲ್ಲ, ನನಗೆ ಆ ಬೆಳ್ತಂಗಡಿ ಕಾಣ್ತಾ ಇಲ್ಲ. ಈಗ ಯಾವುದೋ ಬೇರೆ ಊರಿಗೆ ಬಂದಿದ್ದೀನಿ ಅನಿಸುತ್ತೆ. ಆದರೆ ಎಲ್ಲಿ ನಾವು ಎಲ್ಲಿ ಇಳ್ಕೊಂಡಿದ್ವಿ, ಎಲ್ಲಿ ನಾನು ಬೆಳಗ್ಗೆ ವಾಕ್ ಮಾಡ್ತಾ ಇದ್ದೆ, ಇದೆಲ್ಲ ನನಗೆ ಏನು ಮಾಡಿದ್ರೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಅಷ್ಟೊಂದು ಬದಲಾವಣೆ ಆಗೋಗ್ಬಿಟ್ಟಿದೆ. ಆಮೇಲೆ ಆವಾಗೆಲ್ಲ ಸರಳವಾದ ಮನೆಗಳು, ಹೆಂಚಿನ ಮನೆ, ಹಸಿರು, ಈ ಥರ ಒಂಥರ ಸಿಂಪಲ್ಲಾಗಿ ಒಂದಷ್ಟು ಮನೆಗಳಷ್ಟೇ, ಜಾಸ್ತಿ ಇರಲಿಲ್ಲ. ಚೆನ್ನಾಗಿತ್ತು, ಸುಂದರವಾಗಿತ್ತು. ಈಗ ನೋಡಿದ್ರೆ ಎಲ್ಲ ಸಿಟಿ ಥರ ಕಾಣ್ತದೆ, ಜಾಸ್ತಿ ಇಂಪ್ರೂವ್ ಆಗಿದೆ ಈಗ. ಸರ್, ಚೋಮನ ದುಡಿ ಬಗ್ಗೆ ನೀವು ಮಾತಾಡ್ತಾ ತುಂಬ ವಿಚಾರಗಳನ್ನು ಹೇಳಿದ್ರಿ, ಜೊತೆಗೆ ಬೆಳ್ತಂಗಡಿ ಕಥೆಗಳು, ಇದೆಲ್ಲ ವಿಚಾರಗಳನ್ನು ನಾವು ಮಾತಾಡಿದ್ವಿ. ಬಟ್ ಅದಾದಮೇಲೆ ನಿಮಗೆ ಅದು ಇಂಟ್ರೆಸ್ಟ್ ಬಂತ, ನಾನು ಮೇಕಪ್ಪಲ್ಲೇ ಮುಂದುವರಿಬೇಕು ಅಂತ, ಅಥವಾ ಬೇಡ ನನಗೂ ನಟನೆ ಮಾಡಬೇಕು ಅಥವಾ ಈ ಕೆಲಸ ಬಿಡಬೇಕು ಅಂತ ಅನಿಸ್ತಾ? ಯಾಕಂದರೆ ನೀವು ಹೇಳಿದ್ರಿ ಅಲ್ಲಿ ತುಂಬ ಸ್ಟ್ರಗಲ್ ಇತ್ತು ಅಂತ. ಹೌದು, ತುಂಬ ಸ್ಟ್ರಗಲ್ ಇತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕೆಲಸನೂ ಮಾಡಬೇಕಾಗಿತ್ತಲ್ಲಿ, ಮೇಕಪ್ ಒಂದೇ ಅಂತಲ್ಲ, ಯಾವುದೇ ಕೆಲಸ ಇದ್ದರೂ ಮಾಡಬೇಕಾಗಿತ್ತು. ಜೊತೆಗೆ ನಾನು ಆ್ಯಕ್ಟು ಮಾಡಬೇಕಾಗಿತ್ತು. ಆದರೆ ಆ್ಯಕ್ಚುಲಿ ನಂಗೆ ದಶಾವತಾರಿ ಅಂತ ಕೂಡ ಕರೀತಾಯಿದ್ರು. 10 ಕಡೆ ಕಾಣಿಸ್ಕೊಂಡಿದ್ದೀನಿ ಹೀಗೆ. ಆಮೇಲೆ ಅಲ್ಲಿ ಟಚಪ್ ಕೂಡ ನಾನೇ ಮಾಡಬೇಕಾಗಿತ್ತು, ಅಸಿಸ್ಟೆಂಟ್ ಇರಲಿಲ್ಲ. ತುಂಬ ಸ್ಟ್ರೈನ್ ಅಂತ ಅನ್ನಿಸ್ತಾಯಿತ್ತು. ಕೆಲಸ ಮಾಡೋ ಖುಷಿ ಇತ್ತು, ಆದರೆ ಮಾಡ್ತಾ ಬರ್ತಾ ತುಂಬ ಕಷ್ಟ, ಇದು ಅಷ್ಟು ಸುಲಭವಾದ್ದಲ್ಲ ಅಂತ ಅನಿಸಿದ ಕಾರಣಕ್ಕೋ, ಅಥವಾ ತುಂಬ ಸ್ಟ್ರೈನ್ ಆಗ್ತಾ ಇದ್ದ ಕಾರಣಕ್ಕೋ, ಆಮೇಲೆ ಎಲ್ಲೋ ರಂಗಭೂಮಿನ ಮಿಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋ, ಒಟ್ಟಿನಲ್ಲಿ ನನಗೆ ಸಾಕಪ್ಪ ಈ ಸಿನಿಮಾ ಅಂತ ಅನ್ನಿಸ್ತು. ಆ ಮೊದಲನೇ ಸಿನಿಮಾದ ಮುಗಿದ್ಮೇಲೆ ಅಂತ ಅನ್ನಿಸ್ತು. ಈವನ್ ಡಬ್ಬಿಂಗು ಹೋದೆ, ಅಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ಗೂ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಬಟ್ ಎಲ್ಲ ಎಂಜಾಯ್ಡ್ ದಟ್ ಮೇಕಿಂಗ್ ಆಫ್ ದಟ್ ಫಿಲಮ್. ಬಟ್ ಆಮೇಲೆ ತುಂಬ ಸ್ಟ್ರೈನ್ ಅಂತ ಅನಿಸಿತ್ತು, ಶೂಟಿಂಗ್ ಪಾರ್ಟ್ ಆಫ್ ಇಟ್. ಬೇಡಪ್ಪ ಸಾಕು ಇದು ಅಂತ ಅನಿಸಿತ್ತು. ಇದು ಅನಿಸೋ ಹೊತ್ತಿಗೆ ಈ ಪಿಕ್ಚರ್ ರಿಲೀಸ್ ಆಗಿ ಅದಕ್ಕೆ ಗೋಲ್ಡ್ ಮೆಡಲ್ ಅವಾರ್ಡ್ ಬಂತು, ಬೆಸ್ಟ್ ಫಿಲಮ್, ಇಂಡಿಯನ್ ಬೆಸ್ಟ್ ಫಿಲಮ್ ಅವಾರ್ಡ್ ಬಂತು. ಆವಾಗ ತುಂಬ ಖುಷಿಯಾಗೋಯಿತು. ಈ ಚಿತ್ರಕ್ಕೆ ನಾನು ಮೇಕಪ್ ಮಾಡಿದ್ದು ಅನ್ನೋ ಹೆಮ್ಮೆ, ಐ ವಾಸ್ ಪ್ರೌಡ್ ಆಫ್ ದಟ್. ಆಮೇಲೆ ನೋಡಿದ್ರೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಇಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ನಮಗೆಲ್ಲರಿಗೂ, ಇಡೀ ಟೀಮ್ಗೆ ಒಂದು ಹಾನರ್ ಮಾಡಿದ್ರು. ಎಲ್ಲರಿಗೂ ಗಾರ್ಲೆಂಡ್ ಹಾಕಿ ಇಂಥ ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ ಅಂತ ಕಾರಂತರ ಜೊತೆ ನಮ್ಮೆಲ್ಲರನ್ನೂ ಒಟ್ಟಿಗೆ ಅಲ್ಲಿ ಒಂದು ವೇದಿಕೆ ಮೇಲೆ ಕೂಡಿಸಿ ಸನ್ಮಾನ ಮಾಡಿದಾಗ, ಏನಪ್ಪ ಇದು ಒಂದು ಪಿಕ್ಚರ್ಲಿ ಎಷ್ಟು ಒಂದು ಖ್ಯಾತಿ, ಕೀರ್ತಿ, ಒಂಥರ ಎಷ್ಟೊಂದು ಖುಷಿ ಆಗ್ತಾಯಿದೆ ಈ ಪಿಕ್ಚರ್ ಮಾಡಿದ್ದು, ನಾನು ಇದರಲ್ಲಿ ಮೇಕಪ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಂಗೆ ಭಾಳ ಖುಷಿ ಆಯಿತು. ಆಗ ಸಿನಿಮಾ ಇಸ್ ಸೋ ಪವರ್ಫುಲ್ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಚೋಮನ ದುಡಿ ಚಿತ್ರದಲ್ಲಿ ಗಿರೀಶ್ ಕಾಸರವಳ್ಳಿಯವರು ಕಾರಂತರೊಟ್ಟಿಗೆ ವರ್ಕ್ ಮಾಡ್ತಾಯಿದ್ರು ಡೈರೆಕ್ಷನ್ ವಿಭಾಗದಲ್ಲಿ. ಅವರು ಒಂದು ಚಿತ್ರ ಮಾಡೋದಕ್ಕೆ ಶುರು ಮಾಡಿದ್ರು, ಘಟಶ್ರಾದ್ದ ಅಂತ. ಅದಕ್ಕೆ ಆಫರ್ ಕೊಟ್ಟರು, ಬನ್ನಿ ನಮ್ಮ ಜೊತೆ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು.
ಆಗ ನನಗೆ ಭಾಳ ಖುಷಿ ಆಗೋಯಿತು. ನಾನು ಬಿಡಬೇಕು ಅಂತಿದ್ದೆ ಸಿನಿಮಾ ರಂಗನೇ, ಸಾಕು ಅಂತ ಅನಿಸಿತ್ತು. ಈಗ ನೋಡಿದ್ರೆ ಒಂದು ಒಳ್ಳೆ ಚಿತ್ರ ಅಂತ ಅಂದ್ಕೊಂಡು ಎಷ್ಟೊಂದು ಯಶಸ್ವಿಯಾಗಿ ಅದು ಎಲ್ಲ ಕಡೆ ಅನೇಕ ಬೇರೆ ಬೇರೆ ದೇಶಗಳಲ್ಲೆಲ್ಲ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಎಷ್ಟೊಂದು ಉತ್ಸವಗಳಲ್ಲಿ, ಸಿನಿಮೋತ್ಸವಗಳಲ್ಲಿ ಭಾಗವಹಿಸಿದೆ. ಇಷ್ಟೊಂದು ಕೀರ್ತಿ ತಂದುಕೊಟ್ಟಂಥ ಚಿತ್ರಕ್ಕೆ ನಾನು ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಎಷ್ಟು ಸಂತೋಷ ಅಲ್ವಾ ಅನ್ನೋ ಕಾರಣಕ್ಕೆ ಆ ಚಿತ್ರನೂ ಒಪ್ಕೊಂಡೆ, ಘಟಶ್ರಾದ್ದ. ಅದರಲ್ಲೂ ಅವರಾಗಲೇ ನನಗೆ ಪರಿಚಯ ಇತ್ತು ಡೈರೆಕ್ಟ್ರು, ಅವರು ಒಂದು ಚಿತ್ರ ಮಾಡ್ತಾಯಿದ್ದಾರೆ ಅಂದಮೇಲೆ ನನಗೆ ಇನ್ನೂ ಖುಷಿಯಾಗಿ ಆಯಿತು ಅಂತಂದ್ಬಿಟ್ಟು ಅದು ಕೂಡ ಮಾಡೋಕ್ಕೆ ಒಪ್ಕೊಂಡೆ. ಅದು ಒಂಥರ ಸ್ಟ್ರಗಲ್ಲೇ. ಆ ಸ್ಟ್ರಗಲ್ ಹೇಗಿತ್ತು ಅಂದರೆ, ಮೀನಾ ಕುಟ್ಟಪ್ಪ ಅಂತ ಅವರು ಒಂದು ಮುಖ್ಯ ಪಾತ್ರ ಮಾಡಿದ್ರು. ಅದರಲ್ಲಿ ಅವರಿಗೆ ಬಾಲ್ಡ್ ಗೆಟಪ್ ಮಾಡಬೇಕಾಗಿತ್ತು. ಶಿ ವಾಸ್ ನಾಟ್ ರೆಡಿ ಟು ರಿಮೂವ್ ಹೇರ್. ಓಕೆ, ಅದು ಒಂಥರ ಮೇಕಪ್ ಮಾಡಲೇಬೇಕಾಗಿತ್ತು. ಅದು ನನಗೆ ನೀವು ಈ ಮೇಕಪ್ ಮಾಡಬೇಕಾಗುತ್ತೆ ಅಂತ ಮುಂಚೆನೇ ಹೇಳಿದರು. ನಾನು ಅದಕ್ಕೆಲ್ಲ ಸ್ವಲ್ಪ ಸಿದ್ಧತೆ ಮಾಡಿಕೊಂಡೇ ಹೋಗಿದ್ದೆ ಒಂದು ಫಸ್ಟ್ ಶೆಡ್ಯೂಲ್ನಲ್ಲಿ. ಅವರಿಗೆ ಮೇಕಪ್ ಮಾಡಿದ್ವಿ, ಅದು ಸ್ವಲ್ಪ ಕರೆಕ್ಷನ್ನು, ಹೀಗೆ ಒಂದು 2-3 ದಿವಸ ಬರೀ ಮೇಕಪ್ಪೇ ಮಾಡ್ಕೊಂಡಿದ್ದೆ ಅಲ್ಲಿ. ಅಂದರೆ ಶೂಟಿಂಗ್ ಆಗೋದು, ಇನ್ನೊಂದು ಭಾಗದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇದ್ದೆ. ಕೊನೆ ಒಂದು 3 ದಿವಸ ಆದಮೇಲೆ 3ನೇ ದಿವಸ ಸ್ವಲ್ಪ ನಮ್ಮ ಡೈರೆಕ್ಟ್ರಿಗೆ ಸ್ವಲ್ಪ ಓಕೆ ಪರವಾಗಿಲ್ಲ ಇದು ಅಂತ ಅನ್ನಿಸ್ತು. ಆದರೂ ಅದು ಯಾಕೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅನ್ನೋ ಥರನೇ ರಿಯಾಲಿಟಿಗೆ ಹೌದು, ದೂರ ಆಯಿತು ಅಂತಂದ್ಬಿಟ್ಟು. ಆಮೇಲೆ ಸರಿ, ಇದು ನನ್ನ ಸ್ವಂತ ಪ್ರಯತ್ನದಿಂದ ಮಾಡಿದ್ದು, ಬಟ್ ಈಗ ಇದಕ್ಕೆ ಅಂತ ಬಾಲ್ಡ್ ಮೇಕಪ್ ಅದೆಲ್ಲ ಸಿಗುತ್ತೆ. ಅದನ್ನು ನಾನು ತೊಗೊಂಡು ಬಂದು ನೆಕ್ಸ್ಟ್ ಶೆಡ್ಯೂಲ್ ಬೇರೆ ಇತ್ತು. ಅದು ಆ್ಯಕ್ಚುಲಿ 2 ಶೆಡ್ಯೂಲ್ ಅಂತ ಅಂದ್ಕೊಂಡಿದ್ದು, ಹಾಗೆ 2 ಶೆಡ್ಯೂಲ್ನೇ ಮಾಡಿದ್ದು. ಆ 2ನೇ ಶೆಡ್ಯೂಲ್ ಹೊತ್ತಿಗೆ ಒಂದು ಬಾಲ್ಡ್ ಕ್ಯಾಪು ಅದೆಲ್ಲ ತೊಗೊಂಡು ಆ ಬಾಲ್ಡ್ ಕ್ಯಾಪ್ ಫಿಕ್ಸ್ ಮಾಡಿ, ಆವಾಗಲೂ ಸ್ವಲ್ಪ ಐ ವಾಸ್ ನಾಟ್ ಹ್ಯಾಪಿ ಬೈ ಮೈ ಸೆಲ್ಫ್. ಸೊ ಅದೇ ಮತ್ತೆ ನಾನೇನು ಮಾಡಿದೆ, ಬೇರೆ ಇನ್ನೊಂದು ಪ್ರಯೋಗ ಮಾಡಿ ಕೊನೆಗೆ ಅದು ಯಶಸ್ವಿ ಆಯಿತು. ಅದು ಎಲ್ರಿಗೂ ಇಷ್ಟ ಆಯಿತು. ಅದು ನನಗೆ ಬಹಳ ಹೆಸರು ತಂದು ಕೊಡ್ತು. ಆ ಗೆಟಪ್, ಮೇಕಪ್ ಗೆಟಪ್ಪು ಯಾರು ಮಾಡಿದ್ದು ಅಂತ ಕೂಡ ಅನೇಕ ಜನ ಕೇಳಿದ್ರು. ಆ್ಯಂಡ್ ಅದನ್ನು ಕಮಲ್ ಹಾಸನ್ ಅವರು ನೋಡಿ ಈ ಗೆಟಪ್ ಮಾಡಿದವ್ರು ಯಾರು ಅಂತ ಕೇಳಿ ನನ್ನ ಬಗ್ಗೆ ತಿಳ್ಕೊಂಡು ಕೊನೆಗೆ ಅವರು ನನಗೆ ಅವ್ರ ಜೊತೆ ಹೋಗಿ ಮೇಕಪ್ ಮಾಡೋದಕ್ಕೆ ಈ ಒಂದು ಮೇಕಪ್ ಕಾರಣ ಆಯಿತು. ಓ, ಎಂತ ಒಂದು ಲಿಂಕ್ ಅಲ್ವಾ ಸರ್? ಯಾಕಂದ್ರೆ ಮತ್ತೆ ಇನ್ನೊಂದು, ಆ ಕಾಲದಲ್ಲಿ ಇದೆಲ್ಲ ಸಿಗೋದಂದ್ರೆ ಅದನ್ನ ಮಾಡೋದು ಮೇಕಪ್ಗೆ, ಅದು ನೀವು ಹೇಳಿದ್ರಲ್ಲ ಕ್ಯಾಪ್ ತರದ್ ಏನಾದ್ರು ಬೇಕಾಗುತ್ತೆ. ಈಗ ಎಲ್ಲ ರೆಡಿಮೇಡ್ ಸಿಗುತ್ತೆ, ಅದನ್ನ ಕೂರ್ಸೋದಿಕ್ಕೂ ಎಷ್ಟೋ ಜನ ಬೇಕಾಗುತ್ತೆ. ಬಟ್ ನೀವು ಒಬ್ರೇ ಅಲ್ಲಿ ನಿಂತ್ಕೊಂಡು ಅದನ್ನ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಹುಡುಕ್ಬೇಕು, ಅದು ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಅವಾಗಂತೂ ಮೇಕಪ್ ಮೆಟೀರಿಯಲ್ಸ್ ಬೆಂಗಳೂರಲ್ಲಿ ಬಿಡಿ ಸಿಗ್ತಾನೆ ಇರಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು ಫಿಲ್ಮ್ ಚೇಂಬರಲ್ಲಿ ಮೇಕಪ್ ಮೆಟೀರಿಯಲ್ಸ್ ಕೊಡ್ತಾರೆ ಅಂತಂದ್ಬಿಟ್ಟು. ಆಗ ಅದನ್ನು ಹೋಗಿ ಕೇಳಿದೆ. ಇಲ್ಲಿ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರು ಡಿಸ್ಟ್ರಿಬ್ಯೂಟ್ರು ಎಲ್ಲ ನಮ್ಮ ನಾಗಣ್ಣ ಅವರ ತಂದೆಯವರು, ಡೈರೆಕ್ಟರ್ ನಾಗಣ್ಣ ಅವರ ತಂದೆಯವರು ಚೇಂಬರಲ್ಲಿದ್ದರು. ನೋಡಿ ನಮ್ಮ ಹತ್ರ ಇದು ಕೊಟ್ಟಿದ್ದಾರೆ, ನಮಗೆ ಕೊಡಿ ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ ಅಂತಂದ್ಬಿಟ್ಟು. ನಮ್ಮ ಹತ್ರ ಇರೋದು ಸ್ಪಿರಿಟ್ ಬಾಟ್ಲು, ಪ್ಯಾನ್ ಕೇಕು, ಪ್ಯಾನ್ ಸ್ಟಿಕ್ಕು ಅಂತ ಒಂದು 2-3 ಐಟಮ್ ಇತ್ತು ಅಷ್ಟೇ. ನಿಮ್ಗೆ ಇನ್ನೂ ಹೆಚ್ಚು ಬೇಕು ಅಂದರೆ ನೀವು ಮದ್ರಾಸ್ಗೆ ಹೋಗಿ ತೊಗೊಳ್ಬೇಕು ಅಂತ ಹೇಳಿದರು. ನಾನು ಇಲ್ಲಿ ಅವ್ರೇನು ಕೊಡ್ತಾರೋ ಅದನ್ನು ತೊಗೊಂಡು ಆಮೇಲೆ ಮದ್ರಾಸ್ಗೂ ಕೂಡ ಹೋಗಿ ಅಲ್ಲೂ ಫಿಲ್ಮ್ ಚೇಂಬರ್ಗೆ ಹೋದೆ. ಅಲ್ಲೂ ಕೂಡ ಅವ್ರು ಇನ್ನು ಸ್ವಲ್ಪ ಒಂದಷ್ಟು ಐಟಮ್ಗಳು ಜಾಸ್ತಿ ಇತ್ತಲ್ಲಿ. ಅದನ್ನು ತೊಗೊಂಡು ನಂದು ಮೇಕಪ್ ಕಿಟ್ಟಲ್ಲಿ ಅವುಗಳ್ನು ಸೇರಿಸ್ಕೊಂಡು ಒಂದು ಬೆಟರ್ಮೆಂಟ್ ಇತ್ತು. ಆ ಒಂದು ಮೇಕಪ್ ಕಿಟ್ಟಲ್ಲಿ ಒಂದಷ್ಟು ಹೊಸ ಪ್ರಾಡಕ್ಟ್ಸು ಸೇರ್ತಾ ಈ ಇಂಪೋರ್ಟೆಡ್ ಮೇಕಪ್ ಮೆಟೀರಿಯಲ್ಸು ಈ ಚೇಂಬರಿಂದ ಏನು ಕೊಟ್ಟರು ಅಲ್ಲೇನು ಕೊಂಡ್ಕೊಂಡು ಬಂದೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಎಫೆಕ್ಟ್ ಮಾಡ್ತಾ ಘಟಶ್ರಾದ್ದದಲ್ಲಿ ಇನ್ನು ಸ್ವಲ್ಪ ಪಕ್ವವಾಯಿತು ನನ್ನ ಮೇಕಪ್ ಕಲೆ ಅಂತ ಹೇಳ್ಬೋದು. ಹಾಗಾಗಿ ಅಷ್ಟೇ ಅಲ್ಲದೆ ಅದರಲ್ಲೂ ಕೂಡ ಒಂದು ಪಾತ್ರ ಕೂಡ ಕೊಟ್ಟರು ಗಿರೀಶ್ ಕಾಸರವಳ್ಳಿ ಅವರು. ಅಂದ್ರೆ ನಿಮ್ಗೆ 2 ಡಬಲ್ ಆಫರ್ ಎಲ್ಲ ಕಡೆ. ಯಾಕೆ ಬೇಕಂದ್ರೆ ನನ್ನ ನಾಟಕದಲ್ಲಿ ಮಾಡ್ತಾ ಇದ್ದಂತ ಗೊತ್ತಿತ್ತಲ್ಲ, ಆದ್ದರಿಂದ ಅಲ್ಲೂ ಒಂದು ಒಳ್ಳೆ ಪಾತ್ರನೇ ಕೊಟ್ಟರು. ಅಲ್ಲೂ ನನಗೆ ಒಂದು ಹೆಸರು ಬಂತು, ನಾಟಕ ಪಾತ್ರ ಮಾಡಿದ್ರಿಂದ ಹಾಗೂ ಮೇಕಪ್ ಮಾಡಿದ್ರಿಂದ, ಅದರಲ್ಲೂ ಬಾಲ್ಡ್ ಮೇಕಪ್ ಮಾಡಿದ್ರಿಂದ ವಿಶೇಷವಾಗಿ. ಆಮೇಲೆ ಆ ಚಿತ್ರಕ್ಕೂ ಕೂಡ
ಬೆಸ್ಟ್ ಇಂಡಿಯನ್ ಫಿಲಮ್ ಲೋಟಸ್ ಫಿಲ್ಮ್ ಗೋಲ್ಡನ್ ಲೋಟಸ್ ಅವಾರ್ಡ್ ಬಂತು ಅದಕ್ಕೆ, ಕಮಲ ಪ್ರಶಸ್ತಿ. ಅದು ರಾಷ್ಟ್ರ ಪ್ರಶಸ್ತಿ. ಅದು ಮೊದಲನೇ ಪಿಕ್ಚರ್ಗೂ ಬಂತು, ಎರಡನೇ ಪಿಕ್ಚರ್ಗೂ ಬಂತು ಅಂದಾಗ ನನಗೆ ಇದ್ದಿದ್ದು ತುಂಬ ಸಂತೋಷ ಆಯಿತು. ಅದಾದಮೇಲೆ ನಾನು ಚಿತ್ರರಂಗ ಬೇಡ ಅಂತ ಅನ್ನಿಸ್ಲಿಲ್ಲ ನನಗೆ. ತುಂಬ ಎಲ್ಲೋದ್ರೂ ಚೋಮನ್ ದುಡಿಗೆ ಮೇಕಪ್ ಮಾಡಿದವರು, ಘಟಶ್ರಾದ್ದ ಚಿತ್ರಕ್ಕೆ ಮೇಕಪ್ ಮಾಡಿದವರು ಅಂತ ಎಲ್ಲಿ ಅನೇಕ ಇದು ಕರ್ಟನ್ ಕಾಲ್ ಟೈಮ್ನಲ್ಲಿ ನಾಟಕಗಳಲ್ಲಿ ಮಾಡಿದಾಗಲೂ ಕೂಡ ಈ ನಾಟಕಕ್ಕೆ ಮೇಕಪ್ ಮಾಡಿದಂಥವರು ಚೋಮನ್ ದುಡಿಗೆ ವರ್ಕ್ ಮಾಡಿರೋ ಅಂಥ ರಾಮಕೃಷ್ಣ ಅವರು ಅಂತ ಅನೌನ್ಸ್ ಮಾಡಿ ನಮಗೆ ಹಾನರ್ ಮಾಡ್ತಾಯಿದ್ರು. ಇದೆಲ್ಲ ಒಂಥರ ಇಷ್ಟೊಂದು ನಮಗೆ ಒಂದು ಹಾನರ್ ಮಾಡ್ತಾ ಇರೋದು, ನಮ್ಮನ್ನು ಗೌರವಿಸ್ತಾ ಇರೋದು, ಅದನ್ನೆಲ್ಲ ನೋಡ್ತಾ ಇದ್ದಾಗ ಇಲ್ಲ ಸಿನಿಮಾ ರಂಗದಲ್ಲೂ ಮಾಡಬೇಕು, ಆದರೆ ರಂಗಭೂಮಿ ಬಿಡಬಾರ್ದು ಅಂತ ಮನಸ್ಸಿನಲ್ಲೇ ನಾನು ನಿರ್ಧಾರ ಮಾಡಿಕೊಂಡೆ. ನಿಜ. ಅಂದರೆ ನಂಗೆ ಏನು ಅನ್ಸುತ್ತೆ ಅಂದರೆ ಎಲ್ರಿಗೂ ಈ ಅವಕಾಶ ಸಿಗಲ್ಲ ಅಂತ. ತಮ್ಮ ಮೊದಲನೇ ಸಿನಿಮಾದಲ್ಲಿ ನೀವು ತುಂಬ ಕಷ್ಟಪಟ್ಟಿದ್ದೀರಿ, ಬಟ್ ಆ ಸಕ್ಸಸ್ ಒಂದೇ ಸಲ ಸಿಗೋದು ತುಂಬ ಕಷ್ಟ ಅಲ್ವಾ? ಹೌದೌದು, ತುಂಬ ಕಷ್ಟ. ಬಟ್ ಆವಾಗ ಆ್ಯಕ್ಚುಲಿ ಇಲ್ಲಿ ಹೊಸ ಅಲೆ ಚಿತ್ರಗಳಿಗೆ ಮೇಕಪ್ ಮಾಡೋ ಅಂತ ಮೇಕಪ್ ಕಲಾವಿದರು ಬೆಂಗಳೂರಿನಲ್ಲಿ ತುಂಬ ಕಡಿಮೆ. ಒಬ್ಬರು ಮುತ್ತು ಅಂತ ಒಬ್ಬರು ಇದ್ದರು. ಅವ್ರ ಪಾಪ ಒಂದು ಸಂದರ್ಭದಲ್ಲಿ ಅವ್ರು ತೀರ್ಕೊಂಬಿಟ್ರು. ಕಾಕನಕೋಟೆ ಅನ್ನೋ ಚಿತ್ರಕ್ಕೆ ಅವರು ಮೇಕಪ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ತೆಪ್ಪದಲ್ಲಿ ಹೋಗೋ ಅಂಥ ಸಂದರ್ಭದಲ್ಲಿ ಅಲ್ಲಿ ಮುಳುಗಿ ಅವ್ರು ತೀರ್ಕೊಂಬಿಟ್ರು. ಅವರು ನನಗೆ ಗೊತ್ತಿರೋ ಹಾಗೆ ಇನ್ನೊಂದು ಇಬ್ಬರು ಮೂವರಿದ್ರು, ನನಗೆ ಹೆಸರುಗಳು ಈಗ ಸಡನ್ನಾಗಿ ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಬಟ್ ಈ ಮುತ್ತು ಅನ್ನೋರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದ ಕಾರಣಕ್ಕೆ ಆ ಮುತ್ತು ಅನ್ನೋರು ಗೊತ್ತಿತ್ತು ನನಗೆ. ಅವರು ಪಾಪ ತೀರ್ಕೊಂಬಿಟ್ರು. ಅದಾದಮೇಲೆ ಹೊಸ ಅಲೆ ಚಿತ್ರಗಳಿಗಂತೂ ಯಾರೂ ಇರಲೇ ಇಲ್ಲ. ಅಲ್ಲಿಂದನೇ ಕರೆಸ್ಬೇಕಾಗಿತ್ತು, ಮದ್ರಾಸಿಂದನೇ ಕರೆಸ್ಬೇಕಾಗಿತ್ತು. ಕೆಲವು ಹೊಸ ಅಲೆ ಚಿತ್ರಗಳಿಗೆ ಮದ್ರಾಸಿಂದನೂ ಕರೆಸಿದ್ರು. ಉದಾಹರಣೆಗೆ ನನಗೆ ಗೊತ್ತಿರೋ ಹಾಗೆ ಒಂದಾನೊಂದು ಕಾಲದಲ್ಲಿ ಇದಕ್ಕೆ ಕರೆಸಿದ್ರು, ಸಂಸ್ಕಾರಗೂ ಕರೆಸಿದ್ರು ಅಂತ ಕಾಣುತ್ತೆ. ಅದಾದಮೇಲೆ ನನಗೆ ಅವಕಾಶ ಕೊಡೋಕ್ಕೆ ಶುರು ಮಾಡಿದ್ರು. ಈ ಚೋಮುಂದುಡಿಯಲ್ಲಿ ವರ್ಕ್ ಮಾಡಿ ಅದರಲ್ಲಿ ಹೆಸರು ಬಂತಲ್ಲ, ಆ ಕಾರಣಕ್ಕೆ ನನಗೆ ಅನೇಕ ಹೊಸ ಅಲೆ ಚಿತ್ರಗಳಿಗೆ ನಾನು ಮೇಕಪ್ ಮಾಡೋಕ್ಕೆ ಶುರು ಮಾಡಿದೆ. ಈ ಹೊಸ ಅಲೆ ಚಿತ್ರದ ನಿರ್ದೇಶಕರುಗಳಿಗೆ ನಾನು ನಾಟಕ ಮಾಡ್ತಾ ಇರೋದು ಗೊತ್ತಿದ್ದರಿಂದ ಅವರು ಸಹಕರಿಸ್ತಾಯಿದ್ರು. ಉದಾಹರಣೆಗೆ ಒಂದು ಚಿತ್ರದಲ್ಲಿ ನನಗೆ ಒಂದು ನಾಟಕ ಮೇಕಪ್ ಒಪ್ಕೊಂಡಿದ್ದೆ. ಅದು ರಂಗ ಸಂಪದದ್ದೇ. ಅದು ಯಾವುದೋ ಒಂದು ಸ್ಪರ್ಧೆಗೋ ಒಂದು ಉತ್ಸವದಲ್ಲೋ ಭಾಗಿಯಾಗಿತ್ತು. ಅದು ಮಾರ್ನಿಂಗ್ ಶೋ ಇದೆ, ನಂಗೆ ಗೊತ್ತಿಲ್ಲ. ನಾಟಕ ಈವ್ನಿಂಗ್ ಶೋ ಇರುತ್ತೆ. ನಾನು ಅಲ್ಲಿಂದ ಬಂದುಬಿಡ್ಬೋದು, ಮಂಡ್ಯದಿಂದ ಬಂದು ಅದರಲ್ಲಿ ಪ್ರಸಂಗದ ಗೆಂಡೆ ತಿಮ್ಮ ಅಂತ ಅದಕ್ಕೆ ಬಂದು ಮೇಕಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಅದೇನೋ ಚೀಟಿ ಎತ್ತಾರೆ, ಅದು ಬೆಳಿಗ್ಗೆನ ಶೋ ಬಿದ್ದುಬಿಟ್ಟಿದೆ. ಸೊ ಆವಾಗ ಏನಾಯಿತು ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ ಅಲ್ಲಿ ಎಲ್ಲರಿಗೂ ಮೇಕಪ್ ಮಾಡಿ ಅಲ್ಲಿಂದ ಹೊರಟು ರವೀಂದ್ರ ಕಲಾಕ್ಷೇತ್ರದಲ್ಲೋ ಟೌನ್ ಹಾಲಲ್ಲೋ ಇತ್ತು ಆ ನಾಟಕ ಮೊದಲನೇ ದಿವಸ. ಅಲ್ಲಿಗೆ ಬಂದು ಮೇಕಪ್ ಮಾಡಬೇಕಾಗಿತ್ತು. ಅಲ್ಲಿಂದ ಮೇಕಪ್ ಮುಗಿಸಿ ನಾನು 9 ಗಂಟೆ ಒಳಗಾರು ಬರಬೇಕು. ಯಾಕೆ 10:30 ಶೋಗೆ 9 ಗಂಟೆಗಾರು ಬಂದು ಮೇಕಪ್ ಶುರು ಮಾಡಬೇಕು. ಬಟ್ ಅದು ಹೇಳಿದ್ದೆ ನಮ್ಮ ಡೈರೆಕ್ಟರ್ಗೆ ಹೇಳಿದ್ದು. ಪಾಪ ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ರು. ಶಿವರಾಮ್ ಅಂತ ಅಂದ್ಬಿಟ್ಟು ನಮ್ಮ ITNಲ್ಲಿದ್ದವರು, ಅವರು ಪ್ರಸಂಗದ ಡೈರೆಕ್ಟ್ರು. ಆಮೇಲೆ ಲೋಕೇಶ್ ಅವರು ಹೀರೋ. ಅದಕ್ಕೆ ಆ ಚಿತ್ರದಲ್ಲಿ ಅದರಲ್ಲೂ ಆ್ಯಕ್ಟ್ ಮಾಡಿದ್ದೀನಿ, ಮೇಕಪ್ ಮಾಡಿದ್ದೀನಿ. ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಲೋಕೇಶ್ ಅವ್ರಿಗೆ ಮತ್ತು ಶಿವರಾಮ್ ಅವ್ರಿಗೆಲ್ಲ, ನಾನು ಮೇಕಪ್ ಮಾಡಿಬಿಟ್ಟು ಹೋಗಬೇಕು, ನಾಟಕ ಒಪ್ಕೊಂಡ್ಬಿಟ್ಟಿದ್ದೀನಿ. ಅದು ಸಾಯಂಕಾಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಬೆಳಗಿನ ಶೋನೇ ಆಗಿದೆ. ಆದ್ದರಿಂದ ಮೇಕಪ್ ಮಾಡಿ ಹೋಗಿ ನಾನು ಅಲ್ಲಿ ಮೇಕಪ್ ಮಾಡಿ ನಂತರ ಮಧ್ಯಾಹ್ನದ ನಂತರ ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆಯ್ತಾಯಿತು ಅಂತ ಎಲ್ಲ ಪಾಪ ಕೋಆಪ್ರೇಟ್ ಮಾಡಿದ್ರು. ಬಟ್ ಹೋಗೋಕ್ಕೆ ನನಗೆ ಆ ಹಳ್ಳಿಯಿಂದ ಬಸ್ ಸಿಗ್ತಾಯಿಲ್ಲ. ನಾನು ಮಂಡ್ಯಕ್ಕೆ ಹೋಗಬೇಕು. ಬಟ್ ಲಕ್ಕಿಲಿ ಅದು ನಾವು ಸ್ವಲ್ಪ ನಮ್ಮ ಲೋಕೇಶ್ ಅವರು ನನಗೆ ಹೆಲ್ಪ್ ಮಾಡಿದ್ರು. ಅವರು ನಾಟಕ ಒಪ್ಕೊಂಡಿದ್ದಾರೆ, ಅವ್ರನ್ನ ಬೇಗನೆ ಕಳಿಸ್ಬೇಕು ಅಂತಂದ್ಬಿಟ್ಟು ಅವ್ರು ನನ್ನ ಕಳಿಸ್ಕೊಟ್ರು. ಆವತ್ತು ಅವರು ಕಳಿಸ್ದೇ ಇದ್ದಿದ್ರೆ ನನಗೆ ಭಾಳ ಕೆಟ್ಟ ಹೆಸರು ಬಂದುಬಿಟ್ಟಿರೋದು. ಅವರು ಕಾರಲ್ಲಿ ಕಳಿಸಿ ಅಲ್ಲಿ ನನಗೆ ಮೇಕಪ್ ಮಾಡಿದೆ. ನಾನು ಮೇಕಪ್ ಎಲ್ಲ ಮುಗಿದು ನಾಟಕ ಮುಗಿದ ತಕ್ಷಣ ಮತ್ತೆ ಮಂಡ್ಯಗೆ ಹೋಗಿ ಸೇರಿಕೊಂಡೆ. ಸೂಪರ್. ಅದು ಹೆಂಗಿರ್ಬೋದಲ್ಲ ಸಿಚುವೇಶನ್, ಯಾಕಂದರೆ ಹಿಂಗೆ ಕುತ್ತಿಗೆ ಬಂದಿಡುತ್ತೆ, ನಾವು ಹೋಗಬೇಕು, ಬೇಗ ರೀಚ್ ಆಗಬೇಕು. ಅಯ್ಯೋ, ಆ ಥರದ್ದು ತುಂಬ ಇನ್ಸಿಡೆನ್ಸ್ ಇದೆ ನನ್ನಲ್ಲಿ. ಈವನ್ ಫ್ಲೈಟಿಂದ ಕೂಡ ಹೋಗಿ ಅಲ್ಲಿಂದ ಏನೋ ಒಂದು ಕಾರ್ ಹಿಡಿದು, ಲಾರಿ ಹಿಡಿದು, ಆಟೋ ಹಿಡಿದು, ಈ ಥರದ್ದೆಲ್ಲ ಸರ್ಕಸ್ಗಳು ತುಂಬ ಮಾಡಿದ್ದೀವಿ. ಆ್ಯಂಡ್ ಅದು ಒಂದೊಂದು ಘಟನೆಗಳು ತುಂಬ ರೋಮಾಂಚಕವಾಗಿದೆ. ಅದು ಖಂಡಿತ. 1-2 ಕಡೆ ಬೈಸ್ಕೊಂಡಿರೋದು ಇದೆ. ಬೈಸ್ಕೊಂಡಿದ್ದೀರಾ ನೀವು? ಹೌದೌದು.
ನಾನು ಅನ್ಕೊಂಡೆ ನೀವು ಬಯಸ್ಕೊಂಡಿರ್ಲಿಕ್ಕಿಲ್ಲ. ಇಲ್ಲ, ಬೈದ್ಕೊಂಡು ಇದ್ದೀನಿ. ಅಬ್ಬೂರ್ ಜಯತೀರ್ಥ ಅಂತ ಒಂದು ನಾಟಕ ಮಾಡ್ತಾಯಿದ್ರು, ಅದಕ್ಕೆ ನಾನು ತಬ್ಬಲಿಯು ನೀನಾದ ಮಗನೇ ಶೂಟಿಂಗಲ್ಲಿದ್ದೆ ನೆಲಮಂಗಲ. ಅಲ್ಲಿಂದ ಬರಬೇಕಾಗಿತ್ತು. ಅಲ್ಲಿ ಈಗಿನಷ್ಟು ಟ್ರಾಫಿಕ್ ಇಲ್ಲದೆ ಇದ್ದ ಕಾರಣದಿಂದ ಒಂದು ನಾಟಕ ಇನ್ನೇನು ಶುರು ಆಗಬೇಕು ಅನ್ನೋಕ್ಕೆ ಮುಂಚೆ ಒಂದು 3/4 ಗಂಟೆ ಮುಂಚೆಗೆ ಬಂದೆ. ಐ ವಾಸ್ ಸಪೋಸ್ ಟು ಕಮ್ 2 hours ಅರ್ಲಿಯರ್ ಟು ದ ಶೋ, ಬಟ್ ಅಲ್ಲಿ ಒಂದು 1 hour ಮುಂಚೆ ಬಂದೆ. ಪಾಪ ಯಾರು ಏನು ಬೈಕೊಂಡಿರ್ತಾರೆ, ಆದರೆ ನನಗೆ ಯಾರು ನೇರವಾಗಿ ಬೈದೇ ಇದ್ರು ಕೂಡ ಅದು ಅಬ್ಬೂರು ಜೈತೀರ್ಥ ಅವ್ರ ಪಾಪ ತುಂಬ ಕೋಆಪ್ರೇಟ್ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡಿದೆ. ಅವರು ಅದಕ್ಕೆ ನಿಜವಾಗ್ಲೂ ಒಳ್ಳೆ ನಾಟಕ ಅಂತ ಆಯಿತು. ಬಟ್ ಈ ಥರದ್ದು ಸಣ್ಣ ಪುಟ್ಟ ಘಟನೆಗಳಿದೆ. ಬಟ್ ಯಾರು ಪಾಪ ನನ್ನ ಇವತ್ತಿಗೂ ಎಲ್ಲರೂ ತುಂಬ ಚೆನ್ನಾಗಿ ಭಾವಿಸ್ತಾರೆ, ಗೌರವ ಕೊಡ್ತಾರೆ, ಒಳ್ಳೆ ಸ್ನೇಹಿತರು. ಹೌದು. ಬಟ್ ನಂಗೆ ಈಗ ಮೇಕಪ್ ಅಂತ ಬಂದಾಗ, ಈಗ ಕಾಂತಾರ ಸಿನಿಮಾದಿಂದ ತುಂಬ ಜನರಿಗೆ ದೈವದ ಬಗ್ಗೆ, ಪಂಜುರ್ಲಿ ಬಗ್ಗೆ ಈ ವಿಚಾರಗಳೆಲ್ಲ ಗೊತ್ತಿರೋದು. ಓಕೆ, ಮಂಗಳೂರಲ್ಲಿಂದ ದೈವ ಇದೆ, ಮಂಗಳೂರಿನ ಜನ ಈ ದೈವವನ್ನು ನಂಬ್ತಾರೆ ಅನ್ನೋದು. ಬಟ್ ನಿಮ್ಮ ಮೊದಲ ಸಿನಿಮಾದಲ್ಲಿಯೇ, ಚೋಮನದುಡಿ ಸಿನಿಮಾದಲ್ಲಿಯೇ ಪಂಜುರ್ಲಿಯ ಬಗ್ಗೆ ಸಿನಿಮಾದಲ್ಲಿದೆ, ಪಂಜುರ್ಲಿ ದೈವ ನಂಬುವಂಥದ್ದು. ಆವಾಗ ಅದರದ್ದು ದೈವ ಹಾಕುವಂತಹ ಮುಖವಾಡ ಅದೆಲ್ಲ ಇರ್ಬೋದು, ಅದೆಲ್ಲ ವರ್ಕ್ ಮಾಡೋದು ನೀವೇ ಇತ್ತಾ ಅಥವಾ ಹೇಗಿತ್ತು ಅಂತ? ಇಲ್ಲ, ಅದು ಯಾರು ಅದು ಮಾಡ್ತಾರೋ ಅವ್ರನ್ನೇ ಕರ್ತಿದ್ರು. ಅದು ಅವರ ಎಲ್ಲ ಸಲಕರಣೆಗಳನ್ನ ಅವರೇ ತೊಗೊಂಡು ಬಂದು ಅವರೇ ಮಾಡಿದ್ದು. ಅದಕ್ಕೂ ನಮಗೂ ಸಂಬಂಧವೇ ಇರಲಿಲ್ಲ. ನಮ್ದೇನಿದ್ರು ಮೇಯ್ನ್ ಪಿಕ್ಚರ್. ಓಕೆ. ಆಮೇಲೆ ಅಲ್ಲಿ ಚೋಮ ಪಂಜುರ್ಲಿಗೆ ಹೋಗಿ ಕೈ ಮುಗಿದು ಬೇಡ್ಕೊಳ್ಳೋ ಅಂಥ ಒಂದು ಸನ್ನಿವೇಶ. ಬಟ್ ಇಲ್ಲಿ ಕಾಂತಾರದಲ್ಲಿ ಅದೇ ಒಂದು ಮೇಜರ್ ಪಾರ್ಟ್. ಕಾಂತಾರಕ್ಕೂ ಅದಕ್ಕೂ ಹೋಲಿಸೋಂಗೆ ಇಲ್ಲ. ಇದು ಸಂಪೂರ್ಣವಾಗಿ ಅದರ ಮೇಲೆ ಕೇಂದ್ರೀಕೃತವಾಗಿದೆ ಕಾಂತಾರದ ಸಬ್ಜೆಕ್ಟು. ಅಲ್ಲಿ ಅವನು ಚೋಮ ಹೋಗಿ ದೇವರಿಗೆ ಕೈ ಮುಗಿದು ಬೇಡ್ಕೋತಾನೆ ಅಷ್ಟೇ. ಹೌದು ಹೌದು. ಆವಾಗ ನೀವು ಅದನ್ನು ನೋಡ್ತಿದ್ರೆ, ಯಾಕಂದರೆ ನಿಮಗೂ ಆವಾಗ ದೈವದ ಬಗ್ಗೆ ಗೊತ್ತಿತ್ತಾ? ನಾವು ಈ ಕಡೆಯವರು, ಬಯಲು ಸೀಮೆಯವರು, ಆ ಕಡೆಯವರಲ್ಲ, ಉತ್ತರ ದಕ್ಷಿಣ ಕನ್ನಡದಲ್ಲ ನಮ್ಗೆ ಅವಾಗ ಅಷ್ಟಾಗಿ ಹೋಗೇ ಇರಲಿಲ್ಲ. ಈ ಶೂಟಿಂಗೇ ಚೋಮನದುಡಿ ಚಿತ್ರಕ್ಕೆ ಮತ್ತು ನಾಟಕಗಳಿಗೆ ಅಂತ ನಾವು ಹೋಗ್ತಾ ಬರ್ತಾ ನಮಗೆ ಮಂಗಳೂರು, ಪಂಜುರ್ಲಿ, ಈ ದೇವರು, ಅಲ್ಲಿಗೆ ಏನೇನು ವಿಚಾರಗಳು ಎಲ್ಲ ನಮಗೆ ಗೊತ್ತಾಗಿದ್ದು. ಆದರೆ ಅದಕ್ಕೆ ಇಷ್ಟೊಂದು ಒಂಥರ ದೊಡ್ಡದಾಗಿ ಇದು ಸಿಕ್ಕಿದ್ದು, ಪಬ್ಲಿಸಿಟಿ ಸಿಕ್ಕಿದ್ದು ಕಾಂತಾರದಲ್ಲೇ. ಹೌದು ಹೌದು. ಅದನ್ನು ಅಷ್ಟು ಕಾನ್ಸಂಟ್ರೇಟ್ ಮಾಡಿರಿ ಜಾಸ್ತಿ ದೇವ್ರ ಬಗ್ಗೆ. ಅಲ್ಲಿ ಚೋಮನ ಬಗ್ಗೆನೇ ಕಾನ್ಸಂಟ್ರೇಷನ್. ಚೋಮನದುಡಿ ಆ ಸಬ್ಜೆಕ್ಟ್ ಏನಿತ್ತಲ್ಲ ಅದೇ ಅಷ್ಟೇ. ದೇವರ ಹತ್ರ ಹೋಗಿ ಬೇಡ್ತಾ ಅನ್ನೋದು ಅಷ್ಟೇ, ಬೇರೇನಿಲ್ಲ. ಹೌದು, ನಿಜ. ಬಟ್ ನನಗೆ ಅನ್ಸೋದು ಈಗಿನ ಮೇಕಪ್ ಅಂದರೆ ಈಗ ಎಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟ್ಗಳು, ಅಂದರೆ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲಿ ಒಬ್ಬರು ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ. ಅವರು ಸ್ವಂತ ಮೇಕಪ್ಗಾಗಿರಲಿ ಅಥವಾ ಸಿನಿಮಾಗಾಗಿರಲಿ, ಯಾವುದಕ್ಕಾದ್ರೂ ಮೇಕಪ್ ಬಗ್ಗೆ ಎಲ್ರಿಗೂ ನಾಲೆಜ್ ಇದೆ. ಮತ್ತು ಅದಕ್ಕೆ ಬೇಕಾಗಿರೋ ಅದರ ಬೂಮಿಂಗು ನೋಡಿ, ಅಂದರೆ ಮೇಕಪ್ ಇಂಡಸ್ಟ್ರಿ ಅಷ್ಟು ಮುಂದುವರೆದಿದೆ ಈಗ. ಅಷ್ಟು ಬೇರೆ ಬೇರೆ ಕಾಸ್ಮೆಟಿಕ್ಸ್, ನಿಮ್ಮ ಸ್ಕಿನ್ ಟೋನ್, ಕಲರ್, ಅದು ಇದು ಎಲ್ಲ. ಬಟ್ ನಿಮ್ಮ ಕಾಲದಲ್ಲಿ ಬೇರೆ. ಬಟ್ ನೀವು 2 ಕಾಲವನ್ನು ನೋಡಿದ್ದೀರಿ. ಈಗಲೂ ನಿಮಗೆ ನಿಮ್ಮ ಚೇಂಜಸ್ ಏನಿದೆ ಅಂತ, ನಿಮ್ಮ ಕಿಟ್ಟಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ನೀವು ಹೇಗೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೋದ್ರಿ? ಯಾಕಂದ್ರೆ ಅದು ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಮೇಕಪ್ ಇಸ್ ಎ ವೆರಿ ಬಿಗ್ ಇಂಡಸ್ಟ್ರಿ. ಈಗ ನೋಡಿ, ಮೇಕಪ್ ಇಲ್ದಲೇ ಸಾಮಾನ್ಯವಾಗಿ ಯಾವ ಮದುವೆಗಳು ಮಾಡಲ್ಲ. ಆಮೇಲೆ ಒಂದೊಂದು ಮದುವೆಗೆ ಮೇಕಪ್ ಮಾಡೋರು ಬೇಗನೆ ಶ್ರೀಮಂತರು ಆಗಿಬಿಡ್ತಾರೆ ಮೇಕಪ್ ಕಲಾವಿದರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಮೇಕಪ್ಗೆ ಒಪ್ಕೋತಾರೆ, ಅವರು ಎಲ್ಲ ಒಪ್ಪಿಸ್ತಾರೆ. ಅಲ್ಲಿ ಹೋಗಿ ಮದುವೆ ಹೆಣ್ಣಿಗೆ ಮಾತ್ರ ಮೇಕಪ್ ಮಾಡೋಕೆ ಒಬ್ರು ಇರ್ತಾರೆ. ಇನ್ನು ಮದುವೆ ಹೆಣ್ಣಿನ ತಾಯಿ, ಅಕ್ಕ, ಅವರು ಇವರು ನೆಂಟರು ಇಷ್ಟರು ಅಂತಂದ್ಬಿಟ್ಟು ಅವ್ರಿಗೊಂದು ಒಬ್ಬರನ್ನ ಮೇಕಪ್ ಅವ್ರನ್ನ ಇದು ಮಾಡು. ಕೊನೆ ಪಕ್ಷ ಇಬ್ಬರಾದರೂ ಬೇಕಾಯ್ತಾ. ಇನ್ನು ಅದೇ ಥರ ಗಂಡಿನ ಕಡೆನೂ ಅಷ್ಟೆ, ಗಂಡಿಗೂ ಇವಾಗ ಮೇಕಪ್ ಆಗ್ತಾಯಿದೆ. ಆ್ಯಂಡ್ ಗಂಡಿನ ಕಡೆಯವರು ಅಂದರೆ ಹೆಣ್ಮಕ್ಳು ಅವರು ಇವರು ಇರ್ತಾರೆ, ಅಲ್ಲೂ ಒಂದಿಬ್ಬರು ಬೇಕಾ. ಜೊತೆಗೆ ಈ ಇಬ್ಬಿಬ್ರು, ಆ ಕಡೆ ಒಂದಿಬ್ಬರು, ಈ ಕಡೆ ಇಬ್ಬರು ಬೇಕೇ ಬೇಕು ಅಂತಾಯಿತು. ಅವ್ರ ಜೊತೆಗೆ ಹೇರ್ ಸ್ಟೈಲಿಸ್ಟ್ ಅವ್ರುಗಳದು ಬೇಕು. ಅಲ್ಲಿಗೆ ಒಬ್ಬೊಬ್ಬರು ಹೇರ್ ಸ್ಟೈಲಿಸ್ಟ್ ಇದ್ರು ಕೂಡ ಎಷ್ಟಾಯಿತು, 3-6 ಜನ. ಅಂದರೆ ಒಂದು ಮದುವೆಗೆ 6 ಜನದ ಒಂದು ಟೀಮ್, ಮೇಕಪ್ ಟೀಮ್ ಬೇಕು. ಹೀಗೆ ಒಂದೊಂದು ಮದುವೆಯಲ್ಲಿ 6 ಜನಕ್ಕೆ ಅವರ ಸಂಬಳ ಅದು ಇದು ಅಂತ ಅಂದ್ಕೊಂಡು ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿದೆ. ಯಾಕೆ ಅಂದರೆ ಒಂದು ರಿಸೆಪ್ಷನ್ಗೆ ಅಟೆಂಡ್ ಮಾಡಬೇಕು ಈ 6 ಜನ, ಬೆಳಿಗ್ಗೆ ಮುಹೂರ್ತಕ್ಕೆ ಅಟೆಂಡ್ ಮಾಡಬೇಕು,
ಇನ್ನೊಂದು ಬಿಸಿರೂಟದ ದಿವಸನೂ ಮಾಡಬೇಕು, ಮೆಹಂದಿ ಇದ್ರೆ, ಮೆಹಂದಿ, ಸಂಗೀತ್, ಬೇಕಾದಷ್ಟು ಇವೆಂಟ್ಸ್ ಒಂದು ಮದುವೆಲೇ ಆಗಿಬಿಡುತ್ತೆ. ಸೊ ಅಷ್ಟೂ ಇವೆಂಟ್ಸ್ಗಳ್ನು ಸೇರಿಸ್ಕೊಂಡು ಈ ಒಂದು ಮೇಕಪ್ ಬಡ್ಜೆಟ್ನೇ ಒಂದು ದೊಡ್ಡ ಬಡ್ಜೆಟ್ ಆಗೋಗ್ಬಿಟ್ಟಿದೆ ಮದುವೆಗಳಲ್ಲಿ. ಆ್ಯಂಡ್ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಪ್ರತಿ ವರ್ಷವೂ ನೋಡಿದ್ರೆ ತುಂಬ ಹೆಚ್ಚಾಗ್ತಾ ಇದೆ. ಏಕೆಂದರೆ ನನ್ನ ಅಸಿಸ್ಟೆಂಟ್ಸ್ ಎಷ್ಟೋ ಜನ ಮದುವೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದರು. ದೇ ಸ್ಟಾರ್ಟೆಡ್ ಅರ್ನಿಂಗ್ ಮೋರ್. ಕೊನೆಗೆ ನಮ್ಗೆ ಬರಲ್ವೇನಪ್ಪ ಶೂಟಿಂಗೇ ಇಲ್ಲ ಸರ್, ಮದುವೆ ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್ ಅಂತಾರೆ. ಅಂದರೆ ಅದರಲ್ಲಿ ಒಳ್ಳೆ ತುಂಬ ಇನ್ಕಮ್ ಇದೆ. ಆ್ಯಂಡ್ ಆ ಕಾರಣಕ್ಕಾಗಿ ಎಲ್ಲ ಹುಡುಗಿಯರು ಕೂಡ ಡ್ರೇಪಿಂಗ್ ಎಲ್ಲ ಬೇಕಾಷ್ಟು. ನಮ್ಮದು ಮೇಕಪ್ ಟೀಮ್ ಅಂತ ಹೇಳಿದ್ರೆ ಮೇಕಪ್, ಹೇರ್ ಸ್ಟೈಲ್, ಡ್ರೇಪಿಂಗ್ ಎಲ್ಲ ಬರ್ತದೆ. ಬೇಕಾದಷ್ಟು ಜ್ಯುವೆಲರಿ ಎಲ್ಲ ಬರ್ತದೆ, ಕಾಸ್ಟ್ಯೂಮ್ಸ್ ಎಲ್ಲ ಸೇರ್ಕೊಂಡ್ಬಿಟ್ರೆ ಇದಿಷ್ಟು ವಿಭಾಗಗಳ ಅಲ್ಲಿ ಕೆಲಸ ಮಾಡುವಂಥ ತಂತ್ರಜ್ಞರು ಅವರೆಲ್ಲರದ್ದೇ ಒಂದು 10-15 ಜನ ಟೀಮ್ ಇರ್ತಾರೆ. ಇಷ್ಟೊಂದು ಟೀಮ್ದು ಅದು ಬಡ್ಜೆಟೇ ಒಂದು ದೊಡ್ಡ ಬಡ್ಜೆಟ್ ಆಗಿಬಿಡುತ್ತೆ. ಆ್ಯಂಡ್ ಲಕ್ಷಾಂತರ ರೂಪಾಯಿ ವ್ಯವಹಾರ ಅದು. ಇಲ್ಲಿ ಸಿನಿಮಾದಲ್ಲೇ ಹಾಗಲ್ಲ. ಅದರಲ್ಲೂ ಹೊಸ ಅಲೆ ಚಿತ್ರ ನಾನು ಮಾಡ್ತಾಯಿದ್ದಿದ್ದು ಚಿತ್ರದಲ್ಲಿ ನನಗೆ ಮೊದಲನೇ ಚಿತ್ರಕ್ಕೆ ನನಗೇನು ಸಂಭಾವನೆ ಕೊಡ್ತಾರೆ ಅನ್ನೋದು ಗೊತ್ತಿತ್ತು ಅಷ್ಟೇ. ಎಷ್ಟು ಕೊಡ್ತಾರೆ ಏನೂ ಗೊತ್ತಿರಲ್ಲ. ಅವ್ರು ಎಷ್ಟು ಕೊಟ್ಟರು ಅಷ್ಟು ನಾನು ಇದ್ಕೊಂಡು, ಅದು ಪಿಕ್ಚರ್ ಎಲ್ಲ ಮುಗಿದು ಶೂಟಿಂಗ್ ಎಲ್ಲ ಆಗಿ ಎಲ್ಲ ಅವಾರ್ಡು ಎಲ್ಲ ತೊಗೊಂಡು ಆಗಿ ಒಂದು ಯಾವತ್ತೋ ಒಂದು ದಿವಸ ನಮಗೆ ಒಂದು ಫಂಕ್ಷನ್ ಮಾಡಿ ಆವಾಗ ಒಂದು ಆ್ಯನ್ಯುವಲ್ ಕೊಟ್ಟರು. ಅವ್ರು ಎಷ್ಟು ಕೊಟ್ಟರು ಅಷ್ಟು ಇಸ್ಕೊಂಡಿದ್ದೆ ಅಷ್ಟೇ. ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾ? ಫಸ್ಟ್ ಅದು ಇಲ್ಲ, ಅದನ್ನು ರಿವೀಲ್ ಮಾಡೋಂಗಿಲ್ಲ. ಮಾಡ್ಬೋದು, ಏನು 50 ವರ್ಷದಿಂದ ಆಗಿರೋದು. ಅದೇನು ನಮ್ಗೊಂದು 700 ರೂಪಾಯಿ ಸಿಕ್ಕಿತ್ತು ಅಷ್ಟೇ. 500 ಪ್ಲಸ್ 500 ರೂಪಾಯಿ ಅಂದ್ಕೊಂಡು ಏನೋ ಒಂದು ಕೊಟ್ಟು 700 ರೂಪಾಯಿ ಅಷ್ಟೇ. ಅಂದರೆ ಅವತ್ತಿಗೆ ನಮ್ಮ ಅದೊಂದು 700 ಇಟ್ ವಾಸ್ ಅ ಬಿಗ್ ಅಮೌಂಟ್ ಫಾರ್ ಅಸ್. ಅದೊಂದು ಸ್ಮಾಲ್ ಅಮೌಂಟ್ ಅಂತ ನಾನೇನು ಭಾವಿಸ್ತಿಲ್ಲ. ಆ್ಯಂಡ್ ದುಡ್ಡು ಕೊಟ್ಟರಲ್ಲ ಅಷ್ಟಕ್ಕೆ ಭಾಳ ಖುಷಿ ಆಯಿತು. ಆ್ಯಂಡ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಆ ಪಿಕ್ಚರ್ನಿಂದ ನನಗೆ ಎಷ್ಟು ಒಂದು ಕೀರ್ತಿ ಪ್ರಶಸ್ತಿ ಎಲ್ಲ ಬಂತು, ಒಂದು ಗೌರವ ಸಿಕ್ತು. ಆಮೇಲೆ ನಮ್ಮ ಒಬ್ಬ ಮೇಕಪ್ ಕಲಾವಿದನಿಗೆ ಏನು ಒಂದು ಒಳ್ಳೆಯ ಸ್ಥಾನ ಸಿಗಬೇಕೋ ಆ ಚಿತ್ರದಿಂದ ಸಿಕ್ಕಿದೆ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರೂ ಗೌರವಿಸ್ತಾರೆ. ಅದಕ್ಕಿಂತ ಇನ್ನೇನು ಬೇಕು. ಹೌದು ಹೌದು. ಬಟ್ ನೀವೀಗ ಹೇಳಿದ್ರಲ್ಲ ಮದುವೆ ಬಜೆಟೇ ಅಷ್ಟಾಗೋಗ್ಬಿಟ್ಟಿದೆ ಮೇಕಪ್ ಅಂದ ತಕ್ಷಣ ಅಂತ. ನಾನು ಅನ್ಕೊಳ್ತೀನಿ ಈಗ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಈಗ ಮೇಕಪ್ ಮಾಡ್ಕೋಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ. ಆ ಇಂಡಸ್ಟ್ರಿಗೆ ಎಷ್ಟು ಬೂಮಿಂಗ್ ಆಗಿದೆ ಅಂದರೆ ಜನರಿಗೆ ಅಷ್ಟು ಮಾಡ್ಕೋಬೇಕು ಅನ್ನೋದು, ದುಡಿಯೋದಕ್ಕೂ ಬೆಸ್ಟ್. ನೋಡಿ, ಎಲ್ರಿಗೂ ಮೇಕಪ್ ಗೊತ್ತಿದ್ರು ಕೂಡ ನಾವು ಬೇರೆಯವ್ರ ಕೈಯಲ್ಲೇ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತೀವಿ. ಅದು ಯಾಕೆ ಅನಿಸುತ್ತೆ ನಿಮಗೆ? ಅದೇನಾಗುತ್ತೆ ಅಂತ ಹೇಳಿದ್ರೆ, ಅದು ಮೇಕಪ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದಕ್ಕಿಂತ ಮೇಕಪ್ ಮಾಡಿಸ್ಕೊಳ್ಳೋದು ಅದು ಸುಖ ಕೊಡುತ್ತೆ. ಹೌದು, ಅದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಈಗ ಎಷ್ಟೇ ಪಾಪ ಹೆಣ್ಮಕ್ಳು ಎಷ್ಟೋ ಜನ ಅವ್ರಿಗೆ ಮೇಕಪ್ ಮಾಡ್ಕೋತಾರೆ. ಈಗ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಮಾಡ್ಕೋತಾರೆ. ಎಷ್ಟೇ ಮಾಡಿಕೊಂಡ್ರೂ ಕೂಡ ಹೇರ್ ಸ್ಟೈಲಿಸ್ಟ್ ಬೇಕಾಗ್ತಾರೆ. ಅವರೇ ಕೆಲವು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಕೆಲವು ಸಲ ಕಣ್ಣು ಸರಿಯಾಗಿ ಬರ್ಕೊಳಕ್ಕಾಗಲ್ಲ. ಈ ಥರ ಸಮಸ್ಯೆಗಳು ಬರ್ತವೆ. ಅಂಥ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ಗಳಿದ್ದರೆ ಅದರಲ್ಲೂ ಅವ್ರಿಗೆ ಲೈಕ್ ಆಗುವಂಥ ಮೇಕಪ್ ಆರ್ಟಿಸ್ಟ್ ಆದರೆ ಇದರಿಂದ ಅವ್ರ ಕೈಲೇ ಮೇಕಪ್ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ. ಅವ್ರಿಗೆ ಕೆಲವ್ರಿಗೆ ಎಷ್ಟೋ ಸಲ ಮೇಕಪ್ ಮಾಡ್ಕೋತಾ ಇರ್ತಾರೆ, ಆದರೂ ಮೇಕಪ್ ಆರ್ಟಿಸ್ಟ್ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅಂದರೆ ಅವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ. ಅದು ಅದೊಂಥರ ನಿಜ, ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಟೆನ್ಷನ್ ಇಲ್ಲದೆ ನಾನು ಮೇಕಪ್ ಮಾಡಿಸ್ಕೋಬಹುದು ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ನಾವೇ ಹಾಕಬೇಕು, ಐಲೈನರ್ ಹಾಕ್ಬೇಕು, ಆಮೇಲೆ ನೆಕ್ಸ್ಟ್ ಫೌಂಡೇಶನ್, ಇದೆಲ್ಲ ಹಾಕ್ಬೇಕು ಇರಿಟೇಟ್ ಅಂದ್ರೆ ಸ್ವಲ್ಪ ಅನ್ಸುತ್ತೆ, ಟೆನ್ಷನ್ ಇರುತ್ತಲ್ಲ ಮೈಂಡ್ ಅಲ್ಲಿ ಅಂತ. ನಿಮ್ಮ ಮಕ್ಕಳಿಗೆ ನೀವ ಮೊದಲು ಮೇಕಪ್ ಮಾಡಿರೋದು? ನಾನು ಮುಂಚೆ ಎಲ್ಲ ಮಾಡ್ತಾ ಇದ್ದೆ, ಈಗ ಅವರೇ ಮಾಡ್ಕೋತಾರೆ. ಮಕ್ಕಳು ಅಂತ ಹೇಳಿದಾಗ ನಾನು ಜನರಿಗೂ ಪರಿಚಯ ಮಾಡಬೇಕು. ಸೋನು ಗೌಡ ಮತ್ತು ನೇಹಾ ಗೌಡ ಅವರಪ್ಪ ಅಂತ ಅಲ್ಲ, ಇವರ ಮಕ್ಕಳು ಅವರು, ರಾಮಕೃಷ್ಣ ಸರ್ ಮಕ್ಕಳು. ಹೇಳೋದೇ ಸೋನು ಅವರಪ್ಪ, ನೇಹಾ ಅವರಪ್ಪ ಅಂತಾನೆ. ಅದೇ ತುಂಬಾ ಜನ, ಯಾಕಂದ್ರೆ ಜನ ಅವರನ್ನ ಆನ್ ಸ್ಕ್ರೀನ್ ನೋಡಿದ್ದಾರೆ, ಇಂಡಸ್ಟ್ರಿ ನಿಮ್ಮನ್ನ ಆಫ್ ಸ್ಕ್ರೀನ್ ಜಾಸ್ತಿ ನೋಡಿದ್ದಾರೆ ಅಲ್ವಾ? ಹೌದು ಹೌದು. ನೀವು ಫಸ್ಟ್ ಮಾಡ್ತಿದ್ರಿ ಮೇಕಪ್? ನೀವು ಯಾವಾಗ ಅವ್ರಿಗೆ ಇಬ್ಬರಿಗೂ ಮೇಕಪ್ ಮಾಡಿರೋದು ಫಸ್ಟ್?
ಫಸ್ಟ್ ಮೇಕಪ್ ಮಾಡಿದ್ದು ಅಂತ ಹೇಳಿದ್ರೆ ಇಂತಿ ನಿನ್ನ ಪ್ರೀತಿಯ ಅನ್ನೋ ಒಂದು ಚಿತ್ರ ಆಯಿತು. ಆಗ ಏನೋ ಮೊದಲು ಹೇಗೆ ಅವಳು ಕೇಳ್ತಾ ಇದ್ಲು ಏನು ಮೇಕಪ್ ಮಾಡೋದು ಹಾಗೆ ಹೇಗೆ ನಾವು ಒಂದು ಮಾಡಿ ತೋರಿಸೋದು ಈ ಥರ. ಅವಳು ಇನ್ನೆಲ್ಲೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡೋದು, ಮದುವೆಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡೋದು, ಈ ಥರ ಕೆಲವು ಸಂದರ್ಭಗಳಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಹಾಗೆ ಅವರು ನಾನು ಹೇಳ್ತಾ ಇದ್ದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಹಾಗೆ ಅವರು ನೋಡ್ತಾ ನಾನು ಮೇಕಪ್ ಮಾಡೋದು ನೋಡ್ತಾ ರಂಗಭೂಮಿಲಿ ಅವರು ಕೆಲವು ನಾಟಕಗಳಲ್ಲೂ ಭಾಗವಹಿಸಿದ್ರು ನನ್ನ ಮಕ್ಕಳಿಬ್ಬರು. ಆಗಲೂ ನಾನು ಮೇಕಪ್ ಮಾಡೋದು ಅದನ್ನೆಲ್ಲ ಗಮನಿಸ್ತಾ ಇದ್ದರು. ಅವರೇ ಮೇಕಪ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಜಾಸ್ತಿ ಜನ ಇದ್ದಾಗ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ. ನಾವೆಲ್ಲೋ ಒಂದು ಇಂಪಾರ್ಟೆಂಟ್ ಪಾತ್ರಧಾರಿಗಳಿಗೆ ಮೇಕಪ್ ಮಾಡುವಂಥ ಅವ್ರಿಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರ ಕೊನೆಗೆ ಅವರೇ ಶುರು ಮಾಡ್ಕೋತಾರೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು. ಹಾಗೆ ನನ್ನ ಮಕ್ಕಳು ಕೂಡ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ರು. ಬಟ್ ಈಗ ತುಂಬ ಚೆನ್ನಾಗಿ ಮಾಡ್ಕೋತಾರೆ ಮೇಕಪ್ ಅವರು. ಹೌದು. ಅವರೇ ಮಾಡ್ತಾರೆ. ಚಿಕ್ಕವರಿದ್ದಾಗ ಫಸ್ಟ್ ಮೇಕಪ್ ಅದ್ ನೆನಪಿದೆ? ಚಿಕ್ಕವರಿದ್ದಾಗ ಡ್ಯಾನ್ಸಿಗೋ ಯಾವುದಕ್ಕೂ ರೆಡಿ ಮಾಡಿರೋದು ಅವರನ್ನ ಚೆನ್ನಾಗಿ ಮೇಕಪ್ ಮಾಡಿ, ಅಥವಾ ನಿಮ್ಮ ಮೇಕಪ್ ಕಿಟ್ ಎಲ್ಲ ತೆಗೆದು ಹಾಳು ಮಾಡಿ ಅದೆಲ್ಲ ಮಾಡಿದ್ದಾರೆ. ನೆನಪಿದೆ ಯಾವ್ದಾದ್ರು ಸೀನ್? ಅದೆಲ್ಲ ಮಾಡಿದ್ದಾರೆ. ಅದು ಯಾವುದು ನನಗೆ ಈಗ ಸದ್ಯದಲ್ಲಿ ನೆನಪು ಬರ್ತಾ ಇಲ್ಲ. ಬಟ್ ಎಲ್ಲ ಮಾಡೋರು ಲಿಪ್ಸ್ಟಿಕ್ ತೊಗೊಂಡ್ಬಿಡೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು ಇವೆಲ್ಲ ಮಾಡ್ತಾ ಇದ್ರು. ಅದು ಸಾಮಾನ್ಯ ಎಲ್ಲ ಮಕ್ಕಳು ಮಾಡ್ತಾರೆ. ತಾಯಂದಿರು ಇಟ್ಟಿರ್ತಾರೆ ಮೇಕಪ್ ಮೆಟೀರಿಯಲ್. ಅವ್ರು ಉಪಯೋಗಿಸುವಂಥ ಮೆಟೀರಿಯಲ್ಸ್ನ ಹೆಣ್ಮಕ್ಳಿದ್ರಂತೂ ಖಂಡಿತ ಅವ್ರು ತಗೊಂಡು ಹಾಕ್ಕೊಂಡು ಅವ್ರು ಮೇಕಪ್ ಮಾಡ್ಕೋತಾರೆ. ಎಲ್ಲರ ಮನೆಯಲ್ಲೂ ಸಹಜ. ಆ್ಯಂಡ್ ಮೇಕಪ್ ಅನ್ನೋದು ಎಲ್ಲರ ಮನೆಯಲ್ಲೂ ಸಹಜ ಆಗೋಗಿದೆ. ಆ್ಯಂಡ್ ಎಸ್ಪೆಷಲಿ ಈವನ್ ಆಫೀಸ್ ಹೋಗೋವಂಥವ್ರಾಗಿರ್ಬೋದು, ಬೇರೆ ಯಾವುದೇ ವೃತ್ತಿಯಲ್ಲಿ ಇರಬಹುದು, ಒಂದು ಸಿಂಪಲ್ ಮೇಕಪ್ ಆದರೂ ಬೇಕೇ ಬೇಕು ಅನ್ನೋದು ಒಂದು ಅಟ್ಲೀಸ್ಟ್ ಒಂದು 99% ಇದ್ದಾರೆ ಅಂಥವ್ರು ಅಂತ ಹೇಳ್ಬೋದು. ಇದ್ದಾರೆ. ಎಲ್ಲೋ ಕೆಲವ್ರು ಪಾಪ ಇಲ್ಲ ನಾವು ಇದ್ದ ಹಾಗೆ ಇರ್ತೀವಿ ನಮ್ಗೆ ಬೇಕಾಗಿಲ್ಲ ಅಂತ. ಬಟ್ ಏನೂ ಬೇಡ ಅಂದರೂ ಕೂಡ ಸಿಂಪಲ್ಲಾಗಿ ಒಂಚೂರು ಪೌಡ್ರ್ ಹಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದಂತೂ ಹೆಣ್ಮಕ್ಳಿಗೆ ಸಹಜ ಆಗೋಗ್ಬಿಟ್ಟಿದೆ. ಅದು ಮೇಕಪ್ ಅಂತ ಅನ್ಸಲ್ಲ, ಬಟ್ ಅದು ಒಂದು ಮೇಕಪ್ನ ಪಾರ್ಟ್. ಅದು ನಿಜ. ಯಾಕಂದ್ರೆ ಕೆಲವು ಹುಡುಗರೆಲ್ಲ ಚುಡಾಯಿಸ್ತಾರೆ, ಒಂದು ಐಲೈನರ್ ಮತ್ತೆ ಲಿಪ್ಸ್ಟಿಕ್ ಹಾಕೊಂಡು ಬಂದ್ರೆ ಹುಡುಗಿರಿಗೆ ನೋಡು ಅವಳು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ಬಟ್ ಅದು ಮೇಕಪ್ ಆಗುತ್ತಾ? ಅದು ತುಂಬಾ ಚಂದ ಫೌಂಡೇಶನ್ which is done to get makeup it is makeup, isn't it? ಮೇಕಪ್ ಈಗ ನಾವು ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋದು ಮೇಕಪ್ ಅಂದರೆ ತೀರಾ ಆ ಥರದ ಮೇಕಪ್ಪೇ ಅಲ್ದಿದ್ರು ಕೂಡ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೇಬೇಕು. ಗಂಡಸರಾಗಲಿ ಹೆಂಗಸರಾಗಲಿ. ಉದಾಹರಣೆಗೆ ನೀಟಾಗಿ ತಲೆ ಬಾಚ್ಕೋಬೇಕು ಅನ್ನೋದಿತ್ತು. ಈಗ ತಲೆ ಬಾಚ್ಕೊಳ್ದೇ ಇರೋದೇ ಒಂದು ಸ್ಪೆಷಾಲಿಟಿ ಆಗಿದೆ. ತುಂಬ ಲೂಸ್ ಇರೋದೇ ಸ್ಪೆಷಾಲಿಟಿ. ಈಗ ಮೇಕಪ್ ಮಾಡ್ಕೊಳ್ಳೋದೇ ಇರೋದು ಒಂದು ಸ್ಪೆಷಾಲಿಟಿ ಆಗೋಗ್ಬಿಟ್ಟಿದೆ. ಅದು ಅವರವ್ರ ಲೈಕಿಂಗ್ ಮೇಲೆ ಹೋಗುತ್ತೆ. ಬಟ್ ಮಿನಿಮಮ್ ಕೆಲವರಂತೂ ಅಟ್ಲೀಸ್ಟ್ ಒಂದು ಸಿಂಪಲಾಗಿ ಒಂದು ಪೌಡ್ರ್ ಹಾಕ್ಕೊಂಡು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗೋದು ಜಾಸ್ತಿ ಹೆಣ್ಮಕ್ಳು. ಅಷ್ಟು ಇಲ್ದಲೆ ಹೆಂಗೆ ಹೋಗೋದು ಅಂತಾರೆ. ನಾನು ಮೇಕಪ್ ಮಾಡ್ಕೊಳ್ಳಲ್ಪ, ನಾನು ಮೇಕಪ್ ಮಾಡ್ಕೊಂಡಿಲ್ಲ ಅಂತಾರೆ. ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರೆ ಇಲ್ಲಪ್ಪ ನಾನು ಏನೂ ಹಚ್ಕೊಂಡಿಲ್ಲಪ್ಪ ಅಂತಾರೆ. ಹಚ್ಕೊಂಡಿರ್ತಾರೆ. ಅದು ಅವ್ರ ಪಾಲಿಗೆ ಅದೇನೂ ಅಲ್ಲ. ಇವಾಗ ನಾವು ಹೇಳ್ಬೇಕು ಲಿಪ್ಸ್ಟಿಕ್ ಹಚ್ಕೊಂಡ್ರು ಕೂಡ ಅದು ಮೇಕಪ್, ಅದೇ ಅದ್ರದೊಂದು ಭಾಗ ಅಷ್ಟೇ. ಮೇಕಪ್ ಅದು. ಹೌದು, ಮೇಕಪ್. ಇಲ್ಲಾಂದ್ರೆ ಚಂದ ಮುಖ ತೊಳ್ಕೊಂಡು ನೀವೇನಾದ್ರು ಹೊರಗಡೆ ಹೋದ್ರೆ ಕರೆಕ್ಟ್ ಒಪ್ಕೋಬಹುದು ನೀವು ಮೇಕಪ್ ಮಾಡಿಲ್ಲ. ಆ ಥರ ಒಂಥರ ಅಬ್ಸಲ್ಯೂಟ್ ವಿತೌಟ್ ಮೇಕಪ್ ಅನ್ನೋದು ಪರ್ಸೆಂಟೇಜ್ ನಾನು ಹೇಳಿದ್ದು 99%, 1% ಅಷ್ಟೇ. ಅಬ್ಸಲ್ಯೂಟ್ ವಿತೌಟ್ ಮೇಕಪ್ ಹೋಗೋರು 1% ಇರ್ಬೋದು ಅಷ್ಟೇ. ಅಂದರೆ ಮೇಕಪ್ ಎಲ್ರಿಗೂ ತುಂಬ ಕಾನ್ಫಿಡೆಂಟ್ ಅನ್ನು ತಂದುಕೊಡುತ್ತೆ. ಅವರಿಗೆ ಓಕೆ ಒಂದು ಲಿಪ್ಸ್ಟಿಕ್ ಹಾಕಿದ್ರು ಕೂಡ ಓಕೆ ನಾನು ಲುಕ್ ಗುಡ್ ಇದ್ದೀನಿ ಅಂತ ಹೇಳ್ಕೊಂಡು ಅವರಿಗೆ. ಹೌದು. ಈಗ ಒಂದು ಲಿಪ್ನ ಕೂಡ ಅವ್ರು ಪ್ರೆಸೆಂಟ್ ಮಾಡ್ದಂಗೆ ಆಗುತ್ತಲ್ಲ, ಸಪ್ರೇಟ್ ಒಂದು ಅದರ. ಎಲ್ಲರದು ಒಂದೇ ಥರ ಇರಲ್ಲ ಲಿಪ್ಸು. ಕೆಲವರಿಗೆ ಸ್ವಲ್ಪ ಡಾರ್ಕ್ ಶೇಡ್ ಇರುತ್ತೆ, ಇನ್ನು ಕೆಲವರಿಗೆ. ಬಟ್ ಅದನ್ನು ಎಲ್ಲೋ ಒಂದು ಪ್ರೆಸೆಂಟಬಲ್ ಆಗಿ ಮಾಡ್ಕೋಬೇಕು ಅಂತ ಶುರು ಮಾಡ್ಕೋತಾರೆ. ಆಮೇಲೆ ಅದು ಸ್ವಲ್ಪ ಹೆಚ್ಚಾಗುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋದು, ಬೇರೆ ಬೇರೆ ಕಲರು ಬೇರೆ ಬೇರೆ ಸನ್ನಿವೇಶಕ್ಕೆ ತಕ್ಕಂತೆ ಉಪಯೋಗಿಸೋದು, ಫಂಕ್ಷನಿಗೆ ಬೇರೆ ಥರ ಮಾಡ್ಕೊಳ್ಳೋದು, ಆಫೀಸ್ಗೆ ಹೋಗ್ಬೇಕಾದ್ರೆ ಬೇರೆ ಥರ ಮಾಡ್ಕೊಳ್ಳೋದು. ಈ ಥರ ಒಬ್ಬೊಬ್ಬರು ಅವರವರ ಪ್ರೊಫೆಷನ್ಗೆ ತಕ್ಕಂತೆ ಮಾಡ್ಕೊಳ್ಳೋರಿದ್ದಾರೆ. ಈಗ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡೋ ನರ್ಸ್ಗಳು ಬೇರೆ ಥರ, ಇನ್ನು ಬೇರೆ ಕಡೆ ಕೆಲಸ ಮಾಡೋರು ಇನ್ನೊಂದು ಥರ, ಟೀಚರ್ಸ್ಗಳು ಬೇರೆ ಥರ. ಅದು ಒಂಥರ ಒಂದೊಂದು ಪ್ರೊಫೆಷನ್ ರಿಲೇಟೆಡ್ ಮೇಕಪ್ ಅಂತ ಹೇಳ್ಬೋದು. ನಿಜ.
ಅದೇ ಇದೆಯಲ್ವಾ ಸರ್, ಕೋಚಿಂಗ್ ಕೂಡ ಕೊಡುವಾಗ ಯಾವ ಪ್ರೊಫೆಷನ್ಗೆ ಯಾವುದು, ಮದುವೆಗೆ ಯಾವುದು, ಆಮೇಲೆ ಹೊರಗಡೆ ಹೋಗ್ಬೇಕಂದ್ರೆ ಯಾವುದು, ಕ್ಯಾಶುವಲ್ ಯಾವುದು, ಆಫೀಸ್ ಲುಕ್ ಯಾವುದು, ಇದೆಲ್ಲವೂ ಕೂಡ ಲುಕ್ಕೆ ಈಗ ಅಂತ ಫ್ಯಾಷನ್ ಇಂಡಸ್ಟ್ರಿ ಅಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಹೌದು, ಒಂಥರ ಇಟ್ ಇಸ್ ಸಿಸ್ಟಮ್ಯಾಟಿಕ್ ಸ್ಟಡಿ. ಆಮೇಲೆ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಮೆಟೀರಿಯಲ್ಸ್, ಮೇಕಪ್ ಮೆಟೀರಿಯಲ್ಸ್ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿವೆ, ಎಷ್ಟೆಷ್ಟು ಎಲ್ಲಿಂದ ಎಲ್ಲಿಗೂ ಇಡೀ ವರ್ಲ್ಡಲ್ಲಿ ಇಟ್ ಇಸ್ ಆಲ್ಸೋ ವೆರಿ ವೆರಿ ಬಿಗ್ ಇಂಡಸ್ಟ್ರಿ. ಮೇಕಪ್ ಮೆಟೀರಿಯಲ್ಸು, ಅದು ಎಂತೆಂಥ ಕಾಸ್ಮೆಟಿಕ್ಸ್ ಬರ್ತಾಯಿದೆ. ಒಂದು ಉದಾಹರಣೆಗೆ ನನ್ನ ಅನುಭವದಲ್ಲಿ ನನ್ನ ಮೊದಲು ಒಂದು ನಾಟಕ, ಪ್ರಸನ್ನ ಅಂತ ಒಬ್ಬರು ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಇದ್ದಾರೆ ನಮ್ಮ ರಂಗಭೂಮಿಯಲ್ಲಿ, ಅವರ ನಾಟಕ ಕದಡಿದ ನೀರು ಅಂತಂದ್ಬಿಟ್ಟು, ಅದಕ್ಕೆ ನಮ್ಮ ಗುರುಗಳು ನಾಣಿಯವರು ಅಟೆಂಡ್ ಮಾಡಬೇಕಾಗಿತ್ತು. ಯಾವುದೋ ಕಾರಣಕ್ಕೆ ಅವ್ರು ಬರಲಿಲ್ಲ. ಬಟ್ ಆ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ, ಆ ಕಾರಣಕ್ಕೆ ನಾನು ಹೋಗಿದ್ದೆ. ಜೊತೆಗೆ ನಮ್ಮ ಡೈರೆಕ್ಟರ್ ಆರ್ ನಾಗೇಶ್ ಅಂದ್ಬಿಟ್ಟು, ಅಲ್ಲಿ ನಾವು ಎಲ್ಲ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡೋದು ಬೇಕಾಗಿತ್ತು, ಸೆಟ್ಸು ಎಲ್ಲ ಕೆಲಸಗಳು ಮಾಡ್ತಾಯಿದ್ದೆ. ಸರಿ, ಸಂಜೆ ಯಾವಾಗ ನಮ್ಮ ಗುರುಗಳು ಮೇಕಪ್ ನಾಣಿಯವರು ಬಂದಿಲ್ಲ ಅಂತ ಗೊತ್ತಾಯ್ತೋ, ಆವಾಗ ನಮ್ಮ ನಾಗೇಶನವರು ಏನು ಮಾಡಿದ್ರು, ಇಮಿಡಿಯೇಟಾಗಿ ನನ್ನ ಕೈಗೆ ಒಂದು 10 ರೂಪಾಯಿ ಏನೋ ಕೊಟ್ಟರು. 10 ರೂಪಾಯಿನಲ್ಲಿ ಏನು ತರ್ತೀಯೋ ಗೊತ್ತಿಲ್ಲ, ನೀನು ನಾಣಿ ಜೊತೆ ಮೇಕಪ್ ಮಾಡ್ತಾ ಇದೆಯಾ, ಈ ನಾಟಕಕ್ಕೆ ಇವತ್ತು ನೀನೇ ಮೇಕಪ್ ಮಾಡಬೇಕು ಅಂದರು. ಅದರಲ್ಲಿ ನಮ್ಮ ನಾಣಿಯವ್ರ ಹೆಂಡತಿ ಭಾರ್ಗವಿ ನಾರಾಯಣ್ ಅವರು ಕೂಡ ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಗಿರಿಜಾ ಲೋಕೇಶ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸರಿ, ನಾನೇನು ಮಾಡಿದೆ, 10 ರೂಪಾಯಿನಲ್ಲಿ ಹೋಗಿ ಸ್ಪಿರಿಟ್ ಗಮ್ ಅಂತ ಕೇಳಿದ್ರೆ ಮಂಡ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಪಾಪ ಅವ್ರು ಹಚ್ತಾ ಇದ್ದಿದ್ದು ಸೈಕಲ್ ಪಂಚರ್ ಸೊಲ್ಯೂಷನ್ ಬರ್ತಾಯಿತ್ತಲ್ಲ, ಅದನ್ನು ಹಚ್ಚಿ ಮೀಸೆಗೆ ಗಡ್ಡ ಮಾಡೋರು. ನಮ್ಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ನನಗೆ ತಿಳ್ಕೊಂಡು ಅದನ್ನೇ ತೊಗೊಂಡೆ. ಆಮೇಲೆ ರೆಮಿ ಮೇಕಪ್ ಸ್ಟಿಕ್ ಅಂತ ಒಂದು ಬರ್ತಾಯಿತ್ತು, ಅದು 1 ರೂಪಾಯಿ. ಅಯ್ಯೋ, 1 ರೂಪಾಯಿ ಲಿಪ್ಸ್ಟಿಕ್ಗೆ 1 ರೂಪಾಯಿ ಕೊಡಬೇಕಲ್ಲ ಅಂತ ಅನ್ಸಿತ್ತು ನನಗೆ. ಆದರೂ 1 ರೂಪಾಯಿ ಕೊಟ್ಟು ಒಂದು ಲಿಪ್ಸ್ಟಿಕ್ ತೊಗೊಂಡೆ. 1 ರೂಪಾಯಿಗೆ ಒಂದು ಲಿಪ್ಸ್ಟಿಕ್, 10 ರೂಪಾಯಿನಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ಆಮೇಲೆ ಮೀಸೆ ಗಡ್ಡ ಅಂಟಿಸ್ಬೇಕಾಗಿತ್ತು ಕಲಾವಿದರಿಗೆ. ಪಂಚಾಯತ್ ಸೊಲ್ಯೂಷನ್ ತೊಗೊಂಡಿದ್ದೀನಿ, ಬಟ್ ಕ್ರೇಪೇರ್ ಅಂದರೆ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ ನನಗೆ ಆ ಸಂದರ್ಭದಲ್ಲಿ. ನೋಡಿ, ಅದೇನು ಅಂದರೆ 4:30-5 ಗಂಟೆಗೆ ಕಳಿಸಿರೋದು 7 ಗಂಟೆಗೆ ನಾಟಕ. ಈ ಟೈಮ್ನಲ್ಲಿ ನಾನು ಓಡೋಗಬೇಕು ಅವಾಗ ಅಂಥದ್ದೆಲ್ಲ. ಬಟ್ ಆದರೂ ಸಂತೆ ಬೀದಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಥಿಯೇಟ್ರ್ ಇತ್ತು ಮಂಡ್ಯದಲ್ಲಿ. ಅಲ್ಲಿಂದ ಓಡೋಗಿ ಏನೇನು ಸಿಗುತ್ತೋ ತೊಗೊಂಡು ಬಂದು ಪಟ್ನ ಕಟ್ಕೊಂಡು ಬಂದಿದೆ. ಈಗೇನಾದ್ರೂ ಮೇಕಪ್ ಪಟ್ನ ಕಟ್ಕೊಂಡು ಬಂದರೆ ಅವಾಗ ಹಿಂಗೆಲ್ಲ ದಾರ ಕಟ್ಟೋದು, ಈ ಥರ ಇವು ಕವರು ಕೂಡ ಕೊಡ್ತಾ ಇರಲಿಲ್ಲ, ಪೇಪರ್ ಕವರು ಕೂಡ. ಅದನ್ನು ತಗೊಂಡು ಬಂದು ಅಲ್ಲಿ ಟೇಬಲ್ ಮಿಟ್ಟಾಗಿ ಎಲ್ಲ ನಗ್ತಾ ಇದ್ರು ನಮ್ಮ ಆರ್ಟಿಸ್ಟ್ಗಳು. ಬಟ್ ಎಲ್ರಿಗೂ ಗೊತ್ತಿತ್ತು ಪರಿಸ್ಥಿತಿ, ಎಲ್ಲ ಕೋಆಪರೇಟ್. ಸೋಮಶೇಖರ್ ರಾವ್ ಅಂತಿದ್ರು, ಕೃಷ್ಣರಾಜು ಅಂತಿದ್ರು, ಅವರೆಲ್ಲ ಇದ್ರು. ಅವ್ರಿಗೆ ನಾನು ಮೇಕಪ್ಪು ಮಾಡಿ, ಹರಿಕೃಷ್ಣ ಅಂತಿದ್ರು, ಅವ್ರಿಗೆಲ್ಲ ಮೇಕಪ್ ಮಾಡಿ ಕೊನೆಗೆ ಚೆನ್ನಾಗಿದೆ ಅಂದರು. ಚೆನ್ನಾಗಿಲ್ದಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನನಗೆ ಖುಷಿ ಕೊಡ್ತು. ಆಮೇಲೆ ನಾನು ಕೂಡ ಪಾತ್ರ ಮಾಡಿದೆ. ಆಮೇಲೆ ನೋಡಿದ್ರೆ ಆ ನಾಟಕ ತುಂಬ ಚೆನ್ನಾಗಿ ಮೂಡಿ ಬಂತು, ತುಂಬ ಒಳ್ಳೆಯ ಹೆಸರು ಮಾಡ್ತು ಆ ನಾಟಕ. ಹಾಗೆ ಅಲ್ಲಿಂದ ನಂದು ಒಂಥರ ಟರ್ನಿಂಗ್ ಪಾಯಿಂಟ್ ಟುವರ್ಡ್ಸ್ ಮೇಕಪ್ ಟು ಬಿಕಮ್ ಮೇಕಪ್ ಮ್ಯಾನ್. ಅದು ನನಗೆ ನಾವೆಲ್ಲ ಏನಾದರೂ ತಿಂಡಿ ಅದನ್ನೆಲ್ಲ ಈ ಪೊಟ್ಟಣದಲ್ಲಿ ಕಟ್ಕೊಂಡ್ ಬರೋದು ನೋಡಿದ್ದೀವಿ. ಇದನ್ನ ನೀವು ಮೇಕಪ್ ಅನ್ನು ಕೂಡ ಪೊಟ್ಟಣದಲ್ಲೆಲ್ಲ ಕಟ್ಕೊಂಡು ಪಾಪ ಆರ್ಟಿಸ್ಟ್ಗಳಿಗೆ ಪ್ಲಾಸ್ಟಿಕ್ ಕವರ್ಗಳು ಇರಲಿಲ್ಲ, ಪಟ್ಟಣನೇ ಕಟ್ಕೊಡ್ತಾ ಇದ್ದು. ಅಕ್ಕಿ ತಗೊಳ್ಳಿ, ಏನೇ ತಗೊಳ್ಳಿ ಎಲ್ಲ ಇದೆ, ಪೇಪರ್ ನ್ಯೂಸ್ ಪೇಪರ್ಲಿ ಹಿಂಗೆ ಕಟ್ಟಿ ಅದ್ರೊಳಗೆ ಹಾಕಿ ಕೊಡೋರು, ಚೆನ್ನಾಗಿ ನೀಟ್ ಮಾಡಿ ಅದನ್ನ ಸುತ್ತಿ ಕೊಡೋರು. ಬಟ್ ಅಲ್ಲ ನೋಡಿ, ಇವಾಗ ಕಿಟ್ ಅಂದ್ರೆ ಹೇಗಿರ್ಬೇಕು, ಅಷ್ಟು ಹೈಜಿನಿಕ್ ಆಗಿರ್ಬೇಕು. ಅದಕ್ಕೆ ಇಷ್ಟು ಡಬ್ಬಿ, ಅದ್ರಲ್ಲಿ ಇನ್ನೊಂದು ಡಬ್ಬಿ, ವಾಪಸ್ ಅದಕ್ಕೆ ಕ್ಲೋಸ್, ಅದಕ್ಕೆ ಗ್ಲಾಸು. ಓ ಗಾಡ್, ಅವಾಗ ಒಂದು ಜಸ್ಟ್ ಪೊಟ್ಟ ಕಟ್ಕೊಂಡು ಬಂದು ಮೇಕಪ್ ಸ್ಟಾರ್ಟ್ ಮಾಡಿಬಿಟ್ರೆ ಮುಗೀತು. ಅವಾಗ ಹಂಗೆ ಮಾಡಿದ್ದಷ್ಟೇ. ಆಮೇಲೆ ಬಟ್ ಅದೇ ಸ್ಟಾರ್ಟಿಂಗ್ ನಾನು ಇವಾಗೂ ಮತ್ತೆ ಅವಾಗೂ ನಮ್ಗೆ ನೋಡಿ ಆ ಕಾಲನೇ ಗೊತ್ತಿರ್ಲಿಲ್ಲ ಹೇಗಿತ್ತು ಅನ್ನೋದು. ಬಟ್ ಈಗ ಸ್ವಲ್ಪ ಐಡಿಯಾಸ್ ಬರ್ತಿದೆ. ಅದು ಹಿಂಗೆ ಎತ್ತಬೇಕು, ಅದು ಹಿಂಗೆ ರೊಟೇಷನು ಇಲ್ಲ, ಲಿಪ್ಸ್ಟಿಕ್ಕು ಅದು ಕ್ಯಾಪ್ ತೆಗೆದು ಹಿಂಗೆ ಎತ್ತಬೇಕು. ಹೌದಾ? ಮತ್ತೆ ಎಲ್ರಿಗೂ ಒಂದೇ ಕಲರ್? ಹೌದು, ಕಲರ್ ಶೇಡ್ ಎಲ್ಲ ಇಲ್ಲ. ಒಂದು ತಗೊಳಕ್ಕೆ ಕಷ್ಟ, 10 ರೂಪಾಯಿ ಒಳಗೆ ಇನ್ನು 2-3 ತಗೊಳಕ್ಕಾಗತ್ತಾ? ಒಂದೇ ಶೇಡ್ ರೆಡ್ ಇತ್ತ ಎಲ್ಲರಿಗೂ? ರೆಡ್.
ಅದೇ ಬಟ್ ಅದನ್ನು ಉಪಯೋಗಿಸೋ ರೀತಿಯಲ್ಲಿದೆ. ಅದು ಹೌದು. ಮತ್ತೆ ಆ ಶೇಡೆ ಒಬ್ಬೊಬ್ಬರ ಲಿಪ್ಪಿಗೆ ಬೇರೆ ಬೇರೆ ತರನೇ ಕಾಣುತ್ತೆ. ಅದು ಚೇಂಜಸ್ ಅಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಬ್ಯಾಕ್ ಡ್ರಾಪ್ ಇರುತ್ತಲ್ಲ. ಒಳ್ಳೆ ಚೆನ್ನಾಗಿತ್ತು ಆ ಸ್ಟೋರಿಗಳೆಲ್ಲ. ಬಟ್ ನಾವು ಮಾತಾಡ್ತಾ ಮಕ್ಳ ವಿಷಯ ಮಾತಾಡಿದ್ವಿ. ಯಾರಾದ್ರೂ ಫೋನ್ ಮಾಡಿದ್ರೆ ಈಗ ಮಾತಾಡ್ಬೋದಾ? ಮಾಡಿ, ಟ್ರೈ ಮಾಡಿ. ಫಸ್ಟ್ ಯಾರಿಗೆ? ಸೋನು ಗೌಡಗ್ ಮಾಡಿ. ಸೋನು ಗೌಡಗ್ ಮಾಡ್ಲಾ? ಅವಳ ಹೆಸರು ಶ್ರುತಿ ಅಂದ್ಬಿಟ್ಟು, ಶ್ರುತಿ BR. ಓ, ಮನೆ ಅದೇ ಸಿನಿಮಾದಲ್ಲಿ ಅವಳಿಗೆ ಸೋನು ಹೌದು ಆ ಥರ ಬಂತು. ಆಮೇಲೆ ಇವಳು ಮತ್ತೆ ಸೋನು ಗೌಡ ಅಂತ ಅದ್ಲು. ಇನ್ನೊಬ್ರು ಗೊಂಬೆ ಅಂತ ತುಂಬಾ ಫೇಮಸ್. ಬೊಂಬೆ ಅಂತ ಫೇಮಸ್. ಅವಳ ಹೆಸರು ನೇಹಾ ಗೌಡ. ನೇಹಾ ಗೌಡ. ಬಟ್ ಅಲ್ಲಿ ಆ್ಯಕ್ಚುಲಿ ಆಧಾರ್ ಕಾರ್ಡಲ್ಲೆಲ್ಲ ಇರೋದು ಅವ್ರ ಹೆಸರು ಶ್ರುತಿ BR ಅಂತಾನೆ. ಹೌದಾ? ನೇಹಾ BR, ಶ್ರುತಿ BR ಅಂತ. ಬಟ್ ಆ ರೀತಿ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸೋನು ಗೌಡ, ಮೋನು ನೇಹಾ ಗೌಡ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಮೋನು ಅಂತೀರಾ ನೀವು ಮನೆಯಲ್ಲಿ? ಹೌದು, ನಾವು ಕರೆಯೋದು ಸೋನು ಮೋನು ಅಂತಾನೆ ಮನೇಲಿ. ಸೋನು ಮೋನು. ನಾನು ನೋಡಿ ನಿಮ್ಗೆ ಈಗ ಬಂತು ಸಡನ್ ಮೋನು ಗೌಡ ಅಂತ. ಸೋನು ಮೋನು ಅಂತಾನೆ ಕರೆಯೋದು. ಹಂಗಾದ್ರೆ ಫಸ್ಟ್ ಸೋನುಗ್ ಫೋನ್ ಮಾಡಿ. ಆಯ್ತು, ಏನ್ ಮಾತಾಡ್ತಾರೆ ನೋಡೋಣ. ಸಿಕ್ಕಿದ್ರೆ ನಮ್ಗೆ ಮಾತಾಡಿಸ್ಬೋದು. ಓಕೆ. ಹಲೋ, ವಿಡಿಯೋ ಮಾಡ್ತಾ ಇದ್ದಾರೆ ಸಮೀಕ್ಷಾ ಅಂತ ಅಂದ್ಬಿಟ್ಟು. ಅವರು ನಿನ್ನ ಜೊತೆ ಮಾತಾಡ್ಬೇಕಂತೆ. ಕೊಡ್ತೀನಿ, ಮಾತಾಡಮ್ಮ. ಹಲೋ ಸೋನು ಮೇಡಮ್, ನಮಸ್ಕಾರ. ನಮಸ್ತೆ. ಇಂಟರ್ವ್ಯೂ ಕರೆದಿದ್ದೆ ಸರ್, ನಾ ಬಂದಿದ್ರು. ಹೌದಾ? ಹೌದು. ಮತ್ತೆ ಏನ್ ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಅವರಿದ್ರು ಅಂಡ್ ನಮ್ಗೆ ಗೊತ್ತು ನಿಮ್ಗೆ ತುಂಬಾ ಪ್ರೌಡ್ ಇದೆ ಅವ್ರ ಮಗಳಾಗಿರೋದಕ್ಕೆ. ಏನ್ ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಇವತ್ ನಾನು ಏನೇ ಇದೀನೋ ಅದನ್ನೆಲ್ಲ ನಮ್ಮ ಅಪ್ಪನಿಂದಾನೇ ಆಗಿರೋದು. ಅಂಡ್ ಬಿಕಾಸ್ ಹಿ ಗೇವ್ ಅಸ್ ಗುಡ್ ಎಜುಕೇಶನ್, ಗುಡ್ ಲೈಫ್, ಹಿ ಹ್ಯಾಸ್ ಗಿವನ್ ಅ ಗುಡ್ ಬೇಸಿಕ್ ಫೌಂಡೇಶನ್. ಏನ್ ಅಂತಂದ್ರೆ ಏನೇನ್ ಕೊಡ್ಬೇಕು, ಒಂದು ಪ್ರೊಟೆಕ್ಷನ್ ಕೊಡ್ಬೇಕು. ಯೂಶಲ್ ಆಗಿ ಮಕ್ಳಿಗೆ ಅಂದ್ರೆ ಸೇಫ್ ಹ್ಯಾಂಡ್ಸ್ ಮತ್ತೆ ಬೆಸ್ಟ್ ಚೈಲ್ಡ್ಹುಡ್ ಅಂತ ಅಂತಾರಲ್ಲ, ಅದ್ ಪ್ರತಿಯೊಂದನು 100 to 100%, ಆಕ್ಚುಲಿ 200% ಮಾಡಿದ್ದಾರೆ. ನನಗೆ ನಮ್ಮ ಅಪ್ಪನ್ ವ್ಯಾಲ್ಯೂ ನನ್ಗೆ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಇಲ್ಲಿನ ಕಷ್ಟ ಏನು ಅದೆಲ್ಲ ಇದ್ರೂನು ನಮ್ಮ ಅಪ್ಪ ಯಾವತ್ತೂನು ನಮ್ಮ ಮೇಲೆ ತೋರಿಸ್ತೇನೆ, ಅದು ಯಾವ್ದೇ ತರ ಹಿಂಸೆ ಪಡ್ದೇನೆ ನನ್ಗಾಗ್ಲಿ ನಮ್ಮ ಅಮ್ಮಂಗಾಗ್ಲಿ ನನ್ ತಂಗಿಗಾಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂಡ್ ಅದು ಒಂದ್ ವಿಷಯ ಅಂತಲ್ಲ, ಪ್ರತಿಯೊಂದ್ ವಿಷಯಕ್ಕೂನು ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಬಿಕಾಸ್ ಯಾರಿಲ್ಲ ಅಂತಂದ್ರೂ ತಂದೆ ತಾಯಿ ಇರ್ತಾರೆ ಅಂತ ಅಂತಾರಲ್ಲ, ಅದಕ್ಕೆ ಪ್ರತಿ ಒಂದ್ ಹೆಜ್ಜೆನಲ್ಲೂ ನನಗ್ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ವೆನ್ ಎವರ್ ದೇರ್ ಇಸ್ ಅ ಡೌನ್ ಫಾಲ್ ಆಲ್ಸೋ ಹಿ ಸ್ಟುಡ್ ಬೈ ಮೀ. ಯಾರಿಲ್ಲ ಅಂದ್ರೂ ನಾನ್ ಇರ್ತೀನಿ ಅಂತ ಒಂದ್ ಕಾನ್ಫಿಡೆನ್ಸ್ ಕೊಟ್ರು. ಇವತ್ತೇನಾದ್ರೂ ಸೋನು ನಗ್ನಗ್ತಾ ಖುಷಿಯಾಗಿ ವರ್ಲ್ಡ್ ನ ಫೇಸ್ ಮಾಡ್ತಾಳೆ ಅಂತಂದ್ರೆ ದ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್ ಇಟ್ ಸೆಲ್ಫ್. ನಮ್ಮ ಅಪ್ಪ ಅಮ್ಮ ಇಬ್ರು, ಬಿಕಾಸ್ ಅವ್ರು ಖುಷಿಯಾಗಿರೋದ್ ನೋಡಿನೇ ನಾನು ಖುಷಿಯಾಗಿರೋದು. ಸೊ ದಿ ಹೋಲ್ ಕ್ರೆಡಿಟ್ ಗೋಸ್ ಟು ದೆಮ್. ಹೀಗೆ ಖುಷಿಯಾಗಿರಿ. ಬಟ್ ಸರ್ ಮಾತಾಡುವಾಗ ಒಂದ್ ವಿಷಯ ಹೇಳಿದ್ರು, ನೀವು ಅವ್ರ ಮೇಕಪ್ ಕಿಟ್ ಎಲ್ಲ ಚಿಕ್ಕವರಿದ್ದಾಗ ಹಾಳು ಮಾಡ್ತಿದ್ರಾ? ಅಯ್ಯೋ, ಇರೋದೆಲ್ಲ ಹಾಳ್ ಮಾಡ್ತಾ ಇದೀನಿ. ಅಂದ್ರೆ ಅದೆಲ್ಲ ಒಂಥರ ಕ್ಯೂರಿಯಾಸಿಟಿ ಅಲ್ವಾ. ಸೊ ವೀಸ್ ಟು ಅದೇನು ಅಂತಾನೆ, ಅಂದ್ರೆ ವಿ ವಾಂಟೆಡ್ ಟು ಟ್ರೈ ಇಟ್ ಆನ್ ಎವ್ರಿಥಿಂಗ್. ಅಂದ್ರೆ ಇವಾಗ ಲಿಪ್ಸ್ಟಿಕ್ ಇದ್ರೆ ನಾನು ಹಾಕೊಬೇಕು ಅಂತ, ಕಾಜಲ್ ಇದ್ರೆ ಅದ್ ನಾನು ಹಾಕೊಬೇಕು ಅಂತ. ಸೊ ಪ್ರತಿಯೊಂದನು ಅಂದ್ರೆ ಇಷ್ಟ ಆಗದ ಅವಾಗೆಲ್ಲ. ಬಟ್ ನಮ್ ಸ್ಕೂಲ್ ನಲ್ಲೆಲ್ಲ ಅದನ್ನೆಲ್ಲ ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಕದ್ದು ಮುಚ್ಚಿ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಅಂಡ್ ಅದನ್ನೇ ಒಂದೊಂದ್ಸತಿ ಆಟ ಆಡೋದಕ್ಕೆ ಅದನ್ನೇ ಇಟ್ಕೊಂಡ್ಬಿಡ್ತಾ ಇದ್ವಿ ಆಟ ಆಡೋದಿಕ್ಕೂ. ಸೊ ಅದಾದ್ಮೇಲೆ ವಿಗ್ಗಳೆಲ್ಲ ಸುಮಾರು ಇತ್ತು ನಮ್ಮ ಮನೆಯಲ್ಲಿ, ಇವಾಗ್ಲೂ ಇದೆ. ಬಟ್ ಅದನ್ನೆಲ್ಲ ನಾವ್ ಹಾಕೊಂಡು ನಾವ್ ಹೆಂಗ್ ಕಾಣಿಸ್ತೀವಿ ಅಂತೆಲ್ಲ ಅದೆಲ್ಲ ವೀಸ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಓಕೆ, ನಿಮ್ಗೆ ಮೇ ಬಿ ಅದರಿಂದ ಜಾಸ್ತಿ ಇಂಟ್ರೆಸ್ಟ್ ಬಂತು ಅನ್ಸುತ್ತೆ ಅಲ್ವಾ ಆಕ್ಟಿಂಗ್ ಮಾಡಕ್ಕೆ? ಇಲ್ಲ, ಅದರಿಂದ ಅಲ್ಲ, ಕಾಲೇಜ್ ನಲ್ಲಿ ಅಟೆಂಡೆನ್ಸ್ ಕೊಡ್ತಾರೆ ಅಂತ ಬಟ್ ಆತರ. ಬಟ್ ನಮ್ಮಪ್ಪ ಯಾವತ್ತು ಫಿಲಂ ಇಂಡಸ್ಟ್ರಿಗ್ ಬಾ ಅಂತ ಯಾವತ್ತೂ ಹೇಳಿಲ್ಲ. ನಾಟಕಗಳ್ ನೋಡಿ ನಾಟಕಗಳನ್ನಲ್ಲಿ ಮಾಡಿ ಅಂತ ಹೇಳಿದ್ರು. ಬಟ್ ಯಾವತ್ತು ಇಂಡಸ್ಟ್ರಿಗ್ ಬನ್ನಿ ಅಂತ ಏನೋ ಹೇಳಿರ್ಲಿಲ್ಲ. ಬಟ್ ಏನೋ ಕಲೆ ಕರ್ಸ್ಕೋತು ಅಂತ ಹೇಳ್ತಾರಲ್ವಾ. ಸೊ ಆತರ ಇಬ್ರು ಇದೇ ಫೀಲ್ಡ್ ಬಂದ್ವಿ. ಅಂಡ್ ಬೋತ್ ಆರ್ ಲೈಕ್ ಪ್ರೂವಿಂಗ್ ಎವ್ರಿ ಡೇ ಎವ್ರಿ ಮೂಮೆಂಟ್ ತರ. ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪನಷ್ಟು ಒಂದ್ 10% ಡೆಡಿಕೇಶನ್ ಡಿಸಿಪ್ಲಿನ್ ನಮ್ಗೇನಾದ್ರು ಇದ್ರೆ ವಿ ಕ್ಯಾನ್ ಆಲ್ಸೋ ಡೂ ವಂಡರ್ಸ್ ಅಂತ. ಬಿಕಾಸ್
ಲಾಕ್ಡೌನ್ ಟೈಮ್ ನಲ್ಲೂ ಯಾರು ಬೆಳಗ್ಗೆ 5 ಗಂಟೆ 5:30ಗೆನೆ ಎದ್ದು ಅದೇನ್ ರೊಟೀನ್ ಇರತ್ತೋ he didn't wanted to miss any of those routine whether world is moving or not. ಇಡೀ ಪ್ರಪಂಚ ಸ್ಟಾಪ್ ಆಗಿದ್ರು ನಾನ್ ಸ್ಟಾಪ್ ಆಗಲ್ಲ ಅಂತ ಆತರ ನಮ್ಮಪ್ಪ ಬೆಳಗ್ಗೆ 5:30ಗೆನೆ ಎದ್ದು ಅವ್ರ ರೊಟೀನ್ ನ ಹೀಸ್ ಟು ಸ್ಟಿಕ್ ಟು ದಟ್. ನಾವ್ ರಜಾ ಸಿಕ್ಕಿದ ತಕ್ಷಣ ಆರಾಮಾಗಿ ಎದ್ದಾಳಣ ಬಿಡು ಅಂತ ಆತರ ಅಲ್ವಾ. ಸೊ ನಮ್ಮ ಅಪ್ಪ ಅಮ್ಮ ಇಬ್ರುನು ಬೆಳಗ್ಗೆ 5:30ಗೆನೆ ಎದ್ದು, ಸೊ ದಟ್ ಆಲ್ ಡೆಡಿಕೇಶನ್ ಇವತ್ಗುನು ಅಷ್ಟೇ. ಅದ್ರ ಫಿಲ್ಮ್ ಫೆಸ್ಟಿವಲ್ ಇದ್ರೆ ಎಷ್ಟೇ ದೂರ ಇರ್ಲಿ, ನೇಪಾಲ್ ಭೂಟನ್ ಎಲ್ಲೇ ಇರ್ಲಿ, ಇಲ್ ಗೋ ಅಂಡ್ ಕಮ್. ಅಂಡ್ ಬೆಳಗ್ಗೆ 6 ಗಂಟೆಗೆನೆ ಎದ್ದು ಅದಕ್ಕೆ ಬೇಕಾದ್ರೆ ಎಲ್ಲ ತಯಾರಿಗಳು ಮಾಡ್ಕೋತಾರೆ. ಸೊ ಆ ಡೆಡಿಕೇಶನ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಆ ಡೆಡಿಕೇಶನ್, ಆ ಎಂಥೂಸಿಯಾಸಮ್ ಫಾರ್ ದಿಸ್ ಏಜ್. ಸೊ ಇಟ್ ಇಸ್ ರಿಯಲಿ ರಿಯಲಿ ವೆರಿ ಪ್ರೌಡ್. ಅಂಡ್ ಅದ್ರ 10% ನಮ್ಗೆ ಬಂದ್ರು ವಿಲ್ ಬಿ ಸಕ್ಸಸ್ಫುಲ್ ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಇಮ್ಯಾಜಿನ್ 600ಕ್ಕಿಂತಲೂ ಜಾಸ್ತಿ ಮೂವಿಗಳನ್ನ ಮಾಡೋದಂದ್ರೆ ಅಲ್ವಾ 600. ಅಂಡ್ ದೇವರ್ ಟೈಮ್ಸ್ ಅಂದ್ರೆ ನಮ್ ತಾಯಿ ಹೇಳಿದ್ರು, ನನಗ್ ಗೊತ್ತಿಲ್ಲ ಬಿಕಾಸ್ ನಾವೆಲ್ಲ ಚಿಕ್ಕವರಿದ್ವಲ್ಲ. ಸೊ ಬೆಳಗ್ಗೆ ಒಂದ್ ಫಿಲಮು, ಮಧ್ಯಾಹ್ನ ಒಂದ್ ಫಿಲಮು, ರಾತ್ರಿ ಒಂದ್ ಫಿಲಮ್. ಸೊ ಈ ತರ ಸ್ಕೆಡ್ಯೂಲ್ ಮಾಡ್ಕೊಂಡು ಬಂದಿದ್ದಂತ ಇವ್ರು. ಸೊ ಅಂಡ್ ನಂಗ್ ಗೊತ್ತಿರೋಂಗೆ ಆಲ್ 365 days ಅವ್ರು ಬ್ಯುಸಿ ಆಗಿದ್ರು. ಇವಾಗ ಇತ್ತೀಚೆಗೆ ಐ ಥಿಂಕ್ 2021-22 ನಲ್ಲಿ ಅವ್ರಿಗೆ ರಿಟೈರ್ಮೆಂಟ್ ಅಂತ ಕೊಟ್ರು. ಬಟ್ ಇಮಿಡಿಯೇಟ್ ಆಗಿ ಶಿಫ್ಟ್ ಆಗೋದ್ರು, ಇಮಿಡಿಯೇಟ್ ಆಗಿ ಆಕ್ಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರು, ಕರಿಮಣಿ ಸೀರಿಯಲ್ ಮಾಡಿದ್ರು. ಸೊ ಇಟ್ ಇಸ್ ಲೈಕ್ ಅನ್ ಆರ್ಟ್ ಡಸಂಟ್ ಹ್ಯಾವ್ ಎನಿ ಬೌಂಡ್ರೀಸ್ ಅನ್ನಂಗೆ ನಮ್ಮ ಅಪ್ಪಂಗೆ ಏನು ಬೌಂಡ್ರಿನೇ ಇಲ್ಲ. ಇವತ್ ನಾಟಕ ಕರೆದ್ರ ನಾಟಕ, ಸೀರಿಯಲ್ ಕರೆದ್ರ ಸೀರಿಯಲ್, ಇನ್ನೊಬ್ರು ಕರೀತಾರ ನಾಟಕ ಅಂತ ಅದಕ್ ಹೋಗೋದು. ಸೊ ಇನ್ನೊಂದ್ ಎಲ್ಲೋ ಒಂದ್ ಕಡೆ ಸಮಾರಂಭ ಕಾರ್ಯಕ್ರಮ ಇದೆ ಬನ್ನಿ ನಾಟಕದ್ದು ಅಂತಂದ್ರೆ ಅಲ್ಲಿಗೆ ಹೋಗೋದು. ಸೊ ಹಿ ಡಸಂಟ್ ಹ್ಯಾವ್ ದಟ್ ಐ ಶುಡ್ ಡೂ ಓನ್ಲಿ ದಿಸ್ ಅಂತ. ಏನ್ ಸಿಗತ್ತೋ ಅದನ್ನ ಮಾಡ್ಕೊಂಡು. ಅಂಡ್ ಇವ್ರೆಲ್ಲ ರಂಗ ಸಂಪದ ಟೀಮ್ ಸೇರ್ಕೊಂಡು ಮತ್ತೆ ಉಮಾಶ್ರೀ ಆಂಟಿಗೆ ಒಂದ್ ನಾಟಕ ಮಾಡಿ, ಇವಾಗ ಇತ್ತೀಚೆಗಷ್ಟೇ ಅವರು ಶರ್ಮಿಷ್ಠೆ ನಾಟಕನ ಮಾಡಿದ್ರು ಎಲ್ಲಾರುನು ಸೇರಿ. ಅದೇ ಹಳೇ ಗೆಳೆಯರು, 150 years ಫ್ರೆಂಡ್ಶಿಪ್. ಮತ್ತೆ ದೇ ರೀಸ್ಟಾರ್ಟೆಡ್ ದೇರ್ ಸ್ಕೆಡ್ಯೂಲ್. ಅಂದ್ರೆ ಮತ್ತೆ ರಿಟೈರ್ಮೆಂಟ್ ತಗೊಂಡು ಎಲ್ಲ ಮಾಡ್ತಾರಲ್ವಾ, ಆತರ ಎಲ್ಲಾರುನು ಸೇರ್ಕೊಂಡ್ ಮತ್ತೆ ಉಮಾಶ್ರೀ ಆಂಟಿ ಅಷ್ಟೇ ಬಿಸಿ ಇದ್ರುನು ಎಲ್ಲಾರುನು ಒನ್ ವುಮೆನ್ ಶೋ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಇವ್ರುಗಳೆಲ್ಲರೂ ಸೇರ್ಕೊಂಡು ಇವಾಗ ಒನ್ ವುಮೆನ್ ಶೋ ಮಾಡ್ತಾ ಇದಾರೆ. ಅಂಡ್ ಐ ಥಿಂಕ್ ಆಲ್ ಓವರ್ ಇಂಡಿಯಾ ಇವಾಗ ಟ್ರಾವೆಲ್ ಮಾಡಿದ್ದಾರೆ. ಸೊ ಎಲ್ಲ ಅದೇ ಏಜ್ ಗ್ರೂಪ್ ಅವರು. ಇವತ್ಗುನು ಅದೇ ಒಂದ್ ಎಕ್ಸೈಟ್ಮೆಂಟ್ ಮತ್ತೆ ಒಂದ್ ಏನೋ ಒಂದ್ ಮಾಡ್ಬೇಕು ಅನ್ನೋದ್ ಒಂದ್ ಇದಿದ್ಯಲ್ವಾ. ಸೊ ಎವ್ರಿ ಒನ್ ವಿಲ್ ಬಿ ಲೈಕ್ ಒಂದ್ 70s ಆಗಿದ ತಕ್ಷಣ ಇವಾಗ್ಲೇ 40s ಗೆನೆ ರಿಟೈರ್ಮೆಂಟ್ ಲೈಫ್ ಅಂತ ಅನ್ಕೋತಾರೆ. ಇವ್ರುಗಳಿಗೆಲ್ಲ ಏನು ರಿಟೈರ್ಮೆಂಟ್ ಇಲ್ಲ. ಅಂಡ್ ನನಗ್ ಗೊತ್ತಿರಂಗ್ ನಮ್ಮಪ್ಪ ಎಲ್ಲ ಹೊರಗಡೆ ಹೋದ್ರೇನೆ ಖುಷಿಯಾಗಿರ್ತಾರೆ ಅಲ್ವಾ. ಸೊ ಐ ಕೀಪ್ ಸೇಯಿಂಗ್ ದಟ್ ನೀ ಪಾಪ ನೀನ್ ಏನ್ ಬೇಕೋ ಮಾಡು, ಖುಷಿಯಾಗಿರು ಅಂತ. ಬಿಕಾಸ್ ದಿ ಮೋರ್ ವಿ ಟ್ರೈ ಟು ರೆಸ್ಟ್ರಿಕ್ಟ್ ದಿ ಮೋರ್ ದೇ ಗೆಟ್ ಲೈಕ್ ಮಕ್ಳು ತರ ಆಡೋದು. ಸೊ ಅವ್ರಿಗೆ ಏನ್ ಇಷ್ಟನೋ ಅದನ್ನ ಮಾಡ್ಲಿ ಅಂತ ನಾ ಯಾವಾಗ್ಲೂ ರೇಗಿಸ್ತಾ ಇರ್ತೀನಿ. ವೆರಿ ನೈಸ್. ನಿಜ, ಯಾಕಂದ್ರೆ ತುಂಬಾ ಅಂದ್ರೆ ನಮ್ಗೂ ಅನ್ಸುತ್ತೆ ನೋಡಿ, ಅವ್ರಿಗೆ ಇಂಟ್ರೆಸ್ಟ್ ಲೆವೆಲ್ ಅಂತ ತುಂಬಾ ಇಂಟ್ರೆಸ್ಟ್ ಅಲ್ವಾ, ಎಲ್ಲ ಮಾಡ್ಬೇಕು, ಕಲಾ ಸೇವೆ ಇನ್ನ ಜಾಸ್ತಿ ಮಾಡ್ತಿರ್ಬೇಕು ಅನ್ನೋದು. ಹೌದು. ಎಸ್ ಎಸ್, ಥ್ಯಾಂಕ್ ಯು ಸೋನು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ತುಂಬಾ ಖುಷಿ ಆಯ್ತು ನೋಡಿ. ಎಷ್ಟು ಅವ್ರು ಹೇಳೋದೆಲ್ಲ ನಿಜ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಯಾವತ್ತು ಸುಸ್ತೇ ಆಗಿಲ್ವಾ? ನಾನೊಂದ್ಸಲ ನಿಲ್ಸ್ತೀನಿ ಅಂದ್ರೆ ಮೇ ಬಿ ನಿಮ್ಗೆ ಖುಷಿನೇ ಇದ್ರಲ್ಲಿ ಇದೆ ಜಾಸ್ತಿ ಅಲ್ವಾ? ಕಲಾ ಸೇವೆ ಮಾಡಬೇಕು, ನಾನು ಆರೋಗ್ಯವಾಗಿರೋವರೆಗೂ ಮಾಡ್ತೀನಿ. ಐ ಕ್ಯಾನ್ ಸೇ ಐ ವಿಲ್ ಡೂ ದಿಸ್ ಜಾಬ್, ದಿಸ್ ಫೀಲ್ಡ್, ಮೈ ಪಾರ್ಟಿಸಿಪೇಷನ್ ಟಿಲ್ ಡೆತ್ ಅಂತ ಅನ್ಸುತ್ತೆ. ವೆರಿ ನೈಸ್. ಯಾಕಂದ್ರೆ ಆ ಖುಷಿ ಇರುತ್ತಲ್ಲ ಕೆಲಸ ಮಾಡುವಾಗ, ನಮ್ಗೇನು ಖುಷಿ ಇರುತ್ತಲ್ಲ ಆ ಕೆಲಸ ಮಾಡ್ತಾ ಹೋಗ್ಬೇಕಂತೆ. ಮೇ ಬಿ ನಾವು ಅವಾಗ ಇನ್ನೂ ಚೆನ್ನಾಗಿ ಬದುಕ್ತಾ ಹೋಗ್ತೀವಿ ಅನ್ನೋದು. ಎಸ್. ಸೊ ಈ ಜರ್ನಿ ಬಗ್ಗೆ ಮಾತಾಡಿದ್ವಿ, ನಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಬಟ್ ತುಂಬ ಹಿರಿಯ ನಟರ ಜೊತೆ ಕೂಡ ನೀವು ಕೆಲಸ ಮಾಡಿದ್ದೀರಾ. ಅವರ ಜೊತೆಗಿನ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗೋದಾದರೆ, ಮೊದಲು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಅವರು ನಿಜವಾಗ್ಲೂ ಮೈಕ್ ಹಿಡ್ಕೊಂಡು ಭಾಷಣ ಶುರು ಮಾಡಿದ್ರೆ ಅವ್ರ ಮಾತೇ ಕೇಳ್ತಾ ಇರೋಣ ಅಂತಂಥದ್ದು. ಒಂದೊಂದು ನುಡಿನೂ ಅಷ್ಟು ಸ್ಪಷ್ಟವಾಗಿ, ಆಮೇಲೆ ಎಷ್ಟು ಅವರು ಏನೋ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾತಾಡ್ತಾ ಇರಲ್ಲ, ಒಂಥರ ಅವ್ರಿಗೇನು ಮನಸ್ಫೂರ್ತಿಯಾಗಿ ಬರ್ತಾಯಿತ್ತೋ ಆ ಮಾತುಗಳನ್ನೇ ಆಡ್ತಾಯಿದ್ರು. ಆದ್ದರಿಂದ ತುಂಬ ಹಾನೆಸ್ಟ್ ಅಂತ ಅನ್ಸೋದು, ತುಂಬ ಸತ್ಯ ನುಡಿತಾ ಇದ್ದಾರೆ ಅಂತ ಅನ್ಸೋದು.
ಆಮೇಲೆ ಸತ್ಯವನ್ನಲ್ಲದೆ ಬೇರೆ ಏನೂ ನುಡಿತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸೋದು. ಆಮೇಲೆ ಎಲ್ಲ ಆದಮೇಲೆ ನೀವೇ ನಮ್ಮ ದೇವರು ಅಂತೆಲ್ಲ, ಅಭಿಮಾನಿಗಳೇ ನಮ್ಮ ದೇವರು, ಅವೆಲ್ಲ ತುಂಬ ಆಕರ್ಷಿಸ್ತಾ ಇತ್ತು ನಮ್ಮನ್ನು. ಎಷ್ಟು ಚೆನ್ನಾಗಿ, ಎಷ್ಟು ತಮಗೆ ಅನಿಸಿದ್ದನ್ನೇ ಮಾತಾಡ್ತಾರವರು ಅಂತ ಅನಿಸ್ತಾ ಇರೋದು. ಆ ಕಾರಣಕ್ಕೆ ತುಂಬ ಇಷ್ಟ ಆಗೋದು. ಹೌದಾ? ನೀವು ಯಾವ ಸಿನಿಮಾಗೆ ಎಲ್ಲ ಅವರಿಗೆ ಮೇಕಪ್ ಮಾಡಿದ್ದೀರಾ ಅಥವಾ ಅವ್ರ ಜೊತೆ ಒಡನಾಟ ಇತ್ತು ನಿಮಗೆ? ಅಂಬರೀಷ್ ಅವರು ಒಂದು ಫಿಲ್ಮಲ್ಲಿ ಮಾಡಿದ್ರು. ಅದು ಆ ಪಿಕ್ಚರು ಏನಿದು ಅದರ ಹೆಸರು ನಿಮಗೆ ನೀವು ಹೇಳಬೇಕು, ಸಡನ್ನಾಗಿ ಬರ್ತಾಯಿಲ್ಲ, ಹೇಳ್ತೀನಿ ಆ ಪಿಕ್ಚರು. ಆಮೇಲೆ ಧ್ರುವತಾರೆ ಅನ್ನೋ ಒಂದು ಪಿಕ್ಚರಲ್ಲಿ ನನಗೆ ಒಂದು ಪಾತ್ರ ಮಾಡೋಕ್ಕೆ ಕರೆದಿದ್ರು. ಆಗ ಅವ್ರನ್ನ ಹತ್ರದಲ್ಲೇ ನೋಡಿ ಒಂಥರ ಇದಾಯಿತು. ಆಮೇಲೆ ನಾನು ಅವರ ಪಿಕ್ಚರ್ಗಳನ್ನೆಲ್ಲವುದೂ ಯಾವುದೂ ಬಿಡದೆ ನೋಡ್ತಾ ಇದ್ದೆ. ಆ್ಯಂಡ್ ಅವ್ರನ್ನೇ ನೋಡಬೇಕು ಅಂತ ಐಲ್ಯಾಂಡ್ಸ್ ಹೋಟ್ಲ್ಗೆ ನುಗ್ಕೊಂಡು ಹೋಗಿರೋದು ಉಂಟು. ಆಮೇಲೆ ನಾನು ಮೇಕಪ್ ಕಲಾವಿದನಾದಮೇಲೆ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲೇ ನಾನು ರೂಮ್ ಮಾಡ್ಕೊಂಡಿದ್ದೆ. ಅವಾಗ ನಮ್ಗೆ ಭಾಳ ಖುಷಿ ಆಗ್ತಾ ಇತ್ತು. ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಒಂದು ಕಾಲದಲ್ಲಿ ನಾನು ರಾಜ್ಕುಮಾರ್ ಅವ್ರನ್ನ ನೋಡೋಕೆ ಬರ್ತಾ ಇದ್ದೆ. ಈಗ ನಾನೇ ಇಲ್ಲಿ ಮೇಕಪ್ಗೋಸ್ಕರ, ಸಿನಿಮಾಗೋಸ್ಕರ ಇಲ್ಲೊಂದು ರೂಮ್ ಮಾಡ್ಕೊಂಡು ಇದೀನಲ್ಲ ಅಂತ ಬಹಳ ಖುಷಿ ಆಗೋದು. ಅಂದ್ರೆ ಅದೇ ಹೇಳ್ತಾರೆ, ರಾಜ್ಕುಮಾರ್ ಸರ್ ತುಂಬಾ ಸರಳ ವ್ಯಕ್ತಿತ್ವ ಇತ್ತು ಅವರಿಗೆ. ಎಲ್ಲರ ಜೊತೆನೂ ಬೆರೀತಿದ್ರು, ಎಲ್ರಿಗೂ ಸೇಮ್ ಮರ್ಯಾದೆ ಕೊಡ್ತಾ ಇದ್ರು ಅಂತ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಅವ್ರು ಹೇಗಿರ್ತಿದ್ರು? ಈಗ ನೀವು ನೋಡಿರುವಂತ ರಾಜ್ಕುಮಾರ್ ಆ ಥರದ್ದು ಬೇಕಾಷ್ಟು ಜನ ನಿಮ್ಗೆ ಹೇಳಿರ್ಬೋದು. ನಾನು ಕಂಡದ್ದು ಒಂದು ಅಂದರೆ, ಒಂದು ಸಂದರ್ಭದಲ್ಲಿ ಒಂದು ಹಾಲ್ ಇದೆ ಇಲ್ಲಿ ಹಳ್ಳಿಲಿ, ಶ್ರೀರಂಗಪಟ್ಟಣದ ಹತ್ರ ಯಾವುದೋ ಒಂದು ಮನೇಲಿ ಅವ್ರು ನಾವು ಹೋಗಿದ್ವಿ. ಅಂಬರೀಷ್ ಅವರು ಇನ್ನೂ ರೆಡಿ ಆಗ್ತಾ ಇರಲಿಲ್ಲ. ಅಂಬರೀಷ್ ಅವರು ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ಕಾಯ್ತಾ ಇದ್ವಿ. ಆವಾಗ ಅಣ್ಣ ಅವರು ಬಂದರು. ಅದೇ ಹಾಲ್ನಲ್ಲಿ ಇನ್ನೊಂದು ಭಾಗದಲ್ಲಿ ಅವ್ರಿಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ವ್ಯವಸ್ಥೆ ಇತ್ತು. ಅಲ್ಲಿಗೆ ಬಂದರು. ಅವ್ರು ಬಂದು ಅಂಬರೀಷ್ ಅವ್ರ ಜೊತೆ ಎಲ್ಲ ಸ್ವಲ್ಪ ತುಂಬ ಸಲಿಗೆಯಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರವರು ರೆಡಿ ಆಗಿಬಿಡ್ತೀನಿ, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರು. ನಾನು ಯಾರು ಮೇಕಪ್ ಮಾಡ್ತಾರೆ ಅಂದರೆ, ಯಾರು ಮೇಕಪ್ ಮಾಡಿ, ಇವರೇ ಮೇಕಪ್ ಶುರು ಮಾಡಿಕೊಂಡ್ರು ಅಣ್ಣ ಅವರೇ. ಆಮೇಲೆ ನನಗೆ ಗೊತ್ತಿತ್ತು ದೊರೆಸ್ವಾಮಿ ನಾಯ್ಡು ಅಂತ ಅವ್ರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಅಣ್ಣ ಅವ್ರಿಗೆ. ಅವರು ಯಾವಾಗಲೂ ಮೇಕಪ್ ಮಾಡ್ತಾಯಿದ್ರು. ಆಮೇಲೆ ಗೊತ್ತಾಯ್ತು ನನಗೆ ಅವರೇನೋ ಸ್ವಲ್ಪ ಮೈ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಬಂದಿಲ್ಲ, ಅದಕ್ಕೋಸ್ಕರ ಇವರೇ ಮಾಡ್ಕೋತಾ ಇದ್ದಾರೆ ಅಂದ್ಬಿಟ್ಟು. ಆಮೇಲೆ ನಾನು ಒಂದು ಸ್ವಲ್ಪ ಹೆದರ್ಕೊಂಡೆ, ಸ್ವಲ್ಪ ದೂರದಿಂದ ನಿಂತ್ಕೊಂಡು ಗಮನಿಸ್ತಾ ಇದ್ದೆ, ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿದ್ರೆ ಅವ್ರು ನಮಗಿಂತ ಒಳ್ಳೆ ಮೇಕಪ್ ಆರ್ಟಿಸ್ಟು. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತಾ ಇದ್ರು. ಆಮೇಲೆ ಅವರೇ ಮೀಸೆ ಇಟ್ಕೊಂಡ್ರು. ಎಲ್ಲ ನಾನು ಗಮನಿಸ್ತಾ ಹೋದೆ, ಎಷ್ಟು ಚೆನ್ನಾಗಿ ಮಾಡ್ಕೋತಾರಲ್ವಾ ಅಂದ್ಬಿಟ್ಟು. ಆಮೇಲೆ ರಾಜ್ಕುಮಾರ್ ಅವರು ಒಬ್ರು ಮೇಕಪ್ ಕಲಾವಿದ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋರು. ಇದು ಎಲ್ಲೂ ಜಾಸ್ತಿ ಪ್ರಚಾರ ಆಗಿಲ್ಲ, ಬಟ್ ಅವ್ರಿಗೆ ತುಂಬ ಇದಿತ್ತು. ಅವರ ಮೇಕಪ್ನ ಮಾಡ್ಕೊಳ್ಳೋದ್ರ ಜೊತೆಗೆ ವಿಗ್ಗು ಎಲ್ಲ ಹಾಕಿದರೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿತ್ತು. ಈ ಕಾರಣಕ್ಕೇ ಕಲಾವಿದರಿಗೆ ಮೇಕಪ್ ಬಗ್ಗೆ ಗೊತ್ತಿರಬೇಕು, ಕಾಸ್ಟ್ಯೂಮ್ ಬಗ್ಗೆ ಗೊತ್ತಿರಬೇಕು. ಇವುಗಳನ್ನೆಲ್ಲ ಒಂದು ಮೇಕಪ್ ಮಾಡಿಸ್ಕೊಂಡ್ಬಿಡ್ಬೋದು, ಆದರೆ ಒಂದು ಮೀಸೆ ಅಂಟಿಸಿದಾಗ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಿರಬೇಕು. ಒಂದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ತುಂಬ ಎಮೋಷನಲ್ ಸೀನಲ್ಲಿ ನೀವು ಈಗಲೂ ನಾವು ಅನೇಕ ಸಿನಿಮಾಗಳಲ್ಲಿ ನೋಡಿದ್ವಿ, ತುಂಬ ಡಿಸ್ಟರ್ಬ್ ಆಗೋ ಥರ. ಈಗ ಗಡ್ಡ ಇರ್ಬೋದು, ಎಲ್ಲ ಮೇಕಪ್ ಅಂತ ಅಂದ್ಕೊಳ್ಳಿ, ಮೇಕಪ್ ಆಗಿದೆ. ಬಟ್ ನೀವು ಎಷ್ಟೇ ಎಮೋಷನ್ನಾಗಿ ಆ ಮೇಕಪ್ನ ನೀವು ಡಿಸ್ಟರ್ಬ್ ಮಾಡಿದ್ರೆ, ಯು ಡೋಂಟ್ ನೋ ಹೌ ಟು ಮೇಂಟೈನ್ ಮೇಕಪ್ ಅಂತ. ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಈಗ ಉದಾಹರಣೆಗೆ ಈಗ ಒಂದು ಟ್ರಾಲಿ ಶಾಟ್ ಹಾಕ್ತಾರೆ, ಆ ಟ್ರಾಲಿ ನಿಮ್ಮ ಮೂಮೆಂಟ್ಗೂ ಅದಕ್ಕೂ ಪ್ಯಾರಲಲ್ಲಾಗಿ ಹೋಗ್ತಾ ಇರಬೇಕು. ಅದು ಎಲ್ಲೂ ನೀವು ಅದನ್ನು ಆ ಗೆರೆನ ದಾಟಿ ಹೋಗೋಕ್ಕಾಗಲ್ಲ. ಅಂದರೆ ಆ ಗೆರೆನ ದಾಟಿ ಹೋಗಬಾರ್ದು ಅನ್ನೋ ಒಂದು ಪರಿಜ್ಞಾನ ಇರ್ತದೆ.
ಅದಿದ್ಮೇಲೆ ಅದೇ ಥರ ಮೇಕಪ್ ಮಾಡಿದ್ದಾರೆ, ಇದು ಮೀಸೆ, ಇದು ಗಡ್ಡ, ಇಲ್ಲಿ ನಾನು ಹಿಂಗೆ ತುಂಬ ಸ್ಟ್ರೆಚ್ ಮಾಡಿಬಿಟ್ರೆ ಇಲ್ಲಿ ಓಪನ್ ಆಗಿಬಿಡುತ್ತೆ, ಅಥವಾ ಏನೋ ಸಮಸ್ಯೆ ಆಗುತ್ತೆ, ಅಥವಾ ರಿಂಕಲ್ ಬರುತ್ತೆ, ಇಟ್ ಲುಕ್ಸ್ ಅನ್ಯಾಚುರಲ್. ಸೊ ಈ ಥರದ್ದೆಲ್ಲ ಒಬ್ಬ ಕಲಾವಿದರಿಗೆ ಸ್ವಲ್ಪನಾದರೂ ಆ ತಂತ್ರಜ್ಞತೆ ಗೊತ್ತಿದ್ದರೆ ಅವರು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಒಂದು ಡ್ರೆಸ್ಗೆ ಈ ಡ್ರೆಸ್ ಹಾಕ್ಕೊಂಡಾಗ ಹೆಂಗೆ ಕೂತ್ಕೋಬೇಕು, ಉದಾಹರಣೆಗೆ ಕೆಲವರು ಜುಬ್ಬಾನ ಏನೇನೋ ಮಾಡಿ ಕೂತ್ಕೋತಾರೆ ನೋಡಿ. ಯಾವ ಕಾಸ್ಟ್ಯೂಮಲ್ಲಿ ನಮ್ಮ ನಡಿಗೆ ಹೇಗಿರಬೇಕು, ಯಾವ ಮೇಕಪ್ಪಲ್ಲಿ ಹೇಗಿರಬೇಕು, ಆ್ಯಂಡ್ ಅದು ಉದಾಹರಣೆಗೆ ಕಣ್ಣೀರು ಬರಬೇಕು, ಕಣ್ಣೀರು ಹೇಗೆ ಬರೆಸ್ಕೊಳ್ಬೇಕು ಅನ್ನೋದು ಕೂಡ ಒಂದು ಟೆಕ್ನಿಕ್ಕು. ಉದಾಹರಣೆಗೆ ನೋಡಿ, ಅನೇಕ ದೊಡ್ಡ ದೊಡ್ಡ ಹೀರೋಯಿನ್ಗಳು, ಲಕ್ಷ್ಮಿಯವರು, ಆಮೇಲೆ ಇನ್ನೂ ಸಾವಿತ್ರಿಯವರು, ಜಯಂತಿಯವರು, ಕಲ್ಪನಾ ಅವರು, ಅವರೆಲ್ಲ ಎಷ್ಟು ಟ್ಯಾಕ್ಟ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಯಾವ ಸಂದರ್ಭದಲ್ಲಿ ಹಾಕ್ಕೋಬೇಕು ಅಂತ ಹೇಳೋರು. ಅವ್ರು ಡೈರೆಕ್ಟರ್ ಹತ್ರ ಬಂದು ಮುಂಚೆನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋರು, ಸರ್ ನಾನು ಇದು ಹಾಕ್ಕೊಂಡ್ರೆ, ಗ್ಲಿದ್ರಿನ್ ಹಾಕ್ಕೊಂಡ್ರೆ ಕಣ್ಣು ಸ್ವಲ್ಪ ಉರಿಯುತ್ತೆ, ಒಂದು 10 ಸೆಕೆಂಡ್ ಬಿಟ್ಟಾದಮೇಲೆ ದಯವಿಟ್ಟು ನೀವು ಆ್ಯಕ್ಷನ್ ಹೇಳಿದ್ರೆ ಇದಾಗುತ್ತೆ, ಇಲ್ಲಾಂದರೆ ನನ್ನ ಕಣ್ಣು ಉರಿತಾ ಇರುತ್ತೆ, ಐ ಕೆನಾಟ್ ಎಕ್ಸ್ಪ್ರೆಸ್ ಪ್ರಾಪರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋರು. ಅದು ಎಷ್ಟೋ ಜನ ಡೈರೆಕ್ಟ್ರುಗಳಿಗೆ ಗೊತ್ತಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಆ್ಯಕ್ಷನ್ ಹೇಳ್ತಾರೆ. ಇನ್ನು ಕೆಲವರು ಹೊಸಬ್ರು ಡೈರೆಕ್ಟರ್ಗಳು ಬರೋರು, ಅವ್ರಿಗೆ ಗೊತ್ತಿರ್ತಿಲ್ಲ, ಅದು ಹಾಕ್ಕೊಳ್ಳಿ ಬೇಗನೆ, ಹಾಂ ಆ್ಯಕ್ಷನ್ ಸ್ಟಾರ್ಟ್, ಹೀಗೆಲ್ಲ ಮಾಡಿಬಿಡೋರು. ಪಾಪ ಅವ್ರುಗಳು ಹೇಗೆ ಅದನ್ನು ಅವಗಾಹಿಸ್ಕೋಬೇಕು ಕಂಪ್ಲೀಟ್. ಅವರು ತಮ್ಮ ಇದಕ್ಕೆ ಹಾಕ್ಕೊಂಡು ಕಣ್ಣಲ್ಲೇ ನೀರು ಬರ್ತಾ ಇದೆ, ಈಗಲಿದ್ರಿಂದ ಅಲ್ಲ ಅಂತ ತೋರಿಸ್ಕೋಬೇಕಲ್ವ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಪಾಪ ಈಗಲೂ ನೋಡ್ತೀನಿ ನಾನು, ಎಷ್ಟೋ ಶೂಟಿಂಗ್ಗಳಿಗೆ ಹೋದಾಗ ಗ್ಲಿಸನ್ ಕೂಡ ಬಗ್ಗೆ ಹಾಕೊಂಡ್ರಾ ಸರಿ ಸ್ಟಾರ್ಟ್ ಆ್ಯಕ್ಷನ್ ಅಂದ್ಬಿಡ್ತಾರೆ. ಅದು ಕೆಲವ್ರಿಗಂತೂ ತುಂಬಾ ಉರಿಯುತ್ತೆ ಅಲ್ವಾ, ಎಷ್ಟು ಡೀಟೇಲ್ ಥಿಂಗ್ಸ್ ಇರುತ್ತೆ, ಅದೆಲ್ಲ ಡೈರೆಕ್ಟರ್ಗೆ ಗೊತ್ತಿರಬೇಕು. ಅದೇ ಭಾಳಷ್ಟು ಜನ ಡೈರೆಕ್ಟರ್ಗಳಿಗೆ ಗೊತ್ತಿದೆ, ಆ್ಯಂಡ್ ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಇದು ಮ್ಯಾಟರ್ ಆ್ಯಕ್ಚುಲಿ. ಇನ್ನಾದರೂ ಗೊತ್ತಾಗ್ಲಿ ನಮ್ಮ ವಿಡಿಯೋ ನೋಡಾದ್ಮೇಲೆ ಆದರೂ. ಬಟ್ ಹೌದು ನೋಡಿ, ರಾಜ್ಕುಮಾರ್ ಸರ್ ಹಾಗಾದ್ರೆ ಅವರೊಬ್ರು ಮೇಕಪ್ ಆರ್ಟಿಸ್ಟ್ ಅನ್ನೋದು ಒಬ್ರು ಒಳ್ಳೆ ಮೇಕಪ್ ಕಲಾವಿದ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ನಾನು ಖುದ್ದಾಗಿ ನೋಡಿರೋವಂಥದ್ದು ಅವ್ರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರು ಅನ್ನೋದು. ಅಂದ್ರೆ ಅವರಿಗೆ ಎಲ್ಲದ್ರ ಬಗ್ಗೆ ನಾಲೆಜ್ ಇತ್ತು, ಮತ್ತೆ ಎಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಕೂಡ ಇತ್ತಂತಲ್ವಾ? ಕ್ಯೂರಿಯಾಸಿಟಿ ಎಲ್ಲ ಕಲಿತಿದ್ರು ಅವರು ಅಂತೆ. ಅಲ್ಲ, ಕ್ಯೂರಿಯಾಸಿಟಿ ಇಸ್ ಮಸ್ಟ್ ಫಾರ್ ಎನಿ ಟೆಕ್ನಿಷಿಯನ್, ಎನಿ ಆರ್ಟಿಸ್ಟ್. ಆ ಕ್ಯೂರಿಯಾಸಿಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಎನಿ ಆರ್ಟಿಸ್ಟ್ ಫಾರ್ ದಟ್ ಮ್ಯಾಟರ್. ನಾವು ಕಲ್ತ್ಕೊಳ್ಳೋದು ನೋಡೋದ್ರಿಂದ ಕಲ್ತ್ಕೋತೀವಿ, ಮಾಡೋದ್ರಿಂದ ಕಲ್ತ್ಕೋತಾ ಹೋಗ್ತೀವಿ, ಓದೋದ್ರಿಂದ ಕಲ್ತ್ಕೋತೀವಿ. ಹೀಗೆ ಅನುಭವಿಸ್ತಾ ಪ್ರತಿಯೊಂದು ಕ್ಷಣನೂ ನಾವು ಅನುಭವಿಸ್ಬೇಕು, ಅದನ್ನು ಆರಾಧಿಸ್ಬೇಕು, ಅವಗಾಹಿಸ್ಕೋಬೇಕು, ಅದನ್ನು ನಾವು ಮನಸ್ಸಿಗೆ ತಗೊಳ್ಬೇಕು, ಕಲ್ತ್ಕೊಳ್ಬೇಕು. ನೀವು ಯಾವಾಗ ಏನೂ ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿರೋ, ಅವಾಗ ಕಲ್ತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಪ್ರತಿ ಒಬ್ಬ ವ್ಯಕ್ತಿ ಹೇಗೆ ನಡೀತಾನೆ, ಆ ರೀತಿ ನಡೆದಾಗ ಹೇಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ. ಜೆಂಟಲ್ ವಾಕಿಂಗ್ ಅಂದ್ರೇನು, ಒಂಥರ ಬೇಸರದ ವಾಕಿಂಗ್ ಅಂದ್ರೇನು, ನೊಂದುಕೊಂಡು ಹುಚ್ಚಿನ ಥರ ಹೇಗೆ, ಭಿಕ್ಷುಕ ಹೇಗೆ, ಈ ಎಲ್ಲ ಪ್ರತಿಯೊಂದೂ ಒಬ್ಬ ಆರ್ಟಿಸ್ಟ್ ಗಮನಿಸಬೇಕಾಗುತ್ತೆ. ಆ ರೀತಿ ಗಮನಿಸಿದಾಗಲೇ ನಮಗೆ ಆರ್ಟಿಸ್ಟ್ಗಳಿಗೆ ಆ ನಟನೆ ಅನ್ನೋದು ಬರೋದು. ಅದು ಸರಿಯಾಗಿ ನಾವು ಅಬ್ಸರ್ವೇಷನ್ ಮಾಡಿಲ್ಲ, ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೆಲವ್ರು ಏನು ಮಾಡ್ತಾರೆ, ಡೈಲಾಗ್ ಹೊಡೆದ್ರೆ ಮಾತ್ರ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅವ್ರ ಪಾಪ ಆವಾಗ ಏನು ಮಾಡ್ತಾರೆ, ಡೈಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ, ಅವಾಗ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಆಗುತ್ತೆ. ಈ ಆ್ಯಕ್ಟಿಂಗು ವಿತ್ ದಟ್ ಡೈಲಾಗ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಜ್ಞಾಪಕದಲ್ಲಿ ಇಟ್ಕೊಂಡು, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲ ನಡೆ ನುಡಿ ಎಲ್ಲವೂ ಸರಿಯಾಗಿರಬೇಕು. ಆವಾಗಲೇ ಸರಿಯಾಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಟ್ರೂ, ನಿಜ, ಹೌದು. ಬಟ್ ಈಗ ಅಮೃತಧಾರೆ ಸಿನಿಮಾ ಬಂತು, ಅದರಲ್ಲಿ ಅಮಿತಾಬ್ ಬಚ್ಚನನ್ನು ಕನ್ನಡದ ಜನ ತುಂಬ ಇಷ್ಟಪಟ್ಟರು, ನಮ್ಮ ಕನ್ನಡಕ್ಕೆ ಬಂದರು ಅಂತ. ಬಟ್ ನಮ್ಮ ಕನ್ನಡದವರು ನೀವು ಅಮಿತಾಬ್ ಬಚ್ಚನ್ಗೂ ಕೂಡ ಮೇಕಪ್ ಮಾಡಿದ್ದೀರಾ? ಇಲ್ಲ, ಅಮಿತಾಬ್ ಬಚ್ಚನ್ ಅವ್ರಿಗೆ ನಾನು ಮೇಕಪ್ ಮಾಡಿಲ್ಲ, ಆದರೆ ಒಂದು ತಿಲ್ಕ ಇಟ್ಟಿದ್ದೀನಿ. ಒಂದು ಸಂದರ್ಭದಲ್ಲಿ ಒಂದು ಪಿಕ್ಚರಲ್ಲಿ, ಹಿಂದಿ ಪಿಕ್ಚರು ಫೈರ್ ಆ್ಯಂಡ್ ರೈನ್
ಗಿರೀಶ್ ಕಾರ್ನಾಡ್ ಅವ್ರದ್ದು ಒಂದು ಫಿಲ್ಮು, ಅದರಲ್ಲಿ ಅರ್ಜುನ್ ಸಜನಾನಿ ಅವರು ಡೈರೆಕ್ಟ್ರು. ಅಲ್ಲಿ ನಾನು ಆ ಸಂದರ್ಭದಲ್ಲಿ ಅವ್ರ ಮೇಕಪ್ ಆರ್ಟಿಸ್ಟು ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಎಲ್ಲ ಮೇಕಪ್ ಮಾಡಿದರು. ಬಟ್ ಏನಪ್ಪ ಅಂದರೆ ಒಂದು ತಿಲ್ಕ ಇಟ್ಟಿರಲಿಲ್ಲ. ಬಟ್ ಆ ಮೇಕಪ್ ಆರ್ಟಿಸ್ಟ್ಗೆ ತಿಲ್ಕ ತರಬೇಕು ಅಂತ ಗೊತ್ತಿರಲಿಲ್ಲ. ಅಮಿತಾಬ್ ಬಚ್ಚನ್ ಅವ್ರಿಗೂ ಪಾಪ ತಿಲ್ಕ ಬೇಕಾಗುತ್ತೆ ಅಂತ ಗೊತ್ತಿತ್ತೋ ಇಲ್ವೋ. ಆಗ ಏನು ಮಾಡಿದ್ರು, ನಾನು ಹೇಳಿದೆ ನನ್ನ ಹತ್ರ ಇದೆ ಅಂತ. ಕೊಡಿ ಅಂದರು. ಅಲ್ಲೇ ಇದ್ದೆ, ಅವ್ರ ಪಾಪ ಎಲ್ಲಿದ್ರೋ ಗೊತ್ತಿಲ್ಲ, ಸ್ವಲ್ಪ ದೂರದಲ್ಲಿದ್ದರು. ಕೊನೆಗೆ ಅವರು ಅಮಿತಾಬ್ ಬಚ್ಚನ್ ಅವ್ರು ಬಂದು ಹಿಂಗೆ ಹಣೆ ಕೊಟ್ಟರು, ನಾನು ಒಂದು ತಿಲ್ಕ ಇಟ್ಟೆ. ಆಮೇಲೆ ಇದು ಚಿಕ್ಕದಾಯಿತು ಅಂದರು. ದೊಡ್ಡದು ತರಿಸ್ಬೇಕು, ದೊಡ್ಡದು ತರಬೇಕು. ಇಲ್ಲ ಇದನ್ನೇ ದೊಡ್ಡದು ಮಾಡ್ತೀನಿ ಅಂದ್ಬಿಟ್ಟು ಇನ್ನೊಂದು ಚಿಲ್ಕ ಇಟ್ಟು ಆವಾಗ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಆವಾಗ ಹೇಳ್ತಾ ಇದ್ರು, नहीं तो आधा घंटा शूटिंग बंद करता था, वो लेके आने के लिए ಅಂತ ಇದ್ರು. अभी आप है इधर ऐसा ಹೇಳಿದ್ರು. ಒಂದ್ರ ಮೇಲೆ ಒಂದಿಟ್ಟು ದೊಡ್ಡದೆ ಅಚ್ಚ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಅದೊಂದು ಭಾಗ್ಯ, ನಮ್ಗೊಂದು ಅವಕಾಶ ಸಿಕ್ತು ನೋಡಿ. ಅದು ನಿಜ ಅಲ್ವಾ? ಬಟ್ ಅದೊಂದೇ ಮೂವಿನಾ ನಿಮ್ಗೆ ಅಲ್ಲಿ ಸಿಕ್ಕಿರೋ ಅವಕಾಶ? ಇಲ್ಲ, ಇನ್ನೊಂದು ಪಿಕ್ಚರು ಇವರು ಕಮಲ್ ಹಾಸನ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ, ಗಿರಫ್ದಾರ್ ಅಂತ ಆ ಪಿಕ್ಚರು. ಅದರಲ್ಲಿ ರಜನಿಕಾಂತ್ ಅವರು ಇದ್ದರು, ಕಮಲ್ ಹಾಸನ್ ಅವರು ಇದ್ದರು. ಆ ದೃಶ್ಯ ನಡೀತಾ ಇತ್ತು, ಶೂಟಿಂಗ್ ನಡೀತಾ ಇತ್ತು. ಅದು ಡೋರ್ನ ಆ ಕಡೆ ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಇಬ್ಬರು ನಿಂತಿರ್ತಾರೆ. ಮಧ್ಯದಲ್ಲಿ ಎಂಟ್ರೆನ್ಸು ಅಮಿತಾಬ್ ಬಚ್ಚನ್ ಅವರು ಬರ್ತಾರೆ. ಆ ದೃಶ್ಯ ನೋಡೋಕ್ಕೆ ಬಹಳ ಚೆನ್ನಾಗಿತ್ತು. ಅಲ್ಲಿ ಆ ಚಿತ್ರದಲ್ಲಿ ಅವರು ಪರಿಚಯ ಆಗಿರೋದು. ಬಟ್ ಅವರ ಆರ ಹೇಗಿದೆ ಅಮಿತಾಬ್ ಬಚ್ಚನ್ ಅವ್ರದ್ದು? ಯಾಕಂದರೆ ಅವ್ರು ನೋಡಿ ಪರ್ಸ್ನಾಲಿಟಿ, ಅವರು ಬರೋವಾಗ, ಅವ್ರು ಮಾತಾಡೋವಾಗ ತುಂಬ ಹಂಬಲ್ ಇದೆ, ವೆರಿ ಹಂಬಲ್. ಒಂದು ದಿವಸ ಏನಾಯಿತು, ಆ ಶೂಟಿಂಗ್ ಬಾಂಬೆಲಿ ಒಂದು ಫ್ಲೋರಲ್ ಒಂದು ಇದರಲ್ಲಿ ಶೂಟಿಂಗ್ ಮಾಡೋವಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ನನಗೆ ಡ್ರಾಪ್ ಮಾಡಿ ಹೊಟ್ಟೋದ್ರು ಬೇರೆ ಕಾರ್. ನಾನು ಬಂದು ಕೂತ್ಕೊಂಡು ಅಲ್ಲಿ ಒಂದು ಬೆಂಚ್ ಕಲ್ಲಿತ್ತು, ಆ ಬೆಂಚ್ ಕಲ್ ಮೇಲೆ ಕೂತ್ಕೊಂಡಿದ್ದೆ. ಸರಿ, ಇನ್ನೊಂದು ಕಾರ್ ಬಂತು. ನಾನು ಯಾರೋ ಗೊತ್ತಿಲ್ಲ, ಬಟ್ ದೊಡ್ಡ ಕಾರು, ಸ್ವಲ್ಪ ಕಣ್ಣಾಯಿದೆ. ನೋಡಿದ್ರೆ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅವರು ಸೀದಾ ನನ್ನ ಹತ್ರಕ್ಕೆ ಬಂದುಬಿಟ್ರು. ನಾನು ಅವ್ರ ಹತ್ರ ಹೋಗೋಣ ಅಂತಿದ್ದೆ, ಅಷ್ಟರಲ್ಲಿ ಅವರು ನುಗ್ಗಿ ಈ ಕಡೆ ಬಂದರು. ಕೊಯ್ ನಹಿ ಆಯಾ ಕ್ಯಾ ಅಂತ ಕೇಳಿ, ಕೊಯ್ ನಹಿ ಆಯಾ ಕ್ಯಾ ಅಂದರು. ಅಭಿ ಯಾರ ಅಂತ ನಾನು ಮ್ಯಾನೇಜ್ ಮಾಡಿದೆ. ಓಕೆ 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 ಅಂತ ಹೇಳಿದೆ. ಆಮೇಲೆ ಅವರು ಮೇಕಪ್ ರೂಮ್ ಕಡೆ ಹೋದರು. ಅಂದರೆ ಫಸ್ಟ್ ನಾನು ಹೋಗಿ ಕೂತ್ಕೊಂಡಿರೋಂಥ ಸಂದರ್ಭದಲ್ಲಿ ಅವ್ರು ಬಂದಾಗ ಯಾರೂ ಬಂದಿರಲಿಲ್ಲ ಅವತ್ತು ಆರ್ಟಿಸ್ಟ್ಗಳು. ಅವ್ರು ಅಷ್ಟು ಪ್ರಾಂಪ್ಟು, ಅಷ್ಟು ಬೇಗನೆ ಬಂದ್ಬಿಡ್ತಾರೆ. ಬಂದು ಕೂತ್ಕೊಂಡು ಆರಾಮಾಗಿ ರೆಡಿ ಆಗೋದು, ಆ ಪಾತ್ರದ ಬಗ್ಗೆ ಗಮನ ಕೊಡೋದು, ಅದೆಲ್ಲ ಆಯಿತು. ಆಮೇಲೆ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಉಂಟಾಯಿತು. ಆಮೇಲೆ ಒಂದು ಇದಿತ್ತು, ಏನದು ವ್ಯಾನ್ ಅವ್ರಿಗೆ ಕ್ಯಾಬಿನ್ ಒಂದು ಬುಕ್ ಮಾಡಿದ್ರು, ವ್ಯಾನಿಟಿ ಅದು. ಆ ಡ್ರೈವರ್ ಅವ್ರ ಹತ್ರ ಕೇಳಿದೆ, ಏನಪ್ಪ ಅವರು ಇಷ್ಟು ಬೇಗನೆ ಬಂದುಬಿಟ್ರು, ಇನ್ನು ಯಾರು ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹಿಂದಿಲಿ ಮಾತಾಡಿದೆ ನಾನು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕಾರಣ ಇದೆ. ಆವಾಗ ಅವರು, ಸರ್ ನಾನು ಕನ್ನಡದವನು ಅಂದರು. ಯಾವ ಊರಪ್ಪ ಅಂದೆ, ಮಂಡ್ಯದವನು ಅಂದೆ. ಸರಿ, ಅವ್ರ ಹತ್ರ ಆಗಿ ಮಾತಾಡಿದವರು, ಹಾಗೆ ಸರ್ ಅವರು ಎಷ್ಟೊತ್ತಿಗೆ ಹೇಳ್ತಾರೋ ಅಷ್ಟೊತ್ತು ಬಂದುಬಿಡ್ತಾರೆ ಸರ್. ಆಮೇಲೆ ಅವ್ರ ಪಾಡ್ಗೆ ಅವರು ನೀವು ಕರಿತಿರೋ ಬಿಡ್ತಿರೋ ರೆಡಿಯಾಗಿ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಕೂಗ್ದಿರ್ಲಿ ಏನಾದ್ರು ಬುಕ್ಗಳು ಓದ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಅಂತ ಅಂದ್ಬಿಟ್ಟು, ಅದಕ್ಕೆ ಮಂಡ್ಯದವರು ನಮ್ಮವರು ಅನ್ನೋ ಕಾರಣಕ್ಕೆ ಹೇಳಿದ್ದಕ್ಕೆ ಇಷ್ಟೆಲ್ಲ ವಿಷಯ ಗೊತ್ತಾಯ್ತು ನಿಮಗೆ. ಅವ್ರು ಬುಕ್ ಓದ್ತಾರೆ, ಬೇಗ ರೆಡಿ ಆಗ್ತಾರೆ ಅಂದ್ಬಿಟ್ಟು. ಮೇ ಬಿ ಅದಕ್ಕೆ ಅಲ್ವಾ ತುಂಬಾ ಸೀನಿಯರ್ ಆಕ್ಟರ್ಗಳು ತುಂಬಾ ಸಕ್ಸಸ್ ಆಗಿರೋದು ಇದಕ್ಕೆ, ಅವರ ಡೆಡಿಕೇಶನ್ಗೆ. ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೆ ಅಲ್ವಾ? ಲೇಟ್ ಬರಲ್ಲ, ಬೇಗ ರೆಡಿಯಾಗಿ ಕೂಡ್ತಾರೆ, ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾರೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ಎಲ್ಲರ ಬಗ್ಗೆ. ಅಂಬರೀಷ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅಂಬರೀಷ್ ಅವ್ರ ಜೊತೆ ಹೇಳೋದು ಅಂತ ಹೇಳಿದ್ರೆ, ಅದು ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಅನ್ನೋ ಪಿಕ್ಚರ್ಗೆ ನಾನು ಮೇಕಪ್ ಮಾಡಬೇಕಾಗಿತ್ತು. ಕಂಪ್ನಿ ಮೇಕಪ್ ಆರ್ಟಿಸ್ಟ್ ಆಗಿ. ಈ ಜೋ ಸೈಮನ್ನು ಅವ್ರ ಪಿಕ್ಚರ್ಗಳು ನಾನು ವರ್ಕ್ ಮಾಡ್ತಾಯಿದ್ದೆ. ಆದ್ದರಿಂದ ಜೋ ಸೈಮನ್ ಅವ್ರು ನೀವೇ ಮಾಡಿ ಇದನ್ನು ಕೂಡ ಅಂತ ಹೇಳಿದ್ರು. ಆಯಿತು ಅಂತಂದ್ಬಿಟ್ಟು ನನಗೆ ಭಾಳ ಖುಷಿ ಆಗೋಯಿತು. ಅಂಬರೀಷ್ ಅವ್ರ ಪಿಕ್ಚರ್ ಮಾಡ್ತೀನಿ ಅಂತಂದ್ಬಿಟ್ಟು. ಅಂಬರೀಷ್ ಅವ್ರಿಗೆ ಬೇರೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಇದ್ದರು ಆ ಸಂದರ್ಭದಲ್ಲಿ. ಸರಿ, ನಾನೇನು ಮಾಡಿದೆ,
ಆ ಪಿಕ್ಚರ್ಗೆ ಏನೇನು ಸಲಕರಣೆಗಳು ಯಾವ ರೀತಿ ಪ್ರಿಪೇರ್ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗ್ತಾಯಿದ್ದೀವಿ, ವೀಸಾ ಅದು ಇದ್ರ ಬಗ್ಗೆ ಮಾತುಕತೆ ಆಗ್ತಾಯಿದೆ, ಯಾವಾಗ ಪೋಸ್ಟ್ಪೋನ್ ಆಗ್ತಾನೇ ಇದೆ, ಏನು ಇದು ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಆಮೇಲೆ ಒಂದು ದಿವಸ ಫೈನಲೈಸ್ ಆಯಿತು. ಪಿಕ್ಚರ್ ಡೇಟು ಇಂಥ ದಿವಸ ಹೋಗೋದು, ಹಿಂಗೆ ವೀಸಾ ಅದು ಇದು ಏನು. ಆಮೇಲೆ ಎಲ್ಲರದು ವೀಸಾ ಎಲ್ಲ ಡೀಟೇಲ್ಸು ಅದೆಲ್ಲ ಕಲೆಕ್ಟ್ ಮಾಡ್ಕೋತಾಯಿದ್ರು, ನಂದು ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ಅಲ್ಲಿಂದ ಒಂದು 3-4 ದಿವಸಕ್ಕೆ ರಾಮಕೃಷ್ಣ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ಈ ಪಿಕ್ಚರು ಅಂಬರೀಷ್ ಅವರ ಪರ್ಸನಲ್ ಮೇಕಪ್ ಅವರೇ, ಶ್ರೀನಿವಾಸ್ ಅಂದ್ಬಿಟ್ಟು ಅವ್ರ ಹೆಸರು, ಅವರೇ ಮಾಡ್ತಾರಂತೆ ಅಂತ ಹೇಳಿದರು. ಹಾಗಾದ್ರೆ ಅಂಬರೀಷ್ ಅವರ ಪರ್ಸನಲ್ ಮೇಕಪ್ ಮಾಡಿದ್ರೆ ಅವ್ರಿಗೆ ಬರ್ತದೆ ಅದು ಪಿಕ್ಚರು, ಇನ್ನು ನಮ್ಗೆ ಬರೋಲ್ಲ ಇದು ಅಂತ ನನಗೂ ಬೇಜಾರಾಯಿತು, ಸುಮ್ಮನಾಗ್ಬಿಟ್ಟೆ. ಇದು ಎಲ್ಲ ಒಂದು 40 ವರ್ಷದ ಹಿಂದಿನ ಮಾತು. ಆಮೇಲೆ ಏನಾಯಿತು ಅಷ್ಟು, ಬಟ್ ಆದರೂ ಯೂನಿಟಲ್ಲಿ ಇರ್ತಾಯಿದ್ದೆ ಸಿನಿಮಾ ಅದು ಹೋಗೋವರೆಗೂ. ನಮ್ಮ ಫ್ರೆಂಡು ವೈದ್ಯನಾಥ್ ಅಂದ್ಬಿಟ್ಟು ಅವರು ಎಲ್ಲ ಸಮೇತ ಸಾರಿ ರಾಮಕೃಷ್ಣ ಬೇರೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಈ ಥರ ಎಲ್ಲ ನನಗೊಂದು ಸ್ವಲ್ಪ ಸಮಾಧಾನ ಮಾಡಿದ್ರು. ಆಯ್ತು, ಏನು ಮಾಡೋಕ್ಕಾಗಲ್ಲ ಬಿಡಿ ಅಂತಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ಇವರು ಹೋದರು, ಹಂಗೆ ಹೋದರು, ಶೂಟಿಂಗ್ ಮಾಡ್ಕೊಂಡು ಬಂದರು, ಎಲ್ಲ ಆಯಿತು. ಅಷ್ಟೊತ್ತಿಗೆ ನಾನು ಕಮಲ್ ಹಾಸನ್ ಅವರಿಂದ ಬಿಟ್ಟು ಬಂದು ಇಲ್ಲಿ ನಾನು ಈ ಜೋ ಸೈಮನ್ ಜೊತೆ ಎಲ್ಲ ಪಿಕ್ಚರ್ಗಳು ಮಾಡ್ತಾ ಇದ್ದಂಥ ಸಂದರ್ಭ. ಆ ಟೈಮಲ್ಲಿ ಈ ರೀತಿ ಆಯಿತು ಹಾಂಗ್ಕಾಂಗ್ದು. ಅಷ್ಟೊತ್ತಿಗೆ ನನಗೆ ಶ್ರೀನಾಥ್ ಅವ್ರ ಜೊತೆಗೆ ನಾನು ಅವ್ರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಸೇರಿಕೊಂಡಿದ್ದೆ. ಶ್ರೀನಾಥ್ ಅವ್ರದ್ದು ಒಂದು ಅವರೇ ಒಂದು ಪ್ರೊಡ್ಯೂಸ್ ಮಾಡಿದ್ರು, ಆ ಪಿಕ್ಚರ್ಗೂ ನಾನೇ ವರ್ಕ್ ಮಾಡಿದೆ. ಹೀಗೆ ಅವ್ರ ಜೊತೆ ಒಂದು 3-4 ತಿಂಗಳು ವರ್ಕ್ ಮಾಡಿದೆ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ನನಗೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಶ್ರೀನಾಥ್ ಅವರು ಒಂದು ಎಲ್ಲಿ ಯಾವುದೋ ಒಂದು ಕಡೆ ಶೂಟಿಂಗ್ ಮಾಡ್ತಾಯಿದ್ದೀವಿ. ಆವಾಗ ಶ್ರೀನಾಥ್ ಅವರೇ ಹೇಳಿದ್ರು ನನಗೆ, ರಾಮಕೃಷ್ಣ ನಿನಗೆ ಅಂಬರೀಷ್ ಕರೀತಾನೀಗ, ನೀನು ಅಂಬರೀಷಿಗೆ ಮೇಕಪ್ ಮಾಡಬೇಕಾಗುತ್ತೆ ಅಂತಲೇ ಏನೋ ಹೇಳಿದ್ರು ಶ್ರೀನಾಥ್ ಅವರು. ನನಗೂ ಅಷ್ಟೊತ್ತಿಗಾಗಲೇ ಬಂದಿತ್ತು, ಕರೆ ನೀವು ಅಂಬರೀಷ್ ಅವ್ರನ್ನ ಭೇಟಿ ಮಾಡಬೇಕಂತೆ ಅಂತಂದ್ಬಿಟ್ಟು. ಒಂದು ಶೂಟಿಂಗ್ನಲ್ಲಿ ಆದಂಥ ಪ್ರಸಂಗ ಇದು. ಆಮೇಲೆ ಕರೆಕ್ಟ್ ಅದು ಬಂದಿತ್ತು. ನಾನು ಶ್ರೀನಾಥ್ ಅವ್ರ ಹತ್ರ ಕೇಳಿಕೊಂಡೆ, ನನಗೆ ಅಂಬರೀಷ್ ಅವರು ಹೇಳಿ ಕಳ್ತಿದ್ದಾರೆ, ಏನು ಮಾಡೋದು ಈಗ? ನೀನು ಮೊದಲು ಹೋಗು, ಅವ್ನಿಗೆ ಭಾಳ ಅವ್ನು ಬಿಸಿ, ತುಂಬ ಫಿಲ್ಮ್ಸ್ ಇದೆ ಪಾಪ, ನೀನು ಹೋಗು ಅಂತಂದ್ಬಿಟ್ಟು ಅವರೇ ನನಗೆ ಶ್ರೀನಾಥ್ ಅವರೇ ನನಗೆ ಕಳಿಸ್ಕೊಟ್ರು ಅಂಬರೀಷ್ ಹತ್ರಿಗೆ. ಆಮೇಲೆ ಅಂಬರೀಷ್ ಅವರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಅಂಬರೀಷ್ ಅವ್ರ ಜೊತೆ ನಾನು ಸೇರಿಕೊಂಡೆ. ಈ ಕಥೆನೂ ಸ್ವಲ್ಪ ಡಿಫ್ರೆಂಟ್ ಇದೆ. ಅದು ಸಡನ್ ಕರೆದ್ರು ನಿಮ್ಮನ್ನ, ಇವ್ರು ಹೇಳಿದ್ರು ನಿಮಗೆ ಅಂತ ಅಲ್ವಾ? ಅದೇ ಸ್ವಲ್ಪ ತಪ್ಪು ಹೇಳಿದೆ, ಅದನ್ನು ಸರಿಪಡಿಸ್ಕೊಂಡೆ. ಅದೇ ಯಾಕೆಂದರೆ ನಾನು ಶ್ರೀನಾಥ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಈಗ ನನಗೆ ಅವಕಾಶ ಬಂತು. ಇದು ಯಾಕೆ ಬಂತು ಏನು ಬಂತು ಅದೆಲ್ಲ ಆಮೇಲೆ ಮುಂದುವರ್ಸೋಣ. ಆಗ ನಾನು ಇವ್ರ ಹತ್ರ ಹೇಳಬೇಕಲ್ಲ, ನಾನು ಶ್ರೀನಾಥ್ ಅವ್ರ ಹತ್ರ ಹೇಳಬೇಕಲ್ಲ, ಅದಕ್ಕೆ ಹೇಳಿದೆ ಹೀಗೆ ಬಂದಿದೆ ಆಫರು, ಏನು ಮಾಡೋದು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲ ಹೋಗು, ತುಂಬ ಬಿಸಿ, ಆಮೇಲೆ ನೀನು ಹೋಗು ಅಂತಂದ್ಬಿಟ್ಟು ಅವರೇ ಶ್ರೀನಾಥ್ ಅವರು ಮತ್ತು ಅಂಬರೀಷ್ ಅವ್ರ ಹತ್ರ ಅವ್ರವ್ರು ಮಾತಾಡಿದ್ರು ಅಂತ ಕಾಣುತ್ತೆ. ಆಮೇಲೆ ನಾನು ಹೋಗಿ ಅಂಬರೀಷ್ ಅವ್ರ ಕ್ಯಾಂಪಲ್ಲಿ ಸೇರಿಕೊಂಡೆ. ಯಾಕೆ ಬಂತು ಅಂತ ಯಾವಾಗ ಹೇಳ್ತೀರಾ? ಅದೇ ಹೇಳ್ತೀನಿ, ಅದೊಂದು ಸ್ವಲ್ಪ ದೊಡ್ಡ ಕತೆ, ಕತೆ ಅದೇ ಹೇಳ್ತೀನಿ. ಆಗ ನಾನು ಸೋಮಶೇಖರ್ ಅವ್ರ ಫಿಲ್ಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಟೈಮ್ನಲ್ಲಿ ಬಂತು, ಎಲ್ಲಿ ಅದು ಯಾವ ಏರಿಯಾ ಕೂಡ ಗೊತ್ತು, ಅದು ಇಂದಿರಾನಗರದಲ್ಲಿ ಒಂದು ಮನೆ, ಅಲ್ಲಿ ಶೂಟಿಂಗ್ ಅದು ಅಲ್ಲಿ ಬಂತು. ಆವಾಗ ನಾನು ಹೋಗಿ ನೋಡಿ. ಬಟ್ ಅಂಬರೀಷ್ ಅವ್ರ ಪರಿಚಯ ಇತ್ತು, ಮುಂಚೆನೇ ಇತ್ತು ನನಗೆ. ಹೇಗೆ ಅಂದರೆ ಅನೇಕ ಇದು ಜಯಮಾಲಾ ಅವ್ರ ಚಿತ್ರಗಳಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಜಯಮಾಲಾ ಅವ್ರ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೆ ನಾನು. ಆಗ ಜಯಮಾಲಾ ಅವ್ರದ್ದು ಅಂಬರೀಷ್ ಅವ್ರದ್ದು ಅಂತ ಅನ್ನೋ ಪಿಕ್ಚರ್ ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ಟಾಗೋಗಿ ಅವ್ರಿಗೆ
ಆಗ ನಾನು ಅಂಬರೀಷ್ ಅವರು ಪರಿಚಯ ಆದಾಗ ಅವರು ಭಾಳ ಏನರ ಕೃಷ್ಣ ಅಂತೆಲ್ಲ ಮಾತಾಡ್ಸೋಕೆ ಶುರು ಮಾಡಿದ್ರು ಆಗ್ಲೇನು. ಬಹಳ ಅವ್ರು ತುಂಬ ಎಲ್ಲರ ಹತ್ರನೂ ಫ್ರೆಂಡ್ಲಿ ಆಗಿರ್ತಾರೆ, ಆ ಥರ ನಮ್ಮ ಹತ್ರನೂ ಫ್ರೆಂಡ್ಲಿ ಆಗಿದ್ದರು. ಆಗ ಜಯಮಾಲ ಅವ್ರ ಜೊತೆ ನಾನು ಮೇಕಪ್ ಆರ್ಟಿಸ್ಟು. ಜಯಮಾಲ ಮತ್ತು ಅಂಬರೀಷ್ ಅವರು ಹೀರೋ ಆಗಿದ್ದಂಥ ಕೆಲವು ಚಿತ್ರಗಳಲ್ಲಿ, ಹೀರೋ ಹೀರೋಯಿನ್ ಆಗಿದ್ದಂಥ ಚಿತ್ರಗಳಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಗ ನನ್ನ ಬಗ್ಗೆ ಅವ್ರಿಗೂ ಗೊತ್ತಿತ್ತು. ಇದೆಲ್ಲ ಬ್ಯಾಕ್ಗ್ರೌಂಡ್, ಇದೊಂದು ಬ್ಯಾಕ್ಗ್ರೌಂಡು ಇದೆ, ಆ ಕಾರಣಕ್ಕೆ ಅವ್ರು ಕರೆಸಿದ್ರು. ಅಷ್ಟೊಂದಾಗಲೇ ನಾನು ಕಮಲ್ ಹಾಸನ್ ಹತ್ರ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಈಗ ಜಯಮಾಲ ಅವ್ರ ಹತ್ರ ಕೆಲಸ ಮಾಡ್ತಾಯಿಲ್ಲ, ಈಗ ಜೋಸಮ್ಮನವರ ಪಿಕ್ಚರ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಟೈಮಲ್ಲಿ ಯಾರಿಗೆ ಅಬ್ಬಯ್ಯನಾಡು ಅವ್ರ ಫಿಲಮ್ಸು, ಅಬ್ಬಯ್ಯನಾಡು ಅವ್ರ ಫಿಲಮ್ಸು ನನಗೆ ಪ್ರಮೀಳಾ ಜೋಶಿ ಅವ್ರ ಕಡೆಯಿಂದ ಬಂತು. ಆಗ ಜೋಸಮ್ಮನವ್ರ ಪಿಕ್ಚರು, ಅಬ್ಬಯ್ಯನಾಡು ಅವ್ರ ಫಿಲಮ್ಸು, ಅದೆಲ್ಲ ನಾನು ಕಂಪ್ನಿ ಮೇಕಪ್ ಚೀಫ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಇನ್ನು ಅಂಬರೀಷ್ ಅವ್ರದ್ದು ನಮ್ಮದು ಸಂಪರ್ಕ ಇಂಡಸ್ಟ್ರಿಯಲ್ಲಿ ಇದ್ದೇ ಇತ್ತು. ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಬೇರೆ ಮಾಡಿದ್ರು ಗುಂಡೂರು ಅವರು ಸೋಮವಾರಪೇಟೆಯಲ್ಲಿ. ಆಗ ಎಲ್ಲ ಆರ್ಟಿಸ್ಟ್ಗಳಿಗೂ ಮೇಕಪ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ. ವಿಷ್ಣುವರ್ಧನ್ ಅವ್ರಿಗೆ, ಅಂಬರೀಷ್ ಅವ್ರಿಗೆ, ಎಲ್ಲರಿಗೂ. ಅದೊಂದು ಪತ್ರಕರ್ತರು ಮಾಡಿದಂಥ ಒಂದು ಯಾವುದೋ ಒಂದು ಸಹಾಯಕ್ಕೋಸ್ಕರ, ಯಾವುದೋ ಒಂದು ನಿಧಿ ಸಂಗ್ರಹಿಸೋಕ್ಕೋಸ್ಕರ ಏನೋ ಒಂದು ಕಾರಣ ಇತ್ತು ಅದು. ಅಂಥ ಸಂದರ್ಭದಲ್ಲಿ ಪತ್ರಿಕಾ ಅವರೆಲ್ಲ ಸಂಘದವರು ನನಗೆ ರಾಮಕೃಷ್ಣ ಎಲ್ಲ ಮೇಕಪ್ ನೀವು ನೋಡ್ಕೋಬೇಕು ಎಲ್ಲ ಆರ್ಟಿಸ್ಟ್ಗಳದ್ದು ಅಂತ ಹೇಳಿದರು. ಆಗ ಎಲ್ಲ ಆರ್ಟಿಸ್ಟ್ಗಳಿಗೂ ನಾನು ಮೇಕಪ್ ಮಾಡಿದ್ದೆ. ಅಂದರೆ ಸಂಪರ್ಕ ಇತ್ತು ಅಂಬರೀಷ್ ಅವ್ರಿಗೂ ನಮಗೂ ಇಂಡಸ್ಟ್ರಿಯಲ್ಲಿ.